ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಬಾಬರ್ನ ಇತಿಹಾಸವನ್ನು ಗಮನಿಸೋಣ. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಕ್ರಿಸ್ತಶಕ 1526ರಲ್ಲಿ ಬಾಬರ್ನಿಂದ ಸ್ಥಾಪನೆಯಾದಂತಹ ಮೊಘಲ್ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಒಂದು ನೂತನ ಅಧ್ಯಯನವನ್ನು ಆರಂಭಿಸಿತು. ಮೊಘಲರ ಕಾಲದಲ್ಲಿ ಪರ್ಷಿಯನ್ ಸಾಹಿತ್ಯವು ಸುವರ್ಣ ಯುಗವನ್ನು ಕಂಡಿತು ಎಂದು ಹೇಳಲಾಗಿದೆ. ದೆಹಲಿ, ಆಗ್ರಾ, ಫತೇಪುರ್ ಸಿಕ್ರಿಗಳು ಮೊಘಲರ ರಾಜಧಾನಿಗಳಾಗಿದ್ದವು. ಮೊಘಲರು ಬಾದಶಾಹ ಎಂಬ ಪದವಿಯೊಂದಿಗೆ ಆಳ್ವಿಕೆಯನ್ನ ಮಾಡಿದಂತಹ ಸುಲ್ತಾನರಾಗಿದ್ದಾರೆ. ಮೊಘಲರ ಮೂಲ ಮೊಘಲ ಎಂಬ ಪದವು ಮಂಗೋಲ ಎಂಬ ಪದದಿಂದ ಬಂದಿದೆ. ಮೊಘಲರು ಮೂಲತಃ ತುರ್ಕಿ ಬಣ್ಣಕ್ಕೆ ಸೇರಿದವರೆಂದು ಹೇಳಲಾಗಿದೆ. ಬಾಬರ್ ಕ್ರಿಸ್ತಶಕ 1526ರಿಂದ 1530. ಬಾಬರ್ನ ಮೂಲ ಹೆಸರು ಜಾಹಿರುದ್ದೀನ್ ಮೊಹಮ್ಮದ್ ಆಗಿತ್ತು. ಬಾಬರ್ ಎಂದರೆ ಹುಲಿ ಎಂದರ್ಥ. ಬಾಬರ್ನು ಕ್ರಿಸ್ತಶಕ 1483 ಫೆಬ್ರವರಿ 14ರಂದು ಪರಗಣ ಎಂಬಲ್ಲಿ ಜನಿಸಿದ. ಈತನ ತಂದೆ ಉಮರ್ ಶೇಖ್ ಮಿರ್ಜಾ, ತಾಯಿ ಖುತುಲುಗ್ ನಿಗಾರ್ ಖಾನೂಮ್ ಬೇಗಂ. ಬಾಬರ್ನು ತನ್ನ ತಂದೆಯ ಮರಣದ ನಂತರ ಕ್ರಿಸ್ತಶಕ 1494ರಲ್ಲಿ ಪರಗಣದ ಮುಖ್ಯಸ್ಥನಾಗಿ ಆಯ್ಕೆಯಾದ. ಬಾಬರ್ನು ಸಮರ್ಕಂಡವನ್ನ ಗೆಲ್ಲಲು ಪ್ರಯತ್ನಿಸಿ ವಿಫಲನಾದ. ನಂತರ ಕ್ರಿಸ್ತಶಕ 1497ರಲ್ಲಿ ಸಮರ್ಕಂಡವನ್ನ ಜಯಿಸಿ ಕೇವಲ 100 ದಿನಗಳ ಆಳ್ವಿಕೆಯನ್ನ ಮಾಡಿದನೆಂದು ಹೇಳಲಾಗಿದೆ. ದಂತಕಥೆಯೊಂದರ ಪ್ರಕಾರ ಟ್ರಾನ್ಸ್ ಆಸ್ಕಿಯಾದ ಒಂದು ಹಳ್ಳಿಯಲ್ಲಿ 111 ವರ್ಷದ ವೃದ್ಧೆಯೊಬ್ಬಳು ಬಾಬರ್ನಿಗೆ ಬಾಬರ್ನ ತಾತನಾದಂತಹ ತೈಮೂರನು ಭಾರತದ ಮೇಲೆ ದಾಳಿ ಮಾಡಿದ ರೋಚಕ ಕಥೆಗಳನ್ನು ಹೇಳಿದಳಂತೆ. ಆ ಕಥೆಗಳಿಂದ ಪ್ರೇರಿತಗೊಂಡ ಬಾಬರ್ನು ಭಾರತದ ಮೇಲೆ ದಾಳಿ ಮಾಡುವುದಾಗಿ ಪಣ ತೊಟ್ಟನೆಂದು ಹೇಳಲಾಗಿದೆ. ಬಾಬರ್ನು ಭಾರತದ ಮೇಲೆ ದಾಳಿ ಮಾಡಲು ಪ್ರಮುಖವಾದ ಕಾರಣಗಳು: 1. ಭಾರತದ ಮೇಲೆ ಅಧಿಕಾರ ಸ್ಥಾಪಿಸುವ ಹಂಬಲ. 2. ಭಾರತದ ಸಂಪತ್ತಿನ ಆಸೆ. 3. ಇಸ್ಲಾಂ ಧರ್ಮದ ಪ್ರಚಾರ. 4. ಭಾರತದಲ್ಲಿನ ಸಂಪನ್ಮೂಲಗಳು. 5. ದೌಲತ್ ಖಾನನ ಆಮಂತ್ರಣ. 6. ತೈಮೂರನ ದಾಳಿಯ ಸ್ಫೂರ್ತಿ. 7. ಬಾಬರ್ನು ಹೊಂದಿದಂತಹ ದಕ್ಷವಾದ ಫಿರಂಗಿ ಪಡೆ. ಭಾರತದ ಮೇಲೆ ಬಾಬರ್ನ ದಾಳಿಗಳು. ಕ್ರಿಸ್ತಶಕ 1519ರಲ್ಲಿ ಬಾಬರ್ನು ಭಾರತದ ಮೇಲೆ ಪ್ರಥಮ ದಾಳಿ ಮಾಡಿ ಗಖ್ಖಾರ ಜನಾಂಗವನ್ನ ಸೋಲಿಸಿ ಅವರಿಂದ ಬಜೋರ್ ಮತ್ತು ಬೇರಾ ಪ್ರದೇಶಗಳನ್ನ ವಶಪಡಿಸಿಕೊಂಡ. ಕ್ರಿಸ್ತಶಕ 1519ರಲ್ಲಿ ಪೇಶಾವರವನ್ನ ಜಯಿಸಿ ಅಲ್ಲಿನ ಯೂಸುಫ್ ಜಾಯಿಗಳನ್ನ ಸದೆ ಬಡಿದನೆಂದು ಹೇಳಲಾಗಿದೆ. ಈ ಪೇಶಾವರ ಪ್ರಾಂತವು ಬಾಬರ್ನ ಭಾರತದ ದಾಳಿಯ ಪ್ರಮುಖ ಕೇಂದ್ರವಾಗಿತ್ತು. ಇನ್ನು 3ನೇ ದಾಳಿಯಲ್ಲಿ ಬಾಬರ್ನು ಬಜೌರ್ ಮತ್ತು ಬೇರಾಗಳನ್ನ ಆಕ್ರಮಿಸಿ ಸಿಯಾಲ್ಕೋಟೆಯನ್ನ ವಶಪಡಿಸಿಕೊಂಡ. ಇಬ್ರಾಹಿಂ ಲೂದಿಯ ದಯಾದಿಯಾದಂತಹ ದೌಲತ್ ಖಾನ್ ಮತ್ತು ಆತನ ಚಿಕ್ಕಪ್ಪ ಆಲಂ ಖಾನ್ ಹಾಗೂ ಮೇವಾಡದ ರಾಣಾ ಸಿಂಗರು ಬಾಬರ್ನನ್ನ ದೆಹಲಿ ಮೇಲೆ ಆಕ್ರಮಣ ಮಾಡುವಂತೆ ಆಹ್ವಾನ ನೀಡಿದರು. ಇದನ್ನು ಸ್ವೀಕರಿಸಿದ ಬಾಬರ್ನು ಕ್ರಿಸ್ತಶಕ 1524ರಲ್ಲಿ ಪಂಜಾಬನ್ನ ಮುತ್ತಿ ದೌಲತ್ ಖಾನನನ್ನ ಸೋಲಿಸಿ ಲಾಹೋರ್, ದೀಪಲ್ಪುರ್, ಮುಲ್ತಾನ್, ಜಲಂಧರ್ಗಳನ್ನ ವಶಪಡಿಸಿಕೊಂಡ. ಪ್ರಥಮ ಪಾಣಿಪತ್ ಕದನ ಕ್ರಿಸ್ತಶಕ 1526. ಈ ಪಾಣಿಪತ್ ಕದನವು ಇಬ್ರಾಹಿಂ ಲೂದಿ ಮತ್ತು ಬಾಬರ್ನ ಮಧ್ಯೆ ಪಾಣಿಪತ್ ಎಂಬಲ್ಲಿ ಏಪ್ರಿಲ್ 21, 1526ರಂದು ನಡೆಯಿತು. ಇಬ್ರಾಹಿಮನ ಪಕ್ಷದಲ್ಲಿ 1,00,000 ಕಾಲ್ದಳ, 1,000 ಗಜಪಡೆ ಹಾಗೂ 10,000 ಸೈನಿಕರಿದ್ದರೆಂದು ಹೇಳಲಾಗಿದೆ. ಬಾಬರ್ನ ಪಕ್ಷದಲ್ಲಿ 12,000 ಕಾಲ್ದಳ, 9,000 ಅಶ್ವಪಡೆ ಜೊತೆಗೆ ಬಾಬರ್ನು ಫಿರಂಗಿ ಪಡೆಯನ್ನು ಹೊಂದಿದ್ದನೆಂದು ಹೇಳಲಾಗಿದೆ. ಉಸ್ತಾದ್ ಅಲಿ ಮತ್ತು ಮುಸ್ತಫಾರು ಬಾಬರ್ನ ಪ್ರಮುಖ ಸೇನಾ ದಂಡ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದರು. ಬಾಬರ್ನು ಪಾಣಿಪತ್ ಕದನದ ಕುರಿತು ಈ ರೀತಿಯಾಗಿ ಹೇಳಿದ್ದಾನೆ: ದೇವರ ದಯೆಯಿಂದ ನಾನು ಎದುರಾಳಿಯನ್ನ ಅತಿ ಸುಲಭವಾಗಿ ಅರ್ಧ ದಿನದಲ್ಲಿಯೇ
ಸೋಲಿಸಿ ಭಾರತದಲ್ಲಿ ತಾನು ಸಾಮ್ರಾಜ್ಯ ಸ್ಥಾಪಿಸಲು ಆ ದೇವರು ಕರುಣಿಸಿದನೆಂದು ಹೇಳಿದ್ದಾನೆ. ಈ ಪಾನಿಪತ್ ಕದನದಿಂದ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಜೊತೆಗೆ ಕೊಹಿನೂರ್ ವಜ್ರ ಬಾಬರ್ನ ಕೈ ಸೇರಿತು. ಕ್ರಿಸ್ತಶಕ 1527ರಲ್ಲಿ ಖನ್ವಾ ಕದನದಲ್ಲಿ ಬಾಬರ್ನು ಮೇವಾರದ ಅರಸನಾದಂತಹ ರಾಣಾ ಸಂಗ್ರಾಮ್ ಸಿಂಗನನ್ನ ಸೋಲಿಸಿದ. ಈ ಖನ್ವಾ ಕದನದ ವಿಜಯದಿಂದಾಗಿ ಬಾಬರ್ನಿಗೆ ಗಾಜಿ ಅಥವಾ ಪವಿತ್ರ ಯುದ್ಧದ ವಿಜಯಿ ಎಂಬ ಬಿರುದು ಪಡೆದುಕೊಂಡ. ಚಾಂದೇರಿ ಕದನದಲ್ಲಿ ಬಾಬರ್ನು ಚಾಂದೇರಿಯ ಮಾಳ್ವಾದ ಅರಸನಾದಂತಹ ಮೆದಿನಿ ರಾಯನನ್ನ ಕ್ರಿಸ್ತಶಕ 1528ರಲ್ಲಿ ಸೋಲಿಸಿ ಮಾಳ್ವಾ ಮತ್ತು ಚಾಂದೇರಿ ಕೋಟೆಗಳನ್ನು ಗೆದ್ದುಕೊಂಡ. ಕ್ರಿಸ್ತಶಕ 1527ರಲ್ಲಿ ಘಾಗ್ರಾ ಕದನದಲ್ಲಿ ಬಾಬರ್ನು ಇಬ್ರಾಹಿಂ ಲೋಧಿಯ ಸಹೋದರನಾದಂತಹ ಮೊಹಮ್ಮದ್ ಲೋಧಿಯನ್ನ ಸೋಲಿಸಿದ. ಬಾಬರ್ನ ಸಾಮ್ರಾಜ್ಯವು ಪಶ್ಚಿಮದ ಆಕ್ಸಸ್ನಿಂದ ಹಿಡಿದು ಪೂರ್ವದ ಘಾಗ್ರಾ ನದಿಯವರೆಗೂ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ಗ್ವಾಲಿಯರ್ವರೆಗೂ ಹರಡಿಕೊಂಡಿತ್ತು. ಆಗ್ರಾ ಬಾಬರ್ನ ರಾಜಧಾನಿಯಾಗಿತ್ತು. ಬಾಬರ್ನು ಡಿಸೆಂಬರ್ 26, 1530ರಂದು ಆಗ್ರಾ ನಗರದಲ್ಲಿ ಮರಣ ಹೊಂದಿದ್ದ. ನಂತರ ಈತನ ಶವವನ್ನು ಮೊದಲು ಆಗ್ರಾದ ಆರಂಭಾದಿನಲ್ಲಿ ಹೂಳಲಾಯಿತು. ನಂತರ ಅವಶೇಷಗಳನ್ನು ತಂದು ಕಾಬೂಲ್ನಲ್ಲಿ ಸಮಾಧಿ ಮಾಡಲಾಯಿತು. ಬಾಬರ್ನನ್ನು ಏಷ್ಯಾದ ಪ್ರಥಮ ಫಿರಂಗಿ ಪಡೆಯ ಪ್ರಯೋಗಕನೆಂದು ಕರೆಯಲಾಗಿದೆ. ಸಿಹಾಬುದ್ದೀನ್, ಮೀರ್ ಇಬ್ರಾಹಿಮರು ಬಾಬರ್ನ ಆಸ್ಥಾನದ ಕವಿಗಳಾಗಿದ್ದರು. ಬಾಬರ್ನು ತುರ್ಕಿ ಭಾಷೆಯಲ್ಲಿ ತುಜಿಕಿ ಬಾಬರಿ ಅಥವಾ ಬಾಬರ್ ನಾಮ ಎಂಬ ಕಥೆಯನ್ನು ಬರೆದಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ನಾಸಿರುದ್ದೀನ್ ಮಹಮ್ಮದ್ ಹುಮಾಯೂನ್ನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ನಾಸಿರುದ್ದೀನ್ ಮಹಮ್ಮದ್ ಹುಮಾಯೂನ್ ಕ್ರಿಸ್ತಶಕ 1530ರಿಂದ 1556. ಹುಮಾಯೂನನ ಆರಂಭಿಕ ಜೀವನ. ಹುಮಾಯೂನನು ಬಾಬರ್ನ ಹಿರಿಯ ಮಗನಾಗಿದ್ದು ಮಾರ್ಚ್ 6, ಕ್ರಿಸ್ತಶಕ 1508ರಂದು ಕಾಬೂಲ್ನಲ್ಲಿ ಜನಿಸಿದ. ಹುಮಾಯೂನ್ ಎಂದರೆ ಅದೃಷ್ಟವಂತ ಎಂದರ್ಥ. ಹುಮಾಯೂನನ ತಂದೆ ಬಾಬರ್, ತಾಯಿ ಮಹೀಮ್ ಬೇಗಂ ಆಗಿದ್ದು. ಹುಮಾಯೂನನು ತನ್ನ ತಂದೆ ಬಾಬರ್ನ ಕಾಲದಲ್ಲಿ ಬದಕ್ಷನ್ ಪ್ರಾಂತದ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ತನ್ನ ತಂದೆಯ ಮರಣದ ನಂತರ ಹುಮಾಯೂನನು ಕ್ರಿಸ್ತಶಕ 1530ರಂದು ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದ. ಹುಮಾಯೂನನು 2 ಅವಧಿಯಲ್ಲಿ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದಂತಹ ಏಕೈಕ ಚಕ್ರವರ್ತಿಯಾಗಿದ್ದಾನೆ. ಹುಮಾಯೂನನಿಗೆ ಎದುರಾದಂತಹ ಸಮಸ್ಯೆಗಳು. ಹುಮಾಯೂನನು ತನ್ನ ತಂದೆಯ ಮಾತಿನಂತೆ ತನ್ನ ಸಾಮ್ರಾಜ್ಯವನ್ನು ತನ್ನ ಇತರ ಸಹೋದರರಾದ ಕಾಮ್ರಾನ್, ಆಸ್ಕರಿ, ಹಿಂದಾಲರಿಗೆ ಹಂಚಿದ. ಕಂದಹಾರ್ ಮತ್ತು ಕಾಬೂಲ್ ಪ್ರಾಂತಗಳನ್ನು ಕಾಮ್ರಾನನಿಗೂ, ಆಳ್ವರವನ್ನ ಹಿಂದಾಲನಿಗೂ, ಸಂಬಳವನ್ನ ಆಸ್ಕರಿಗೂ ವಹಿಸಿಕೊಟ್ಟ. ಇನ್ನು ಹಿಂದೂಸ್ತಾನದ ಸಾರ್ವಭೌಮನಾಗಬೇಕೆಂದು ಬಯಸಿದ ಕಾಮ್ರಾನನು ಪಂಜಾಬ್ ಮತ್ತು ಲಾಹೋರ್ಗಳನ್ನು ವಶಪಡಿಸಿಕೊಂಡ. ಬಾಬರ್ನು ಕುಲೀನರಲ್ಲಿ ಜಹಾಗೀರುಗಳನ್ನು ಹಂಚಿದ್ರಿಂದ ಅದು ಅವರ ಸ್ವತಂತ್ರ ಪ್ರವೃತ್ತಿಗೆ ಕಾರಣವಾಯಿತು. ಇನ್ನು ಹುಮಾಯೂನನ ಸಹೋದರರಾದಂತಹ ಅಥವಾ ಸಂಬಂಧಿಗಳಾದಂತಹ ಮೆಹದಿ ಖ್ವಾಜಾ ಮತ್ತು ಮಹಮ್ಮದ್ ಜಮಾನ್ ಮಿರ್ಜಾರು ಹುಮಾಯೂನನ ಶತ್ರುಗಳಾಗಿ ಪರಿವರ್ತನೆಯಾದರು. ಹುಮಾಯೂನನ ದಂಡಯಾತ್ರೆಗಳು. ಹುಮಾಯೂನನು ಕ್ರಿಸ್ತಶಕ 1531ರಲ್ಲಿ ಬುಂದೇಲ್ಖಂಡದ ಕಲಿಂಜರ್ ಕೋಟೆಯನ್ನು ಮುತ್ತಿ ಅಲ್ಲಿನ ಅರಸನಾದಂತಹ ಪ್ರತಾಪ್ ರುದ್ರ ದೇವನನ್ನ ಸೋಲಿಸಿ ಕಪ್ಪು ಕಾಣಿಕೆಯನ್ನ ಪಡೆದುಕೊಂಡ. ಬಿಹಾರ್ನಲ್ಲಿ ಅಫ್ಘಾನ್ ಕುಲೀನರು ಮಹಮ್ಮದ್ ಲೋಧಿಯ ನೇತೃತ್ವದಲ್ಲಿ ಒಂದಾಗಿ ಹುಮಾಯೂನನ ವಿರುದ್ಧ ದಂಗೆ ಎದ್ದರು. ಆಗ ಹುಮಾಯೂನನು ದೌರಿಯಾ ಕದನದಲ್ಲಿ ಮಹಮ್ಮದ್ ಲೋಧಿಯನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಹುಮಾಯೂನನು ಕ್ರಿಸ್ತಶಕ 1532ರಲ್ಲಿ ಶೇರ್ಖಾನನ ಅಧೀನದಲ್ಲಿ ಇದ್ದಂತಹ ಚುನಾರ್ ಕೋಟೆಯನ್ನ ಗೆದ್ದುಕೊಂಡ. ಇನ್ನು ಹುಮಾಯೂನನ ಸಂಬಂಧಿಗಳಾದಂತಹ ಮಹಮ್ಮದ್ ಜಮಾನ್ ಮಿರ್ಜಾ ಮತ್ತು ಮಹಮ್ಮದ್ ಸುಲ್ತಾನ್ ಮಿರ್ಜಾರು ಕ್ರಿಸ್ತಶಕ 1530ರಲ್ಲಿ ಹುಮಾಯೂನನಿಂದ ಸೋತು ಹೋದರು.
ಹುಮಾಯೂನನು ಗುಜರಾತಿನ ರಾಜನಾದಂತಹ ಬಹದ್ದೂರ್ ಶಾನನ್ನ ಸೋಲಿಸಿದ ಕಾರಣ ಈತ ಹುಮಾಯೂನನ ಶತ್ರುಗಳಿಗೆ ಆಶ್ರಯವನ್ನ ನೀಡ್ತಾ ಇದ್ದ. ಬಹದ್ದೂರ್ ಶಾನನ್ನ ಸೋಲಿಸಿ ಚಾಪನೇರ್ ಮತ್ತು ಮಾಂಡವಿ ಪ್ರಾಂತ್ಯಗಳನ್ನು ಗೆದ್ದುಕೊಂಡ. ಹುಮಾಯೂನ್ ಮತ್ತು ಶೇರ್ಖಾನರ ಮಧ್ಯೆ ಕ್ರಿಸ್ತಶಕ 1539ರಲ್ಲಿ ಚೌಸಾ ಕದನ ನಡೆಯಿತು. ಈ ಕದನದಲ್ಲಿ ಹುಮಾಯೂನನು ಸೋತು ಪ್ರಾಣ ರಕ್ಷಣೆಗಾಗಿ ಗಂಗಾ ನದಿಗೆ ಹಾರಿದನೆಂದು ಹೇಳಲಾಗಿದೆ. ಜಲಗಾರ ಅಥವಾ ಅಂಬಿಕಾನಾದಂತಹ ನಿಜಾಮನ ಸಹಾಯದಿಂದ ಹುಮಾಯೂನನು ಬದುಕುಳಿದನೆಂದು ಹೇಳಲಾಗಿದೆ. ಹುಮಾಯೂನನು ತನ್ನ ಪ್ರಾಣ ರಕ್ಷಣೆ ಮಾಡಿದಂತಹ ಅಂಬಿಕಾ ನಿಜಾಮನಿಗೆ ಕೊಟ್ಟ ಮಾತಿನಂತೆ ಆತನನ್ನ ದೆಹಲಿಯ ಸಿಂಹಾಸನದ ಮೇಲೆ ಒಂದು ದಿನ ಕೂಡಿಸಿದನೆಂದು ಹೇಳಲಾಗಿದೆ. ಈ ಘಟನೆಯನ್ನ ಇತಿಹಾಸದಲ್ಲಿ ಏಕ್ ದಿನ್ ಕಾ ಸುಲ್ತಾನ್ ಎಂದು ಕರೆಯುತ್ತಾರೆ. ಹುಮಾಯೂನ್ ಮತ್ತು ಶೇರ್ ಖಾನರ ನಡುವೆ ಕ್ರಿಸ್ತಶಕ 1540ರಲ್ಲಿ ಕನೋಜ್ ಅಥವಾ ಬಿಲ್ಗ್ರಾಮ್ ಕದನ ನಡೆಯಿತು. ಈ ಕದನದಲ್ಲಿ ಹುಮಾಯೂನನು ಸೋತು ದೇಶ ಭ್ರಷ್ಟನಾಗಿ ಅಲೆಯಲು ಆರಂಭಿಸಿದ. ಹುಮಾಯೂನನು ಸುಮಾರು 15 ವರ್ಷಗಳ ಕಾಲ ದೇಶಭ್ರಷ್ಟನಾಗಿ ಅಲೆದು ಕೊನೆಗೆ ಶೇರ್ಖಾನನ ಮರಣದ ನಂತರ ದೆಹಲಿಯ ಸಿಂಹಾಸನದಲ್ಲಿದ್ದಂತಹ ಸಿಕಿಂದರ್ ಸೂರಿಯನ್ನ ಸೋಲಿಸಿ ಜುಲೈ 23, 1555ರಂದು ಪುನಃ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದ. ಹುಮಾಯೂನನು ಜನವರಿ 20, 1556ರಂದು ಗ್ರಂಥಾಲಯದ ಮಹಡಿಯಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದು ಮರಣ ಹೊಂದಿದನೆಂದು ಹೇಳಲಾಗಿದೆ. ಇತಿಹಾಸಕಾರರಾದಂತಹ ಲೇನ್ಫುಲ್ ಅವರು ಹೇಳುವಂತೆ ಹುಮಾಯೂನನು ಜೀವನದ ಉದ್ದಕ್ಕೂ ಎಡವಿದ್ದೇ ಆಯಿತು. ಕೊನೆಗೊಮ್ಮೆ ಅವನು ಬದುಕಿನಿಂದಲೇ ಎಡವಿ ಸತ್ತನೆಂದು ಹೇಳಿದ್ದಾರೆ. ಹುಮಾಯೂನನ ಜೀವನ ಚರಿತ್ರೆಯಾದಂತಹ ಹುಮಾಯೂನ್ ನಾಮವನ್ನ ಹುಮಾಯೂನನ ಸಹೋದರಿಯಾದ ಗುಲ್ಬದಂ ಬೇಗಮಳು ರಚನೆ ಮಾಡಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಸೂರ್ ಸಂತತಿಯ ಸ್ಥಾಪಕನಾದಂತಹ ಶೇರ್ಷಾ ಸೂರಿಯ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಗಮನಿಸೋಣ. ಶೇರ್ಷಾ ಸೂರಿ ಕ್ರಿಸ್ತಶಕ 1540ರಿಂದ 1545. ಈ ಶೇರ್ಷಾನನ್ನು ಸೂರ್ ಸಂತತಿಯ ಸ್ಥಾಪಕನೆಂದು ಕರೆಯುತ್ತಾರೆ. ಇನ್ನು ಇವನು ಅಫ್ಘಾನರ ಸೂರು ಎಂಬ ಪಂಗಡಕ್ಕೆ ಸೇರಿದವನಾಗಿದ್ದ. ಈತನನ್ನ 2ನೇ ಅಫ್ಘಾನ್ ಸಾಮ್ರಾಜ್ಯದ ನಿರ್ಮಾಪಕ ರಾಜ ಎಂತಲೂ ಕೂಡ ಹೇಳಲಾಗಿದೆ. ಶೇರ್ಷಾನ ಆರಂಭಿಕ ಜೀವನ. ಶೇರ್ಷಾನ ಆರಂಭಿಕ ಹೆಸರು ಫರೀದ್ ಆಗಿತ್ತು. ಈತ ಅಫ್ಘಾನ್ ಬುಡಕಟ್ಟಿಗೆ ಸೇರಿದವನಾಗಿದ್ದ. ಈತನ ತಂದೆ ಹಸನ್ ಖಾನ್ ಎಂಬುವವನು ಜೌನ್ಪುರ್ ರಾಜ್ಯಪಾಲನಾದಂತಹ ಜಮಾಲ್ ಖಾನನಿಂದ ಪಡೆದ ಸಸರಾಮ್ ಜಹಗೀರನ್ನ ನಿರ್ವಹಿಸ್ತಾ ಇದ್ದ. ಫರೀದನು ಹಸನ್ ಖಾನನ ಹಿರಿಯ ಮಗನಾಗಿದ್ದ. ಈ ಫರೀದನು ಮಲತಾಯಿಯ ಕಿರುಕುಳವನ್ನ ತಾಳಲಾರದೆ ತನ್ನ 22ನೇ ವಯಸ್ಸಿನಲ್ಲಿ ಬಿಹಾರದ ಒಡೆಯನಾದಂತಹ ಬಹರಾಮ್ ಖಾನ್ ಲೋಹಾನಿಯ ಸೇವೆಯಲ್ಲಿ ಸೇರಿಕೊಂಡ. ಹುಲಿಯೊಂದನ್ನ ಕೊಂದು ತನ್ನ ಒಡೆಯನಿಂದ ಶೇರ್ಖಾನ್ ಎಂಬ ಬಿರುದನ್ನ ಪಡೆದುಕೊಂಡು ಪ್ರಗತಿಗೆ ಬಂದ. ಶೇರ್ಷಾನ ದಂಡಯಾತ್ರೆಗಳು. ಶೇರ್ಷಾನು ಬಿಹಾರಿನ ಮಹಮ್ಮದ್ ಲೂದಿ ಮತ್ತು ಬಂಗಾಳದ ನಸ್ರತ್ ಶಾರನ್ನ ಸೋಲಿಸಿ ಹಜರತ್ ಇ ಆಲ್ ಎಂಬ ಬಿರುದನ್ನ ಪಡೆದುಕೊಂಡ. ಚುನಾರ್ ಕೋಟೆಯು ಇಬ್ರಾಹಿಂ ಲೋದಿಯ ನಿಷ್ಠಾವಂತ ಸೇನಾನಿಯಾದಂತಹ ತಾಜ್ ಖಾನನ ಆಳ್ವಿಕೆಯಲ್ಲಿತ್ತು. ಈ ತಾಜ್ ಖಾನನನ್ನ ಆತನ ಮಗ ಚುನಾರ್ ಕೋಟೆಯಿಂದ ಹೊರಹಾಕಿ ಕೊಂದು ಹಾಕಿದ. ಇಂತಹ ಸಂದರ್ಭದಲ್ಲಿ ಶೇರ್ಷಾನು ತಾಜ್ ಖಾನನ ವಿಧವೆ ರಾಣಿಯಾದಂತಹ ಲಾಡ್ ಮಲ್ಲಿಕಳನ್ನ ಮದುವೆಯಾಗುವ ಮೂಲಕ ಚುನಾರ್ ಕೋಟೆಯನ್ನ ಪಡೆದುಕೊಂಡ. ಶೇರ್ಷಾನು ಜಲಾಲ್ ಖಾನ್ ಹಾಗೂ ಬಂಗಾಳದ ರಾಜ ಮಹಮ್ಮದ್ ಶಾರ ಸಂಯುಕ್ತ ಸೈನ್ಯವನ್ನ ಸೂರಜ್ಘರ್ ಎಂಬ ಕದನದಲ್ಲಿ ಸೋಲಿಸಿದ. ಇತಿಹಾಸಕಾರರಾದ ಖನುಂಗೋ ಅವರು ಹೇಳುವಂತೆ ಸೂರಜ್ಘರ್ ಕದನದಲ್ಲಿ ಶೇರ್ಷಾನು ವಿಜಯಿಯಾಗದಿದ್ದಲ್ಲಿ ಅಜ್ಞಾತದಿಂದ ರಾಜಕೀಯ ಕ್ಷೇತ್ರಕ್ಕೆ ಎಂದಿಗೂ ಕಾಲಿಡುತ್ತಿರಲಿಲ್ಲ ಎಂದಿದ್ದಾರೆ. ಶೇರ್ಷಾನು ಚೌಸಾ ಎಂಬ ಕದನದಲ್ಲಿ ಹುಮಾಯೂನನನ್ನ ಕ್ರಿಸ್ತಶಕ 1539ರಲ್ಲಿ ಸೋಲಿಸಿದ. ಸೋದಂತಹ ಹುಮಾಯೂನನು ತನ್ನ ಪ್ರಾಣ ರಕ್ಷಣೆಗಾಗಿ ಗಂಗಾ ನದಿಗೆ ಹಾರಿದನೆಂದು ಹೇಳಲಾಗಿದೆ. ಕನೋಜ್ ಅಥವಾ ಬಿಲ್ಗ್ರಾಮ್ ಕದನದಲ್ಲಿ ಹುಮಾಯೂನನು ಶೇರ್ಷಾನಿಂದ ಸೋತು ಸಿಂಧ್ ಮರಳುಗಾಡಿನತ್ತ ಓಡಿ ಹೋದ. ಈ ಸಂದರ್ಭದಲ್ಲಿ ಶೇರ್ಷಾನು ದೆಹಲಿಯ ಸಿಂಹಾಸನವನ್ನ ಏರಿ ಆಳ್ವಿಕೆಯನ್ನ ಆರಂಭಿಸಿದ. ಶೇರ್ಷಾನು ಪಂಜಾಬನ್ನು ವಶಪಡಿಸಿಕೊಂಡು ಜೇಲಂ ನದಿ ದಂಡೆಯಲ್ಲಿ ರೋಹಿತಾಸ್ಕರ್ ಎಂಬ ನಗರವನ್ನ ನಿರ್ಮಾಣ ಮಾಡಿದ. ನಂತರ ಘಕ್ಕರ ರಣೋತ್ಸಾಹಿ ಜನಾಂಗವನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಇನ್ನು ಶೇರ್ ಖಾನನ ಸೇನಾನಿಯಾದಂತಹ
ಹೈಬತ್ ಖಾನನು ಬಲೂಚಿ ದಂಗೆಕೋರರನ್ನ ಅಡಗಿಸಿ ಮುಲ್ತಾನ್ ಪ್ರದೇಶವನ್ನು ವಶಪಡಿಸಿಕೊಂಡ. ಶೇರ್ ಶಾನ ಕಾಲದಲ್ಲಿ ಬಂಗಾಳದ ಗವರ್ನರ್ ಆದಂತಹ ಖೀಸರ್ ಖಾನನು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ. ಆಗ ಶೇರ್ ಶಾನು ಗೌರನ್ನ ಮುತ್ತಿ ಖೀಸರ್ ಖಾನನನ್ನ ಬಂಧಿಸಿ ಅಲ್ಲಿ ಸೈನಿಕ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದ. ಶೇರ್ ಶಾನು ಮಾಳ್ವಾದ ಗವರ್ನರ್ ಆಗಿದ್ದ ಮಲ್ಲು ಖಾನ್ ಖಾದಿರ್ ಶಾನನ್ನ ಸೋಲಿಸಿ ಮಾಳ್ವಾ ಪ್ರದೇಶವನ್ನ ವಶಪಡಿಸಿಕೊಂಡ. ಅದೇ ರೀತಿ ಸಾರಂಗಪುರ, ಗ್ವಾಲಿಯರ್, ಉಜ್ಜಯಿನಿ, ಅಜ್ಮೀರ್, ರಣಥಂಬೂರುಗಳು ಶೇರ್ ಶಾನ ವಶವಾದವು. ಶೇರ್ ಶಾನ ಕಾಲದಲ್ಲಿ ಮಧ್ಯ ಭಾರತದ ರಾಯಸಿನ್ ಕೋಟೆಯು ಪೋರಮಲ್ಲನ ಆಳ್ವಿಕೆಯಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಶೇರ್ ಶಾನು ಪೋರಮಲ್ಲನ ಮೇಲೆ ದಾಳಿ ಮಾಡಿ ಕ್ರಿಸ್ತಶಕ 1543ರಲ್ಲಿ ರಾಯಸಿನ್ ಕೋಟೆಯನ್ನು ವಶಪಡಿಸಿಕೊಂಡ. ಕ್ರಿಸ್ತಶಕ 1544ರಲ್ಲಿ ಶೇರ್ ಶಾನು ಮೇವಾರವನ್ನ ಆಕ್ರಮಿಸಿ ವಿಕ್ರಮಜಿತ ಮತ್ತು ಉದಯ್ ಸಿಂಗರನ್ನ ಸೋಲಿಸುವ ಮೂಲಕ ಮೇವಾರವನ್ನು ಕೂಡ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಶೇರ್ ಶಾನ ಆಳ್ವಿಕೆಯ ಅವಧಿಯಲ್ಲಿ ಮಾರ್ವಾಡ್ ಸಾಮ್ರಾಜ್ಯವು ಮಲ್ದೇವನ ಅಧೀನದಲ್ಲಿತ್ತು. ಈ ಮಲ್ದೇವನು ಹುಮಾಯೂನನಿಗೆ ಆಶ್ರಯ ನೀಡಿದ್ದರಿಂದ ಶೇರ್ ಶಾನು ಈ ಮಲ್ದೇವನ ಸೇನಾನಿಗಳಾದಂತಹ ಚೇತ ಮತ್ತು ಕಾಮರನ್ನ ಸೋಲಿಸಿ ಮಾರ್ವಾಡ್ ಸಾಮ್ರಾಜ್ಯವನ್ನು ತನ್ನ ಅಧೀನಕ್ಕೆ ಪಡೆದುಕೊಂಡ. ಶೇರ್ ಶಾನು ಮಾರ್ವಾಡ್ ಸಾಮ್ರಾಜ್ಯದ ವಿಜಯದ ಕುರಿತು ಈ ರೀತಿಯಾಗಿ ಹೇಳಿದ್ದಾನೆ: ಕೇವಲ ಹಿಡಿ ಕಾಳಿಗಾಗಿ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಒದಗಿತ್ತು ಎಂದಿದ್ದಾನೆ. ಬುಂದೇಲ್ಖಂಡದ ಕಲಿಂಜರ್ ಕೋಟೆಯು ರಾಜ ಕಿರತ್ ಸಿಂಗನ ಅಧೀನದಲ್ಲಿತ್ತು. ಈ ಕಲಿಂಜರ್ ಕೋಟೆಯು ಶೇರ್ ಶಾನ ವಶವಾಯಿತಾದರೂ ಅಕಸ್ಮಾತ್ ಆಗಿ ಸಿಡಿದ ಸಿಡಿಮದ್ದಿನಿಂದ ಶೇರ್ ಶಾನು ಮೇ 22, 1545ರಂದು ಮರಣ ಹೊಂದಿದ. ಶೇರ್ ಶಾನ ಸಾಮ್ರಾಜ್ಯವು ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ನರ್ಮದಾ ನದಿ ಹಾಗೂ ಪಶ್ಚಿಮದ ರೋಹಿತಾಸಗರ್ನಿಂದ ಪೂರ್ವದ ಬ್ರಹ್ಮಪುತ್ರ ನದಿಯವರೆಗೂ ವಿಸ್ತರಿಸಿಕೊಂಡಿತ್ತು. ಕಾಶ್ಮೀರ್, ಗುಜರಾತ್, ಆಸಾಂಗಳು ಬಿಟ್ಟು ಇಡೀ ಉತ್ತರ ಭಾರತ ಶೇರ್ ಶಾನ ಆಳ್ವಿಕೆಗೆ ಒಳಪಟ್ಟಿತು ಎಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಶೇರ್ ಶಾನ ಆಡಳಿತಾತ್ಮಕ ಸುಧಾರಣೆಗಳನ್ನು ಗಮನಿಸೋಣ. ಶೇರ್ ಶಾನ ಆಡಳಿತಾತ್ಮಕ ಸುಧಾರಣೆಗಳು: ಪ್ರಜಾ ಕಲ್ಯಾಣ, ಗಡಿಗಳ ರಕ್ಷಣೆ, ಅಫ್ಘನ್ನರ ಸಂಘಟನೆ ಶೇರ್ ಶಾನ ಆಡಳಿತ ವ್ಯವಸ್ಥೆಯ ಮುಖ್ಯ ಉದ್ದೇಶಗಳಾಗಿದ್ದವು. ಇತಿಹಾಸಕಾರರಾದಂತಹ ಕ್ರೋಕ್ ಅವರು ಹೇಳುವಂತೆ ಜನರ ಇಚ್ಛೆಯಂತೆ ಆಡಳಿತವನ್ನು ನಡೆಸಿದ ಮೊದಲ ಮುಸ್ಲಿಂ ಸುಲ್ತಾನ ಎಂದರೆ ಶೇರ್ ಶಾ ಆಗಿದ್ದಾನೆ ಎಂದಿದ್ದಾರೆ. ಮತ್ತೊಬ್ಬ ಇತಿಹಾಸಕಾರರಾದಂತಹ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಶೇರ್ ಶಾನನ ಅಕ್ಬರ್ನ ಮಾರ್ಗದರ್ಶಿ ಅಥವಾ ಅಕ್ಬರ್ನ ಮುನ್ಸೂಚಕ ಎಂದು ಕರೆದಿದ್ದಾರೆ. ಶೇರ್ ಶಾನು ಇಸ್ಲಾಂನ ಧರ್ಮಗುರುಗಳಾದಂತಹ ಉಲೆಮಾಗಳನ್ನು ರಾಜಕೀಯದಿಂದ ದೂರಿಟ್ಟಂತಹ ವ್ಯಕ್ತಿ. ಇನ್ನು ಶೇರ್ ಶಾನ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂತಹ ಕೆಲವು ಇಲಾಖೆಗಳು ಹಾಗೂ ಅವುಗಳ ಮುಖ್ಯಸ್ಥರು: ದಿವಾನ್ ಇ ವಜಿರ್, ಈತ ಪ್ರಧಾನಮಂತ್ರಿಯಾಗಿದ್ದ. ದಿವಾನ್ ಇ ಆರಿಜ್, ಇದು ಮಿಲಿಟರಿ ಇಲಾಖೆಯಾಗಿತ್ತು. ದಿವಾನ್ ಇ ರಸಾಲತ್, ಇದು ವಿದೇಶಾಂಗ ಇಲಾಖೆಯಾಗಿದ್ದು. ದಿವಾನ್ ಇ ಮಹತಾಸಿಬ್ ಇದರ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಇನ್ಸಾ, ದಬೀರ್ ಇ ಖಾಸ್ ಎಂಬುವವನು ಈ ಇಲಾಖೆಯ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಖಾಜ್, ಇದು ನ್ಯಾಯಾಂಗ ಇಲಾಖೆಯಾಗಿದ್ದು. ಖಾಜಿ ಇದರ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಸಮಾನ್, ಈತ ಅರಮನೆಯ ಮೇಲ್ವಿಚಾರಕನಾಗಿದ್ದ. ಶೇರ್ ಶಾನು ಸಾಮ್ರಾಜ್ಯವನ್ನು ಅನೇಕ ಸರ್ಕಾರಗಳಾಗಿ ವಿಂಗಡಿಸಿದ. ಸಿಕ್ದಾರ್ ಇ ಸಿಕ್ದಾರನ್, ಮುನ್ಸಿಫ್ ಇ ಮುನ್ಸಿಫ್ ಸರ್ಕಾರಗಳ ಮುಖ್ಯಸ್ಥರಾಗಿದ್ದರು. ಚೀಫ್ ಸಿಕ್ದಾರನು ಮಿಲಿಟರಿ ಅಧಿಕಾರಿಯಾಗಿದ್ದು ಶಾಂತಿ ಪಾಲನೆ ಇವನ ಆದ್ಯ ಕರ್ತವ್ಯವಾಗಿತ್ತು. ಮುನ್ಸಿಫ್ ಮುಖ್ಯ ನ್ಯಾಯಾಧೀಶನಾಗಿದ್ದು ಈತ ನಾಗರಿಕ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತಹ ವ್ಯಕ್ತಿಯಾಗಿದ್ದ. ಪರಗಣಗಳ ಆಡಳಿತ ಸಿಕ್ದಾರನಿಗೆ ಸೇರಿತ್ತು. ಈತನ ನೆರವಿಗೆ ಒಬ್ಬ ಖಜಾಂಚಿ, ಮುನ್ಸಿಫ್ ಹಾಗೂ ಇಬ್ಬರು ಗುಮಾಸ್ತರರು ಸಹಾಯಕರಾಗಿದ್ದರು. ಶೇರ್ ಶಾನ ಕಾಲದಲ್ಲಿ ಕರಣಿಕರು ಪರ್ಷಿಯನ್ ಮತ್ತು ಹಿಂದಿ ಭಾಷೆಯಲ್ಲಿ ದಾಖಲೆಗಳನ್ನು ಇಡುವಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜೊತೆಗೆ ಶೇರ್ ಶಾನ ಕಾಲದಲ್ಲಿ 13,000 ಪರಗಣಗಳು ಇದ್ದವೆಂದು ಹೇಳಲಾಗಿದೆ. ಗ್ರಾಮಾಡಳಿತವು ಗ್ರಾಮ ಪಂಚಾಯಿತಿಗೆ ಸೇರಿದ್ದು. ಮುಕುದಂ ಇವುಗಳ ಮುಖ್ಯಸ್ಥನಾಗಿದ್ದ.
ಗ್ರಾಮಗಳಿಗೆ ಸ್ವಯಂ ಅಧಿಕಾರವನ್ನು ನೀಡಲಾಗಿತ್ತು. ನಗರಗಳ ರಕ್ಷಣೆಯ ಹೊಣೆಯು ಕೋತ್ವಾಲ್ ಎಂಬ ಪೊಲೀಸ್ ಅಧಿಕಾರಿಯು ನಿರ್ವಹಿಸ್ತಾ ಇದ್ದ. ಶೇಷಾನ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಪ್ರತಿ 2-3 ವರ್ಷಗಳಿಗೊಮ್ಮೆ ವರ್ಗಾಯಿಸುವಂತಹ ಪದ್ಧತಿಯೂ ಕೂಡ ಇತ್ತು ಎಂದು ಹೇಳಲಾಗಿದೆ. ಶೇಷಾನ ಸೈನ್ಯವು ಅಫ್ಘನ್ನರಿಂದ ಕೂಡಿದ್ದು, ಈತನ ಸೈನ್ಯದಲ್ಲಿ 1,50,000 ಅಶ್ವಪಡೆ, 25,000 ಕಾಲ್ದಳ ಹಾಗೂ 300 ಗಜಪಡೆ ಇದ್ದಿತು. ಆಯಾ ಕಠಿಣ ಸೈನಿಕ ಠಾಣೆಗಳಲ್ಲಿ ಫೌಜುದಾರ ಎಂಬ ಮಿಲಿಟರಿ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಶೇರ್ಷಾನು ಪ್ರಥಮ ಬಾರಿಗೆ ಹಿಂದೂಗಳನ್ನು ಸೈನ್ಯಕ್ಕೆ ಸೇರಿಸಿಕೊಂಡಂತಹ ವ್ಯಕ್ತಿ. ಉದಾಹರಣೆಗೆ ಬ್ರಹ್ಮಜಿತ್ ಎಂಬುವವನು ಶೇರ್ಷಾನ ಕಾಲದಲ್ಲಿ ಇದ್ದಂತಹ ಹಿಂದೂ ಸೇನಾ ದಂಡನಾಯಕನಾಗಿದ್ದಾನೆ. ಶೇರ್ಷಾನು ಫಲವತ್ತತೆಯ ಆಧಾರದ ಮೇಲೆ ಭೂಮಿಯನ್ನ 3 ಪ್ರಕಾರಗಳಾಗಿ ವಿಂಗಡಿಸಿದ. ಫೂಲಾಜ್ ಅಂದರೆ ಉತ್ತಮ ಭೂಮಿ, ಚಚಾರ ಇದು ಮಧ್ಯಮ ಭೂಮಿಯಾಗಿತ್ತು, ಬಂಜರ್ ಇದು ಕನಿಷ್ಠ ಭೂಮಿಯಾಗಿತ್ತು. ಶೇರ್ಷಾನು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ. ಪಟ್ಟ ಪುಸ್ತಕವು ಕಂದಾಯದ ವಿವರಣೆಯನ್ನು ತಿಳಿಸುವಂತಹ ಪುಸ್ತಕವಾಗಿತ್ತು. ಕಾಬೂಲಿಯಾತ್ ಇದು ರೈತರ ಒಪ್ಪಂದದ ಪುಸ್ತಕವಾಗಿತ್ತು. ಶೇರ್ಷಾನು ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದ. ದಾಮ್ ಎಂದರೆ ತಾಮ್ರದ ನಾಣ್ಯ ಎಂದರ್ಥ. ಶೇರ್ಷಾನು ದೇವನಾಗರಿ ಲಿಪಿಯಲ್ಲಿ ನಾಣ್ಯಗಳ ಮೇಲೆ ತನ್ನ ಹೆಸರು ಮತ್ತು ಬಿರುದನ್ನು ಟಂಕಿಸ್ತಾ ಇದ್ದ. ಆಗ್ರಾ, ಅಬು, ಗ್ವಾಲಿಯರ್, ಸಿಂಧ್, ಲಕ್ನೋ, ಸಸರಾಮ್, ಉಜ್ಜಯಿನಿಗಳಲ್ಲಿ ಪ್ರಮುಖ ಟಂಕಶಾಲೆಗಳಿದ್ದವು. ಶೇರ್ಷಾನನ್ನ ಆಧುನಿಕ ರೂಪಾಯಿಯ ಪಿತ್ರ ಎಂದು ಕರೆಯುತ್ತಾರೆ. ಶೇರ್ಷಾನ ಆಸ್ಥಾನವು ಇಂಪೀರಿಯಲ್ ಸದರ್ ಅಂದರೆ ಅಂತಿಮ ಅಪೀಲು ಸಲ್ಲಿಸುವಂತಹ ನ್ಯಾಯಾಲಯವಾಗಿತ್ತು. ಖಾಜಿ ಮತ್ತು ಮೀರ್ ಅದಲರು ಸುಲ್ತಾನನಿಗೆ ನ್ಯಾಯದಾನದಲ್ಲಿ ಸಹಾಯಕರಾಗಿದ್ದರು. ಶೇರ್ಷಾನು ಪ್ರತಿ ಬುಧವಾರ ಸಂಜೆ ನ್ಯಾಯದಾನಕ್ಕೆ ಮೀಸಲಿಟ್ಟಂತಹ ವ್ಯಕ್ತಿ. ಶೇರ್ಷಾನ ಕಾಲದಲ್ಲಿ ದರೋಗ್ ಇ ಡಾಕ್ ಚೌಕಿ ಎಂಬುದು ಗೂಢಾಚಾರ ಇಲಾಖೆಯಾಗಿತ್ತು. ಶೇರ್ಷಾನು ತನ್ನ ಆಳ್ವಿಕೆಯ ಅವಧಿಯಲ್ಲಿ ಪ್ರಮುಖವಾಗಿ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ದಾನೆ. 1. ಸಿಂಧೂ ನದಿಯಿಂದ ಬಂಗಾಳದ ಸೋನಾರ್ಗಾಂವ್ ವರೆಗಿನ 1500 ಕಿಮಿ ಉದ್ದದ ಗ್ರ್ಯಾಂಡ್ ಟ್ರಕ್ ರಸ್ತೆ. 2. ಆಗ್ರಾದಿಂದ ಬರಹಾನ್ಪುರ್ ವರೆಗಿನ ಹೆದ್ದಾರಿ. 3. ಆಗ್ರಾದಿಂದ ಜೋಧ್ಪುರ್ ಮತ್ತು ಚಿತ್ತೋರ್ಗಳನ್ನು ಸಂಪರ್ಕಿಸುವಂತಹ ಹೆದ್ದಾರಿ. 4. ಲಾಹೋರ್ನಿಂದ ಮುಲ್ತಾನ್ವರೆಗಿನ ಹೆದ್ದಾರಿ. ಪ್ರತಿ 8 ಕಿಲೋಮೀಟರ್ಗೆ ಒಂದರಂತೆ ಹೆದ್ದಾರಿಯ ಬದಿಯಲ್ಲಿ ಸುಮಾರು 1700 ಸರಾಯಿ ಅಂದರೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿತ್ತು. ಪ್ರತಿ ಸರಾಯಿಗೆ ಒಬ್ಬೊಬ್ಬ ದರೋಗ್ ಇ ಡಾಕ್ ಚೌಕಿ ಎಂಬ ಅಧಿಕಾರಿಯನ್ನ ನೇಮಿಸಲಾಗ್ತಾ ಇತ್ತು. ಇವು ಸುದ್ದಿ ವಿನಿಮಯ ಕೇಂದ್ರವಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವು. ಶೇರ್ಷಾನನ್ನ ಹೆದ್ದಾರಿಗಳ ನಿರ್ಮಾಪಕ ರಾಜ ಎಂತಲೂ ಕೂಡ ಕರೆಯುತ್ತಾರೆ. ಶೇರ್ಷಾನು ದೆಹಲಿ ಬಳಿಯ ಪುರಾನಾ ಖಿಲಾ ಮತ್ತು ಸಸರಾಮ್ ಗೋರಿಗಳು ಈತನ ಕಾಲದಲ್ಲಿ ರಚನೆಯಾದಂತಹ ಪ್ರಮುಖ ಕಟ್ಟಡಗಳಾಗಿವೆ. ಶೇರ್ಷಾನನ್ನ ಪ್ರಷ್ಯಾದ ಫೆಡರಿಕ್ ಎಂಬ ಅರಸನಿಗೆ ಹೋಲಿಸಲಾಗಿದೆ. ಇನ್ನು ಶೇರ್ಷಾನನ್ನು ಭಾರತದ 2ನೇ ಅಫ್ಘನ್ ಸಾಮ್ರಾಜ್ಯದ ನಿರ್ಮಾಪಕ ರಾಜ ಎಂತಲೂ ಕೂಡ ಕರೆಯುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತಹ ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಗಮನಿಸೋಣ. ಅಕ್ಬರ್ ಮಹಾಶಯ ಕ್ರಿಸ್ತಶಕ 1556ರಿಂದ 1605. ಅಕ್ಬರ್ನ ಮೂಲ ಹೆಸರು ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಆಗಿತ್ತು. ಅಕ್ಬರ್ ಎಂದರೆ ಘನವಂತ ರಾಜ ಎಂದರ್ಥ. ಈ ಅಕ್ಬರ್ನು ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದಾನೆ. ಇನ್ನು ಅಕ್ಬರ್ನನ್ನ ಮೊಘಲ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂತಲೂ ಕೂಡ ಕರೆಯುತ್ತಾರೆ. ಜೊತೆಗೆ ಅಕ್ಬರ್ನನ್ನ ರಾಷ್ಟ್ರೀಯ ರಾಜ ಹಾಗೂ ಮಹಾಶಯ ಎಂತಲೂ ಕೂಡ ಹೇಳಲಾಗಿದೆ. ಅಕ್ಬರ್ನ ಆರಂಭಿಕ ಜೀವನ. ಅಕ್ಬರ್ನು ಸಿಂಧ್ನ ಅಮರ್ಕೋಟೆಯಲ್ಲಿ ಅಕ್ಟೋಬರ್ 15, 1542ರಂದು ಜನಿಸಿದ. ಅಕ್ಬರ್ನ ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ ಆಗಿದ್ಲು. ಅಕ್ಬರ್ನು ಜನಿಸಿದಾಗ ತಂದೆಯಾದಂತಹ ಹುಮಾಯೂನನು ತನ್ನ ಜನರಿಗೆ ಕಸ್ತೂರಿಯನ್ನ ಹಂಚಿದನಂತೆ. ನನ್ನ ಮಗನ ಕೀರ್ತಿಯು ವಿಶ್ವದೆಲ್ಲೆಡೆ ಈ ಕಸ್ತೂರಿಯಂತೆ ಹರಡಲಿ ಎಂದು ಆಶಿಸಿದನೆಂದು ಹೇಳಲಾಗಿದೆ. ಅಕ್ಬರ್ನು ಬೈರಮ್ ಖಾನನ ಪೋಷಣೆಯಲ್ಲಿ ಬೆಳೆದ. ಅಕ್ಬರ್ನ ಗುರು ಅಬ್ದುಲ್ ಲತೀಫ್.
ಅಕ್ಬರ್ನು ತಂದೆಯ ಮರಣದ ನಂತರ ಫೆಬ್ರವರಿ 14, 1556ರಂದು ಬಾದಶಾಹ ಎಂಬ ಪದವಿಯೊಂದಿಗೆ ದೆಹಲಿಯಲ್ಲಿ ಸಿಂಹಾಸನವನ್ನು ಏರಿದ. ಅಕ್ಬರ್ನಿಗೆ ಎದುರಾದಂತಹ ಸಮಸ್ಯೆಗಳು: 1. ಬಂಗಾಳ ಅಥವಾ ಬಿಹಾರದ ಮಹಮ್ಮದ್ ಆದಿಲ್ ಶಾನ ಮಂತ್ರಿಯಾದಂತಹ ಹೇಮು ಆಗ್ರಾ ಮತ್ತು ದೆಹಲಿಯನ್ನ ವಶಪಡಿಸಿಕೊಂಡು ವಿಕ್ರಮಜಿತ ಎಂಬ ಬಿರುದನ್ನು ಪಡೆದುಕೊಂಡ. 2. ಹುಮಾಯೂನನಿಂದ ಸೋತಂತಹ ಅಫ್ಘನ್ನರ ಸಿಕಿಂದರ್ ಸೂರಿಯು ಪಂಜಾಬ್ನಲ್ಲಿ ಮೊಘಲರ ವಿರುದ್ಧ ದಂಗೆ ಎದ್ದ. 3. ಬಂಗಾಳ, ಒರಿಸ್ಸಾ, ಮಾಳ್ವಾ, ಗುಜರಾತ್, ಗೊಂಡವನ್, ಸಿಂಧ್, ಮುಲ್ತಾನ್, ಖಾನ್ ದೇಶಗಳು ಸ್ವತಂತ್ರಗೊಂಡವು. 4. ರಜಪೂತರು ಮೊಘಲರನ್ನ ಹೊರ ಹಾಕಲು ಕಾಯ್ತಾ ಇದ್ರು. ಅಕ್ಬರ್ನು ಅಪ್ರಾಪ್ತನಾದ್ದರಿಂದ ಕ್ರಿಸ್ತಶಕ 1556ರಿಂದ 60ರ ನಡುವೆ ಬೈರಾಮ್ ಖಾನನು ಆಡಳಿತ ಸೂತ್ರವನ್ನು ವಹಿಸಿಕೊಂಡ. ಕೊನೆಗೆ ಅಕ್ಬರ್ನು ಹದ್ದು ಮೀರಿ ವರ್ತಿಸುತ್ತಿದ್ದಂತಹ ಬೈರಾಮ್ ಖಾನನಿಂದ ಅಧಿಕಾರವನ್ನ ಪಡೆದುಕೊಂಡ. ಮೊಘಲರ ಕಾಲದಲ್ಲಿ 2 ವರ್ಷಗಳ ಕಾಲ ಪರ್ದಾ ಸರ್ಕಾರ ಏರ್ಪಟ್ಟಿತು ಎಂದು ಹೇಳಲಾಗಿದೆ. ಪರ್ದಾ ಸರ್ಕಾರ ಎಂದರೆ ಅಕ್ಬರ್ನ ಮೇಲೆ ಹತೋಟಿ ಹೊಂದಿದಂತಹ ಅಂತರ್ಪೂರ ಸ್ತ್ರೀಯರ ಕಾರ್ಯಭಾರ ಎಂದರ್ಥ. ಅಕ್ಬರ್ನ ಸಾಕುತಾಯಿಯಾದಂತಹ ಅಹಮ್ನಾಗಳು ಮತ್ತು ಆದಮ್ ಖಾನರು ಈ ಪರ್ದಾ ಪದ್ಧತಿಯ ಅಥವಾ ಪರ್ದಾ ಸರ್ಕಾರದ ಮುಖ್ಯಸ್ಥರಾಗಿದ್ದರು. ಹೀಗೆ ಅಂತರ್ಪುರದಲ್ಲಿ ಏರ್ಪಟ್ಟಂತಹ ಸ್ತ್ರೀಯರ ಕಾರ್ಯಭಾರವುಳ್ಳ ಸರ್ಕಾರವನ್ನು ಇತಿಹಾಸಕಾರರಾದಂತಹ ವಿ.ಎ. ಸ್ಮಿತ್ ಅವರು ಪೇಟಿಕೋಟ್ ಸರ್ಕಾರ ಎಂದು ಕರೆದಿದ್ದಾರೆ. ಅಕ್ಬರ್ನು ಕ್ರಿಸ್ತಶಕ 1564 ಹಾಗೂ 67ರಲ್ಲಿ ಉಜ್ಬೇಕ್ ಮತ್ತು ಅಲಿ ಕುಲಿ ಖಾನರ ದಂಗೆಯನ್ನ ಅಡಗಿಸಿದ. ಕ್ರಿಸ್ತಶಕ 1556ರಲ್ಲಿ ಅಫ್ಘನ್ನರ ದೊರೆ ಆದಿಲ್ ಶಾನ ಮಂತ್ರಿಯಾದಂತಹ ಹೇಮು ಮತ್ತು ಅಕ್ಬರ್ನ ಮಧ್ಯೆ 2ನೇ ಪಾಣಿಪತ್ ಕದನ ನಡೆಯಿತು. ಮೊಘಲರ ಸೈನ್ಯದ ದಂಡನಾಯಕತ್ವ ಬೈರಾಮ್ ಖಾನ್ ಮತ್ತು ಅಲಿ ಕುಲಿ ಖಾನರು ವಹಿಸಿಕೊಂಡಿದ್ರು. ಹೇಮು ಅಕ್ಬರ್ನಿಂದ ಸೋತು ಹೋದನೆಂದು ಹೇಳಲಾಗಿದೆ. ಮೊಘಲ್ ಸೇನಾನಿಗಳಾದಂತಹ ಹಬೀದ್ ಅಲಿ ಮತ್ತು ಕರೀಂ ಖಾನರಿಂದ ಗ್ವಾಲಿಯರ್ ಕೋಟೆಯನ್ನು ಹಾಗೂ ಬೈರಾಮ್ ಖಾನನ ನಾಯಕತ್ವದಲ್ಲಿ ಅಜ್ಮೀರ್ ಮತ್ತು ಜೋಧ್ಪುರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಮಾಳ್ವಾ ಪ್ರಾಂತವು ಬಾಜ್ ಬಹದ್ದೂರನ ಅಧೀನದಲ್ಲಿತ್ತು. ಆದಮ್ ಖಾನ್ ಮತ್ತು ಪೀರ್ ಮಹಮ್ಮದರ ನಾಯಕತ್ವದಲ್ಲಿ ಬಂದಂತಹ ಮೊಘಲ್ ಸೈನ್ಯ ಮಾಳ್ವಾ ಪ್ರಾಂತವನ್ನು ಗೆದ್ದುಕೊಂಡಿತ್ತು. ಮಧ್ಯಪ್ರದೇಶದ ಗೊಂಡವನವನ ಚಂದೇಲ ರಾಣಿಯಾದಂತಹ ದುರ್ಗಾವತಿಯು ತನ್ನ ಅಪ್ರಾಪ್ತ ಮಗನಾದಂತಹ ವೀರನಾರಾಯಣನ ಮುಂದಿಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ದಳು. ಅಸಫ್ ಖಾನನ ನಾಯಕತ್ವದಲ್ಲಿ ಬಂದ ಮೊಘಲ್ ಸೈನ್ಯವು ಗೊಂಡವನ್ ಪ್ರದೇಶವನ್ನ ವಶಪಡಿಸಿಕೊಂಡಿತ್ತು. ಅಕ್ಬರ್ನು ಚಿತ್ತೂರ್ ಅಥವಾ ಮೇವಾಡದ ರಜಪೂತ್ ಅರಸನಾದಂತಹ ರಾಣಾ ಉದಯ್ ಸಿಂಗನ ಮೇಲೆ ದಾಳಿ ಮಾಡಿದ. ರಜಪೂತರ ದಂಡನಾಯಕರಾದಂತಹ ಜಯಮಲ್ಲ ಮತ್ತು ಪಟ್ಟಾರು ಹೋರಾಡಿ ಮರಣವನ್ನ ಹೊಂದಿದರು. ಕೊನೆಗೆ ಅಸಫ್ ಖಾನನು ಚಿತ್ತೂರಿನ ರಾಜ್ಯಪಾಲನಾದನೆಂದು ಹೇಳಲಾಗಿದೆ. ರಾಣಾ ಉದಯ್ ಸಿಂಗನ ಮಗನಾದಂತಹ ರಾಣಾ ಪ್ರತಾಪ್ ಸಿಂಹನು ಮೊಘಲರ ವಿರುದ್ಧ ಹೋರಾಟಕ್ಕಿಳಿದ. ಮಾನಸಿಂಗನ ನಾಯಕತ್ವದಲ್ಲಿ ಬಂದಂತಹ ಮೊಘಲ್ ಸೈನ್ಯವು ಜೂನ್ 18, 1576ರಂದು ಹಲ್ದಿಘಾಟ್ ಎಂಬ ಕದನದಲ್ಲಿ ರಾಣಾ ಪ್ರತಾಪ್ ಸಿಂಹನನ್ನ ಸೋಲಿಸಿದ. ರಣಥಂಬೂರ್ ಕೋಟೆ ರಜಪೂತರ ದೊರೆಯಾದಂತಹ ರಾಯ ಸರ್ಜನನ ಕೈಯಲ್ಲಿತ್ತು. ಮೊಘಲರ ದಾಳಿಗೆ ಸೋತು ತನ್ನ ಮಕ್ಕಳಾದಂತಹ ದೋದೆ ಮತ್ತು ಬೋಜರನ್ನ ಮೊಘಲರ ಸೇವೆಗೆ ಸೇರಿಸಿದ. ಕಲಿಂಜರ್ನ ರಜಪೂತ್ ದೊರೆ ರಾಜ ರಾಮಚಂದ್ರನು ಕ್ರಿಸ್ತಶಕ 1569ರಲ್ಲಿ ಅಕ್ಬರ್ನಿಗೆ ಸೋತು ಶರಣಾಗಿ ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ. ಅಕ್ಬರ್ನು ಗುಜರಾತಿನ ಮೇಲೆ ದಾಳಿ ಮಾಡಿ ಅಲ್ಲಿನ ಮುಜಫರ್ ಶಾನನ್ನ ಸೋಲಿಸಿ ಅಲ್ಲಿ ಮಿರ್ಜಾ ಕೋಕನನ್ನ ರಾಜ್ಯಪಾಲನನ್ನಾಗಿ ನೇಮಿಸಿದ. ನಂತರ ಅಕ್ಬರ್ನು ಸರ್ನಲ್ ಎಂಬ ಕದನದಲ್ಲಿ ಇಬ್ರಾಹಿಂ ಮಿರ್ಜಾನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಅಕ್ಬರ್ನು 9 ದಿನಗಳಲ್ಲಿ 900 ಮೈಲಿ ಪ್ರದೇಶವನ್ನ ಆಕ್ರಮಿಸಿ ಮಿರ್ಜಾಗಳ ದಂಗೆಯನ್ನ ಅಡಗಿಸಿದ. ಈ ದಾಳಿಯನ್ನ ಕ್ಷಿಪ್ರಗತಿ ದಾಳಿ ಅಂತಲೂ ಕೂಡ ಕರೆಯುತ್ತಾರೆ. ಗುಜರಾತಿನ ವಿಜಯದ ನೆನಪಿಗಾಗಿ ಅಕ್ಬರ್ನು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜಾ ಎಂಬ ಹೆಬ್ಬಾಗಿಲನ್ನ ನಿರ್ಮಾಣ ಮಾಡಿದ. ಬಂಗಾಳ ಸುಲ್ತಾನ ದಾವೂದ್ ಖಾನನು ಅಕ್ಬರ್ನ ವಿರುದ್ಧ ದಂಗೆ ಎದ್ದ. ಆಗ ಮೊಘಲರ ದಂಡನಾಯಕ ತೋಡರಮಲ್ಲ ಹಾಗೂ ಮುನಿಮ್ ಖಾನರು ದಾವೂದನನ್ನ ಸೋಲಿಸಿ ಬಂಗಾಳವನ್ನ ವಶಪಡಿಸಿಕೊಂಡ್ರು. ಕ್ರಿಸ್ತಶಕ 1529ರಲ್ಲಿ ರಾಜ ಮಾನ್ಸಿಂಗನು ಒರಿಸ್ಸಾವನ್ನ ಗೆದ್ದು
ಅದನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿದ. ನಂತರ ಢಾಕಾದ ಈಸಾ ಖಾನ್, ವಿಕ್ರಮಪುರದ ಖೇದರ್ ರಾಯ, ಚಂದ್ರದ್ವೀಪದ ಕಂದರ್ಪ ನಾರಾಯಣರು ಮೊಘಲರಿಗೆ ಶರಣಾದರು. ರಜಪೂತರ ಜೋಧ್ಪುರದ ಅರಸನಾದಂತಹ ಮಲ್ದೇವನ ಮಗ ಚಂದ್ರಸೇನನು ಮೊಘಲರಿಗೆ ಶರಣಾದ. ಮೊಘಲರ ಸೇನಾನಿಗಳಾದಂತಹ ಆಸಿಮ್ ಖಾನ್ ಮತ್ತು ಭಗವಾನ್ ದಾಸರು ಕಾಶ್ಮೀರದ ಯೂಸುಫ್ ಖಾನನನ್ನು ಸೋಲಿಸಿದರು. ಅಕ್ಬರ್ನು ಕಾಬೂಲ್ನ ಹಕೀಂ ಮಿರ್ಜಾ ಮುಹಮ್ಮದನನ್ನು ಸೋಲಿಸಿ ಪುನಃ ಕಾಬೂಲ್ನ ರಾಜ್ಯಪಾಲತ್ವವನ್ನು ವಹಿಸಿಕೊಟ್ಟ. ಸಿಂಧ್ನ ಜಾನಿ ಬೇಗನು ಮೊಘಲರ ಗವರ್ನರ್ ಆದಂತಹ ಅಬ್ದುಲ್ ರಹೀಮನಿಂದ ಸೋತು ಮೊಘಲರಿಗೆ ಶರಣಾದ. ಅಹಮದ್ ನಗರದ ಚಾಂದ್ ಬಿಬಿಯು ವೀರಾವೇಶದಿಂದ ಹೋರಾಡಿ ಮೊಘಲರಿಂದ ತನ್ನ ರಾಜ್ಯವನ್ನು ರಕ್ಷಿಸಿಕೊಂಡಳು. ಅಕ್ಬರ್ನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿಂದ ಹಿಡಿದು ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೂ, ಪಶ್ಚಿಮದ ಹಿಂದೂಕುಷ್ ಪರ್ವತಗಳಿಂದ ಪೂರ್ವದ ಬ್ರಹ್ಮಪುತ್ರ ನದಿಯವರೆಗೂ ವಿಸ್ತರಿಸಿಕೊಂಡಿತು. ಆಗ್ರಾ ಮತ್ತು ಫತೇಪುರ್ ಸಿಕ್ರಿಗಳು ಅಕ್ಬರ್ನ ರಾಜಧಾನಿಗಳಾಗಿದ್ವು. ಅಕ್ಬರ್ನ ಆಳ್ವಿಕೆಯ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ 15 ಪ್ರಾಂತಗಳಿದ್ದವೆಂದು ಹೇಳಲಾಗಿದೆ. ಅಕ್ಬರ್ನ ಕೊನೆಯ ಕಾಲದಲ್ಲಿ ಯುವರಾಜನಾದಂತಹ ಸಲೀಮನು ತನ್ನ ತಂದೆಯ ವಿರುದ್ಧ ದಂಗೆ ಎದ್ದ. ಅಕ್ಬರ್ನು ಅಕ್ಟೋಬರ್ 17, 1605 ಮರಣ ಹೊಂದಿದ್ದ. ಈತನ ಸಮಾಧಿ ಸಿಕಿಂದರ್ನಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಅಕ್ಬರ್ನ ರಜಪೂತ ನೀತಿ ಹಾಗೂ ಧಾರ್ಮಿಕ ನೀತಿಗಳನ್ನು ಗಮನಿಸೋಣ. ಅಕ್ಬರ್ನ ರಜಪೂತ ನೀತಿ. ಅಕ್ಬರ್ನು ರಾಷ್ಟ್ರೀಯ ರಾಜ್ಯ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದವನಾಗಿದ್ದ. ತನ್ನ ಸಾಮ್ರಾಜ್ಯದ ಅಳಿವು ಹಾಗೂ ಉಳಿವಿಗಾಗಿ ಹಿಂದೂಗಳ ಸಹಕಾರ ಅಗತ್ಯವೆಂದು ಅಕ್ಬರ್ನು ಅರಿತುಕೊಂಡಿದ್ದ. ಇನ್ನು ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದಂತಹ ರಜಪೂತರ ಬೆಂಬಲ ಪಡೆಯುವುದು ಅಕ್ಬರ್ನಿಗೆ ಅನಿವಾರ್ಯವಾಗಿತ್ತು. ಆದ ಕಾರಣ ಅಕ್ಬರ್ನು ಅನೇಕ ರಜಪೂತ್ ಸ್ತ್ರೀಯರನ್ನ ಮದುವೆಯಾದನೆಂದು ಹೇಳಲಾಗಿದೆ. ಉದಾಹರಣೆಗೆ ಅಂಬರ ಅಥವಾ ಜೈಪುರದ ರಾಜನಾದಂತಹ ಬಿಹಾರಿ ಮಲ್ಲನ ಮಗಳಾದ ಜೋಧಾಬಾಯಿಯನ್ನ ಮದುವೆಯಾದ. ಇದರ ಜೊತೆಗೆ ಬಿಕನೀರ್, ಜೈಸ್ಮಲ್ಲೇರ್, ಮೇಳ್ತಾ ಹಾಗೂ ಕಲಿಂಜರ್ಗಳ ರಜಪೂತ್ ಅರಸರ ಮಕ್ಕಳನ್ನ ಮದುವೆಯಾದ. ಅಕ್ಬರ್ನು ತನ್ನ ಹಿಂದೂ ಮಡದಿಯರ ಪ್ರಭಾವದಿಂದ ಹಣೆಗೆ ತಿಲಕ ಇಟ್ಟುಕೊಳ್ಳುವಂತಹ ಪದ್ಧತಿಯನ್ನ ರೂಢಿಸಿಕೊಂಡ. ಪ್ರಸಿದ್ಧ ರಜಪೂತ್ ನಾಯಕರಾದಂತಹ ರಾಜ ಭಗವಾನ್ ದಾಸ್, ರಾಜ ತೋಡರಮಲ್ಲ ಹಾಗೂ ರಾಜ ಮಾನ್ಸಿಂಗರು ಮೊಘಲರ ಸೇವೆಗೆ ಸೇರಿಕೊಂಡ್ರು. ಕ್ರಿಸ್ತಶಕ 1561 ಅಕ್ಬರ್ನು ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ. 1564 ಜಸಿಯಾ ತೆರಿಗೆಯನ್ನ ಹಾಗೂ 1563 ಯುದ್ಧ ಖೈದಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುವಂತಹ ನೀತಿಗಳನ್ನು ರದ್ದುಪಡಿಸಿದ. ಅಕ್ಬರ್ನು ಬಾಲ್ಯ ವಿವಾಹವನ್ನು ರದ್ದುಪಡಿಸಿ ಪುರುಷರಿಗೆ 16 ವರ್ಷ ಮತ್ತು ಸ್ತ್ರೀಯರಿಗೆ 14 ವರ್ಷ ಎಂದು ವಿವಾಹದ ವಯಸ್ಸನ್ನು ನಿಗದಿಪಡಿಸಿದ. ಜೊತೆಗೆ ಸತಿ ಪದ್ಧತಿ, ಬಹುಪತ್ನಿತ್ವ, ವೇಶ್ಯಾವೃತ್ತಿ, ವರದಕ್ಷಿಣೆ ಪದ್ಧತಿಗಳು ಹಾಗೂ ಮತಾಂತರಗಳನ್ನು ನಿಷೇಧ ಮಾಡಿದ. ಹಿಂದೂಗಳ ದೀಪಾವಳಿ, ರಕ್ಷಾಬಂಧನ, ದಸರಾ, ಹೋಳಿ ಮತ್ತು ಬಸಂತ ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದ. ಅಕ್ಬರ್ನು ಹಿಂದೂಗಳ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನ ಹೊಂದಿದವನಾಗಿದ್ದ. ಇನ್ನು ಅಕ್ಬರ್ನ ರಜಪೂತ ನೀತಿಯು ಅಕ್ಬರ್ನ ಧಾರ್ಮಿಕ ನೀತಿಯ ಒಂದು ಭಾಗವಾಯಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಬರ್ನ ಧಾರ್ಮಿಕ ನೀತಿ. ಕ್ರಿಸ್ತಶಕ 1575 ಅಬುಲ್ ಫೈಜಿ ಮತ್ತು ಅಬುಲ್ ಫಜಲರ ಪ್ರಭಾವದಿಂದ ಅಕ್ಬರ್ನು ಹೆಚ್ಚಿನ ಉದಾರತೆಯನ್ನು ರೂಢಿಸಿಕೊಂಡ. ಜೊತೆಗೆ ಅಕ್ಬರನು ಪಾರ್ಸಿ ಧರ್ಮಗುರುಗಳಾದಂತಹ ನವಸಾರಿಯ ದಸ್ತೂರ್ ಮೆಹರ್ಜಿ ರಾಣಾ ಅವರ ಪ್ರಭಾವದಿಂದ ಸೂರ್ಯ ಮತ್ತು ಅಗ್ನಿ ಪೂಜೆಯನ್ನು ರೂಢಿಸಿಕೊಂಡ. ಅಕ್ಬರ್ನು ಧಾರ್ಮಿಕ ಚರ್ಚೆಯ ಉದ್ದೇಶಕ್ಕಾಗಿ ಕ್ರಿಸ್ತಶಕ 1575 ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ ಎಂಬ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ. ಈ ಪ್ರಾರ್ಥನಾ ಮಂದಿರದಲ್ಲಿ ಎಲ್ಲ ಧರ್ಮಗುರುಗಳ ಸಭೆಯನ್ನು ಕರೆದು ಧಾರ್ಮಿಕ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ಕ್ರಿಸ್ತಶಕ 1578 ಅಕ್ಬರ್ನು ಹಿಂದೂ ಧರ್ಮ ಪಂಡಿತರಾದಂತಹ ಪುರುಷೋತ್ತಮ ದೇವಿ, ಜೈನ ಗುರುಗಳಾದಂತಹ ಹರಿವಿಜಯ ಸೂರಿ, ವಿಜಯ ಸೂರಿ, ಭಾನುಚಂದ್ರ ಉಪಾಧ್ಯಾಯರು, ಜೊತೆಗೆ ಪಾರ್ಸಿ ಧರ್ಮ ಗುರುಗಳಾದಂತಹ ದಸ್ತೂರ್ ಮೆಹರ್ಜಿ ರಾಣಾ, ಗೋವಿಂದರು ಮತ್ತು ಕ್ರೈಸ್ತ ಧರ್ಮದ ಮಾನ್ಸರೇಟ್ ಸೇರಿದರು.
ಇವರ ಉಪನ್ಯಾಸದಿಂದ ಸರ್ವ ಧರ್ಮಗಳ ಸಾರವನ್ನು ಕ್ರೋಢೀಕರಿಸಿ ಅಕ್ಬರ್ನು ತನ್ನದೇ ಆದಂತಹ ದೀನ್ ಇ ಇಲಾಹಿ ಎಂಬ ಹೊಸ ಮತವನ್ನು ಹುಟ್ಟುಹಾಕಿದ. ಜೂನ್ 22, 1579ರಂದು ಅಕ್ಬರ್ನು ಫತೇಪುರ್ ಸಿಕ್ರಿಯ ಮಸೀದಿಯ ಮೇಲೇರಿ ಅಬುಲ್ ಫೈಜಿಯು ಸಿದ್ಧಪಡಿಸಿದಂತಹ ಕುತುಬಾವನ್ನ ತನ್ನ ಹೆಸರಿನಲ್ಲಿ ಪಠಿಸಿದ. ಆ ಪ್ರಕಾರವಾಗಿ ಅಲ್ಲಾಹೋ ಅಕ್ಬರ್ ಅಂದರೆ ದೇವರು ದೊಡ್ಡವನು, ಅಕ್ಬರ್ ಅವನ ಪ್ರವಾದಿ ಎಂದು ಸಾರಿಕೊಂಡ. ಸೆಪ್ಟೆಂಬರ್ 2, 1579ರಂದು ಒಂದು ಮಹಜರನ್ನ ಘೋಷಿಸಿದ. ಇದನ್ನ ಇತಿಹಾಸಕಾರರಾದಂತಹ ವಿ.ಎ. ಸ್ಮಿತ್ ಅವರು ಸುನಿಶ್ಚಯ ಶಾಸನ ಅಥವಾ ಅನ್ಯೋನ್ಯತೆಯ ಕಾಯ್ದೆ ಎಂದು ಕರೆದಿದ್ದಾರೆ. ಈ ಸುನಿಶ್ಚಯ ಶಾಸನದ ಪ್ರಮುಖ ಉದ್ದೇಶ ಮುಲ್ಲಾಗಳು ಹಾಗೂ ಉಲೆಮಗಳ ಅನುಚಿತ ವರ್ತನೆಯನ್ನ ದೂರವಾಗಿಸುವುದಾಗಿತ್ತು. ಇತಿಹಾಸಕಾರರಾದಂತಹ ಲೇನ್ಫೋಲ್ ಅವರು ಅಕ್ಬರ್ನನ್ನ ಇಂಗ್ಲೆಂಡಿನ 8ನೇ ಹೆನ್ರಿಗೆ ಹೋಲಿಸಿದ್ದಾರೆ. ಅಕ್ಬರ್ನು ಕ್ರಿಸ್ತಶಕ 1582ರಲ್ಲಿ ತನ್ನದೇ ಆದಂತಹ ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ. ಇದೊಂದು ರಾಷ್ಟ್ರೀಯ ಧರ್ಮವಾಗಿತ್ತು. ಸುಲ್ ಇ ಕುಲ್ ಅಂದರೆ ವಿಶ್ವಶಾಂತಿ, ತೌಹೀದ್ ಇ ಇಲಾಹಿ ಅಂದರೆ ಏಕದೇವೋಪಾಸನೆ ಅಕ್ಬರ್ನ ದೀನ್ ಇ ಇಲಾಹಿಯ ಪ್ರಮುಖ ಉದ್ದೇಶಗಳಾಗಿದ್ವು. ದೇವರು ಒಬ್ಬವನೇ, ಅವನು ನಿರ್ಗುಣ ನಿರಾಕಾರ ಎಂತಲೂ ಹಿಂದೂ ಮತ್ತು ಮುಸ್ಲಿಮರನ್ನ ಹತ್ತಿರ ತರುವುದು ಅಕ್ಬರ್ನ ಧಾರ್ಮಿಕ ನೀತಿಯ ಪ್ರಮುಖ ಉದ್ದೇಶವಾಗಿತ್ತು ಎಂದು ಹೇಳಲಾಗಿದೆ. ಅಕ್ಬರ್ನ ದೀನ್ ಇ ಇಲಾಹಿಯು ಎಲ್ಲಾ ಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು. ದೀನ್ ಇ ಇಲಾಹಿಯ ತತ್ವಗಳು: 1. ಈ ಧರ್ಮದ ಸದಸ್ಯರು ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾದಾಗ ಅಲ್ಲಾಹೋ ಅಕ್ಬರ್ ಮತ್ತು ಜಿಲ್ ಎ ಜಲಾಹೋ ಎಂದು ಪರಸ್ಪರ ಶುಭಾಶಯಗಳನ್ನು ಕೋರಬೇಕಿತ್ತು. 2. ಸದಸ್ಯರು ಮದ್ಯಪಾನ, ಮಾಂಸ ಸೇವನೆ ಮತ್ತು ಬೇಟೆಯನ್ನು ತ್ಯಜಿಸಬೇಕಿತ್ತು. 3. ಸದಸ್ಯರು ಚಕ್ರವರ್ತಿಗೆ ಆಸ್ತಿ, ಜೀವ, ಧರ್ಮ, ಘನತೆಗಳನ್ನು ತ್ಯಾಗ ಮಾಡಿ ನಿಷ್ಠೆಯನ್ನು ತೋರಿಸಬೇಕಿತ್ತು. 4. ಉತ್ತಮ ನಡತೆ ಮತ್ತು ಪರಧರ್ಮವನ್ನು ಗೌರವಿಸುವುದು. 5. ಪ್ರತಿನಿತ್ಯ ಸೂರ್ಯನ ಪೂಜೆ ಮಾಡುವುದು. 6. ಅಗ್ನಿಯ ಪೂಜೆ. 7. ಪೂರ್ವಕ್ಕೆ ತಲೆಯಿಟ್ಟು ಪಶ್ಚಿಮಕ್ಕೆ ಕಾಲು ಮಾಡಿ ಮಲಗಬೇಕಿತ್ತು. 8. ಸತ್ತ ನಂತರ ಬದಲಾಗಿ ಜೀವಂತವಾಗಿ ಇದ್ದಾಗಲೇ ಅನ್ನದಾನ ಮಾಡಬೇಕಿತ್ತು. 9. ಜನ್ಮ ದಿನದಂದು ಉಪವಾಸ ಇರಬೇಕಿತ್ತು. 10. ಗಡ್ಡ ಮತ್ತು ಗೋಹತ್ಯೆಯನ್ನು ನಿಷೇಧ ಮಾಡಲಾಗಿತ್ತು. ಅಕ್ಬರ್ನ ದೀನ್ ಇ ಇಲಾಹಿಯ ಧರ್ಮದಲ್ಲಿ ಕೇವಲ 18 ಜನ ಸರ್ದಾರರು ಇದ್ದರೆಂದು ಹೇಳಲಾಗಿದೆ. ದೀನ್ ಇ ಇಲಾಹಿಯನ್ನ ಸೇರಿದ ಏಕೈಕ ಹಿಂದೂ ಎಂದರೆ ಬೀರ್ಬಲ್ ಒಬ್ಬನೇ ಮಾತ್ರ. ಅಕ್ಬರ್ನು ಜೈನ ಪಂಡಿತನಾದಂತಹ ವಿಜಯಸೇನ್ ಸೂರಿಯನ್ನ ಜಗದ್ಗುರು ಎಂದು ಕರೆದು ಗೌರವಿಸಿದ. ಇನ್ನು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತಹ 9 ಜನ ಕವಿಗಳೆಂದರೆ ಬೀರ್ಬಲ್, ತುಳಸಿದಾಸ, ತಾನ್ಸೇನ್, ತೋಡರಮಲ್ಲ, ಭಗವಾನ್ ದಾಸ, ಮಾನ್ಸಿಂಗ್, ಶೇಖ್ ಮುಬಾರಕ್, ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿಯರು ಹಾಗೂ ಅಬುಲ್ ರಹೀಂ ಖಾನ ಆಗಿದ್ದರು. ಅಕ್ಬರ್ನ ಕಾಲದಲ್ಲಿ ರಚನೆಯಾದಂತಹ ಕೆಲವು ಗ್ರಂಥಗಳು ಹಾಗೂ ಕೃತಿಯ ಕೃತರುಗಳು: ಅಬುಲ್ ಫಜಲನ ಐನ್ ಎ ಅಕ್ಬರಿ ಮತ್ತು ಅಕ್ಬರ್ನಾಮ, ಅಬುಲ್ ಫೈಜಿಯ ಲೀಲಾವತಿ, ಗುಲ್ಬದಂ ಬೇಗಮಳ ಹುಮಾಯೂನ್ ನಾಮ, ಮುಲ್ಲಾ ದಾವೂದನ ತಾರಿಕ್ ಇ ಅಲ್ಫಿ, ನಿಜಾಮುದ್ದೀನ್ ಮುಹಮ್ಮದನ ತಾರಿಕ್ ಇ ಅಕ್ಬರಿ, ತುಳಸಿದಾಸರ ರಾಮಚರಿತ ಮಾನಸ, ಸುರದಾಸರ ಸುರಸಾಗರ ಅಥವಾ ಸುರಾವಳಿ, ಕೇಶವದಾಸರ ರಾಮಚಂದ್ರಿಕಾ. ಅಕ್ಬರ್ನ ಕಾಲದಲ್ಲಿ ಅನೇಕ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲಾಯಿತು. ಬದೌನಿಯಿಂದ ರಾಮಾಯಣ ಮತ್ತು ಮಹಾಭಾರತವನ್ನು, ಇಬ್ರಾಹಿಂ ಸರ್ಹಿಂದಿಯಿಂದ ಅಥರ್ವಣ ವೇದವನ್ನು, ಮೌಲಾನಾ ಮುಹಮ್ಮದ್ ಶಾನಿಂದ ಕಲ್ಲಣ್ಣನ ರಾಜತರಂಗಿಣಿಯನ್ನು, ಅಬುಲ್ ಫಜಲ್ನಿಂದ ಪಂಚತಂತ್ರವನ್ನು, ಅಬುಲ್ ಫೈಜಿಯಿಂದ ಲೀಲಾವತಿ ನಳದಯಂತಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲ್ಪಟ್ಟವು. ಇನ್ನು ಅಕ್ಬರ್ನ ಕಾಲವನ್ನು ಹಿಂದಿ ಸಾಹಿತ್ಯದ ಸುವರ್ಣ ಯುಗವಾಗಿತ್ತು ಎಂದು ಹೇಳಲಾಗಿದೆ. ಅಕ್ಬರ್ನ ಅರಮನೆಯಲ್ಲಿ 24,000 ಗ್ರಂಥಗಳಿರುವ ಒಂದು ಗ್ರಂಥ ಭಂಡಾರವಿತ್ತು. ಅಬುಲ್ ಫೈಜಿಯು ಅದರ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಫತೇಪುರ್ ಸಿಕ್ರಿಯು 1585ರಲ್ಲಿ ಅಕ್ಬರ್ನ ರಾಜಧಾನಿಯಾಯಿತು. ಎಲ್ಲರಿಗೂ ನಮಸ್ಕಾರ.
ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಅರಸನಾದ ಜಹಾಂಗೀರನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಗಮನಿಸೋಣ. ಜಹಾಂಗೀರ್ ಕ್ರಿಸ್ತಶಕ 1605 1627. ಜಹಾಂಗೀರನು ಅಕ್ಬರ್ ಮತ್ತು ಜೋಧಾಬಾಯಿಯ ಮಗನಾಗಿದ್ದು ಆಗಸ್ಟ್ 30, 1569 ಜನಿಸಿದ. ಜಹಾಂಗೀರನು ಸೂಫಿ ಧರ್ಮಗುರುಗಳಾದ ಶೇಖ್ ಸಲೀಂ ಚಿಸ್ತಿಯ ಅನುಗ್ರಹದಿಂದ ಜನಿಸಿದವನಾದ್ದರಿಂದ ಈತನಿಗೆ ಸಲೀಂ ಎಂದು ಹೆಸರಿಡಲಾಯಿತು. ಅಕ್ಬರ್ನು ಸಲೀಮನನ್ನ ಪ್ರೀತಿಯಿಂದ ಶೇಖು ಬಾಬಾ ಎಂಬ ಹೆಸರಿನಿಂದ ಕರೆಯುತ್ತಾ ಇದ್ದ. ಈ ಸಲೀಮನಿಗೆ ರಹೀಂ ಖಾನ ಎಂಬ ಗುರುವಿನಿಂದ ಪರ್ಷಿಯನ್, ತುರ್ಕಿ, ಅರಬಿಕ್ ಭಾಷೆಗಳಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಲಾಯಿತು. ಜಹಾಂಗೀರನು ಕ್ರಿಸ್ತಶಕ 1585 ಅಂಬರ್ದ ರಾಜನಾದ ಭಗವಂದಾಸನ ಮಗಳಾದ ಮಾನಾಬಾಯಿಯನ ಮದುವೆಯಾದ. ಜಹಾಂಗೀರ್ ಅಥವಾ ಸಲೀಮನಿಗೆ ಖುಸ್ರೋ, ಪರ್ವೇಜ್ ಮತ್ತು ಖುರ್ರಂ ಎಂಬ ಮಕ್ಕಳಿದ್ದರು. ಜಹಾಂಗೀರನು ಕ್ರಿಸ್ತಶಕ 1605 ನವೆಂಬರ್ 3 ಪಟ್ಟಾಭಿಷೇಕ ಮಾಡಿಕೊಂಡ. ನೂರುದ್ದೀನ್ ಮಹಮ್ಮದ್ ಜಹಾಂಗೀರ್ ಬಾದಶಾ ಗಾಜಿ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ. ಜಹಾಂಗೀರನು ತನ್ನ ಕಿರೀಟಧಾರಣೆಯ ನೆನಪಿಗಾಗಿ 12 ಆಜ್ಞೆಗಳನ್ನು ಹೊರಡಿಸಿದನೆಂದು ಹೇಳಲಾಗಿದೆ. 1. ಜಾಕಾತ್ ತೆರಿಗೆ ರದ್ದು. 2. ಹೆದ್ದಾರಿ ದರೋಡೆಗೆ ಕಾನೂನು. 3. ಸತ್ತವರ ಆಸ್ತಿಯ ಸ್ವತಂತ್ರ ಉತ್ತರಾಧಿಕಾರ. 4. ಮದ್ಯಪಾನ ನಿಷೇಧ. 5. ಕಠಿಣ ಶಿಕ್ಷೆಗಳ ರದ್ದು. 6. ಬಲಾತ್ಕಾರವಾಗಿ ಆಸ್ತಿ ವಶಪಡಿಸಿಕೊಳ್ಳುವುದನ್ನು ನಿಷೇಧ ಮಾಡಿದ್ದು. 7. ರೋಗಿಗಳ ಆರೈಕೆಗಾಗಿ ಆಸ್ಪತ್ರೆ ಮತ್ತು ವೈದ್ಯರ ನೇಮಕಾತಿ. 8. ನಿರ್ದಿಷ್ಟ ದಿನಗಳಲ್ಲಿ ಪ್ರಾಣಿ ವಧೆಯ ನಿಷೇಧ. 9. ಭಾನುವಾರಕ್ಕೆ ಗೌರವ ಸಲ್ಲಿಸುವುದು. 10. ಮನ್ಸಬ್ ಮತ್ತು ಜಹಗೀರುಗಳ ಸಾಮಾನ್ಯ ಒಪ್ಪಿಗೆ. 11. ಜಮೀನುಗಳ ಸ್ಥಿರೀಕರಣ. 12. ಖೈದಿಗಳಿಗೆ ಶ್ರಮದಾನ. ಜಹಾಂಗೀರನಿಗೆ ಪಟ್ಟವಾದ 5 ತಿಂಗಳಲ್ಲಿ ಜಹಾಂಗೀರನ ಹಿರಿಯ ಮಗನಾದ ಖುಸ್ರೋನು ಸಿಂಹಾಸನಕ್ಕಾಗಿ ದಂಗೆ ಎದ್ದ. ಈ ಖುಸ್ರೋನಿಗೆ ಲಾಹೋರ್ನ ದಿವಾನರಾದ ಅಬ್ದುಲ್ ರಹೀಂ, ಮಿರ್ಜಾ ಅಜೀಜ್ ಕೋಕ್ ಮತ್ತು ಸಿಖ್ ಗುರು ಅರ್ಜುನ್ ದೇವರ ಬೆಂಬಲವಿತ್ತು. ಕೊನೆಗೆ ಖುಸ್ರೋನ ದಂಗೆಯನ್ನು ಅಡಗಿಸಿ 1622 ಅವನನ್ನು ಕೊಲೆ ಮಾಡಲಾಯಿತು. ಜಹಾಂಗೀರನು ಸಿಖ್ಖರ 5ನೇ ಗುರುವಾದ ಅರ್ಜುನ್ ದೇವನನ್ನ ಕೊಲೆಗೈದ. ಕಾರಣ ಈತ ಖುಸ್ರೋನಿಗೆ ಬೆಂಬಲ ನೀಡಿದ್ದ. ಇದು ಮುಂದೆ ಸಿಖ್ಖರು ಮೊಘಲರ ವಿರುದ್ಧ ದಂಗೆ ಏಳುವಂತೆ ಪ್ರೇರಣೆ ನೀಡಿತು. ಜಹಾಂಗೀರನು ಕ್ರಿಸ್ತಶಕ 1611 ನೂರ್ ಜಹಾನಳೊಂದಿಗೆ ಮದುವೆಯಾದ. ಇವಳು ಮುಂದೆ ಜಹಾಂಗೀರ್ನ ಪಟ್ಟದ ರಾಣಿಯಾದಳು. ಬಂಗಾಳದ ಅಫ್ಘನರು ಉಸ್ಮಾನ್ ಖಾನ್ ಎಂಬುವವನ ನೇತೃತ್ವದಲ್ಲಿ ಮೊಘಲರ ವಿರುದ್ಧ ದಂಗೆ ಎದ್ದರು. ಮೊಘಲ್ ಸೈನ್ಯವು ಈ ದಂಗೆಯನ್ನ ಅಡಗಿಸಿ ಉಸ್ಮಾನ್ ಖಾನನನ್ನ ಕೊಲೆಗೈದಿತು. ಜಹಾಂಗೀರ್ನ ಕಾಲದಲ್ಲಿ ಮೇವಾಡದ ರಾಣಾ ಪ್ರತಾಪ್ ಸಿಂಹನ ಮಗನಾದ ಅಮರ್ ಸಿಂಗನು ಮೊಘಲರ ವಿರುದ್ಧ ದಂಗೆ ಎದ್ದ. ಮಹಬತ್ ಖಾನ್ ಮತ್ತು ಅಬ್ದುಲ್ ಖಾನರ ನೇತೃತ್ವದಲ್ಲಿ ಬಂದ ಮೊಘಲ್ ಸೈನ್ಯವು ಆರಂಭದಲ್ಲಿ ಸೋಲು ಕಂಡಿತು. ನಂತರ ಖುರ್ರಂನ ನಾಯಕತ್ವದಲ್ಲಿ ಬಂದ ಮೊಘಲ್ ಸೈನ್ಯಕ್ಕೆ ಅಮರ್ ಸಿಂಗನು ಸೋತು ಶರಣಾಗಿ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ. ಖಾನ್ ಜಮಾನನ ನಾಯಕತ್ವದಲ್ಲಿ ದಕ್ಕನ್ ದಾಳಿಗೆ ಹೊರಟ ಮೊಘಲ್ ಸೈನ್ಯವು ಅಹಮದ್ ನಗರದ ನಿಜಾಂ ಶಾನ ಮಂತ್ರಿಯಾದ ಮಲಿಕ್ ಅಂಬರ್ನಿಂದ ಸೋಲು ಕಂಡಿತು. ನಂತರ ಖುರ್ರಂನ ನಾಯಕತ್ವದಲ್ಲಿ ಬಂದ ಮೊಘಲ್ ಸೈನ್ಯವು ಅಹಮದ್ ನಗರವನ್ನು ವಶಪಡಿಸಿಕೊಂಡಿತು. ಖುರ್ರಂನ ಈ ಸಾಹಸವನ್ನು ಮೆಚ್ಚಿದ ಜಹಾಂಗೀರನು ಖುರ್ರಮನಿಗೆ ಶಹಜಾನ್ ಎಂಬ ಬಿರುದನ್ನು ನೀಡಿ ಗೌರವಿಸಿದ. ಶಹಜಾನ್ ಎಂದರೆ ಪ್ರಪಂಚದ ಒಡೆಯ ಅಥವಾ ಪ್ರಪಂಚದ ದೊರೆ ಎಂದರ್ಥ. ಖುರ್ರಂನ ನಾಯಕತ್ವದಲ್ಲಿ ಬಂದ ಮೊಘಲ್ ಸೈನ್ಯವು ರಾವಿ ಮತ್ತು ಸಟ್ಲೆಜ್ ನದಿಗಳ ನಡುವಿನ ಕಾಂಗ್ರಾ ಕೋಟೆಯನ್ನು ಗೆದ್ದುಕೊಂಡಿತು. ಸೈನಿಕ ಚಟುವಟಿಕೆಯ ಆಯಾಕಟ್ಟಿನ ಕೇಂದ್ರವಾದ ಕಂದಹಾರವನ್ನು ಜಹಾಂಗೀರ್ನ ಕಾಲದಲ್ಲಿ ಪರ್ಷಿಯಾದ ಚಕ್ರವರ್ತಿಯಾದ ಶಹಾ ಅಬ್ಬಾಸನು ವಶಪಡಿಸಿಕೊಂಡ. ಖುರ್ರಮನು ಕ್ರಿಸ್ತಶಕ 1624 ಸಿಂಹಾಸನಕ್ಕಾಗಿ ದಂಗೆ ಎದ್ದ. ಈ ದಂಗೆಯನ್ನ ಮೊಘಲರ ದಂಡನಾಯಕನಾದ ಮಹಬತ್ ಖಾನನು ಬಲೋಚ್ಪುರ ಬಳಿ ಅಡಗಿಸಿದ. ಸೋತ ಖುರ್ರಮನು ತನ್ನ ಮಕ್ಕಳಾದಂತಹ ದಾರಾ ಮತ್ತು ಔರಂಗಜೇಬರನ್ನ ನೂರ್ ಜಹಾನಳ ಬಳಿ ಒತ್ತೆಯಾಳಾಗಿರಿಸಿದ.
ಮೊಘಲರ ಸಮರ್ಥ ಸೇನಾನಿಯಾದ ಮಹಬತ್ ಖಾನನು ಪರ್ವೇಜನನ್ನು ಬೆಂಬಲಿಸಿದ್ದರಿಂದ ನೂರ್ ಜಹಾನಳು ಮಹಬತ್ ಖಾನನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವನನ್ನು ಬಂಗಾಳಕ್ಕೆ ವರ್ಗಾವಣೆ ಮಾಡಿದಳು. ಇದರಿಂದ ಮಹಬತ್ ಖಾನನು ದಂಗೆಯೆದ್ದು ಶಹಜಾನನೊಂದಿಗೆ ಕೂಡಿಕೊಂಡ. ಜಹಾಂಗೀರ್ನ ಕಾಲದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯ ಹೆಚ್ಚಿತು. ಮೊಘಲರು ಆಂಗ್ಲರೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ದರಿಂದ ಇದು ಪೋರ್ಚುಗೀಸರ ಹಾಗೂ ಮೊಘಲರ ನಡುವೆ ವೈರತ್ವ ಮೂಡಲು ಕಾರಣವಾಯಿತು. ಪೋರ್ಚುಗೀಸರು ಮೊಘಲರ ಸೂರತ್ನಲ್ಲಿದ್ದಂತಹ ಹಡಗುಗಳನ್ನು ತಡೆ ಹಿಡಿದರು. ಆಗ ಮೊಘಲರು ದೀವು ಪ್ರದೇಶವನ್ನು ವಶಪಡಿಸಿಕೊಂಡು ಪೋರ್ಚುಗೀಸರ ಧರ್ಮ ಪ್ರಚಾರವನ್ನು ತಡೆಗಟ್ಟಿದರು. ಇಂಗ್ಲೆಂಡಿನ ದೊರೆ 1ನೇ ಜೇಮ್ಸನು ಕ್ಯಾಪ್ಟನ್ ಹಾಕಿನ್ಸನನ್ನು ತನ್ನ ರಾಯಭಾರಿಯಾಗಿ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯುವ ಉದ್ದೇಶಕ್ಕಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಕಳುಹಿಸಿದ. ಜಹಾಂಗೀರ್ನಿಂದ ವ್ಯಾಪಾರ ರಿಯಾಯಿತಿಗಳನ್ನು ಪಡೆದು ಬ್ರಿಟಿಷರು ಸೂರತ್ನಲ್ಲಿ ಪ್ರಥಮ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸಿದರು. ನಂತರ ಬಂದ ಬ್ರಿಟಿಷರ ಥಾಮಸ್ ರೋನು ಮೊಘಲರಿಂದ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಪಡೆದು ಅಹಮದಾಬಾದ್, ಸೂರತ್, ಆಗ್ರಾ, ಬ್ರೋಚ್, ಅಜ್ಮೀರ್ಗಳಲ್ಲಿ ಮತ್ತಷ್ಟು ವ್ಯಾಪಾರ ಕೋಟೆಗಳನ್ನು ಸ್ಥಾಪಿಸಲಾಯಿತು. ಥಾಮಸ್ ರೋ, ಬರ್ನಿಯರ್, ಮುನ್ಸಿ ಎಂಬ ಬ್ರಿಟಿಷ್ ವಿದ್ವಾಂಸರು ಜಹಾಂಗೀರನ ಆಳ್ವಿಕೆಯ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಜಹಾಂಗೀರನು ಅಕ್ಟೋಬರ್ 28, 1627 ಮರಣ ಹೊಂದಿದ. ಜಹಾಂಗೀರನನ್ನು ಲಾಹೋರ್ ಬಳಿಯ ಶಹದರ್ ಎಂಬಲ್ಲಿ ಸಮಾಧಿ ಮಾಡಲಾಯಿತು. ಜಹಾಂಗೀರನ ಆತ್ಮಕಥೆ ತುಜಿಕ್-ಇ-ಜಹಾಂಗೀರ್. ಜಹಾಂಗೀರನು ಕಾಶ್ಮೀರ್ನ ಶಾಲಿಮಾರ್ ಹೂದೋಟ ಮತ್ತು ಲಾಹೋರ್ನ ದಿಲ್ ಕುಶನ್ ಎಂಬ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ. ಲಾಹೋರಿನ ಇದ್ಮತ್ ಉದ್ ದೌಲ್ ಗೋರಿ, ಬಾದಶಾ ಮಸೀದಿ ಹಾಗೂ ಅಕ್ಬರ್ನ ಸಿಕಿಂದ್ರ ಗೋರಿಗಳು ಜಹಾಂಗೀರ್ನಿಂದ ನಿರ್ಮಾಣವಾದವುಗಳಾಗಿವೆ. ಮನ್ಸೂರ್, ಅಬ್ದುಲ್ ಹಸನ್, ಮನೋಹರ್, ಗೋಪಾಲ್ ದಾಸ್, ಬಿಷನ್ ದಾಸ್, ಮಹಮ್ಮದ್ ನಾದಿರ್ ಎಂಬುವವರು ಜಹಾಂಗೀರ್ನ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ಚಿತ್ರಕಾರರಾಗಿದ್ದರು. ಜಹಾಂಗೀರನು ಸುಲ್-ಇ-ಕುಲ್ ಎಂಬ ನೀತಿಯನ್ನು ಅನುಸರಿಸಿದ. ಸುಲ್-ಇ-ಕುಲ್ ಎಂದರೆ ವಿಶ್ವ ಶಾಂತಿ ಎಂದರ್ಥ. ಜಹಾಂಗೀರನು ತನ್ನ ಅರಮನೆಯ ಮುಂದೆ ನ್ಯಾಯದ ಗಂಟೆಯನ್ನು ತೂಗಿ ಹಾಕಿದನೆಂದು ಹೇಳಲಾಗಿದೆ. ಜಹಾಂಗೀರನೇ ಹೇಳುವಂತೆ, ನಾನು ಮಾಡಿದ ಪ್ರಥಮ ಆಜ್ಞೆ ಎಂದರೆ ನ್ಯಾಯದ ಸರಪಳಿಯನ್ನು ರಚಿಸಿದ್ದು ಎಂದಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಅರಸನಾದ ಶಹಜಾನನ ಜೀವನ, ಸೈನಿಕ ಸಾಧನೆಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ಶಹಜಾನ್ ಕ್ರಿಸ್ತಶಕ 1628 1658. ಶಹಜಾನನ ವೈಭವ ಸಾಮ್ರಾಟನೆಂದು ಕರೆಯುತ್ತಾರೆ. ಇನ್ನು ಶಹಜಾನನ ಕಾಲವನ್ನು ವಾಸ್ತುಶಿಲ್ಪದ ದೃಷ್ಟಿಯಿಂದ ಸುವರ್ಣ ಯುಗವಾಗಿತ್ತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಶಹಜಾನನ ಆರಂಭಿಕ ಜೀವನ. ಶಹಜಾನನು ಜಹಾಂಗೀರನ 3ನೇ ಮಗನಾಗಿದ್ದು ಜೂನ್ 5, 1592 ಲಾಹೋರಿನಲ್ಲಿ ಜನಿಸಿದ. ಈತನ ಆರಂಭದ ಹೆಸರು ಖುರ್ರಂ ಆಗಿತ್ತು. ಈತನ ತಾಯಿ ಜೋಧಾಬಾಯಿ ಆಗಿದ್ದು ಈಕೆ ಮೇವಾಡದ ಅರಸ ಉದಯ್ ಸಿಂಗನ ಮಗಳಾಗಿದ್ಲು. ಇನ್ನು ಅಸಫ್ ಖಾನನ ಮಗಳಾದ ಮುಮ್ತಾಜ್ ಮಹಲಳೊಂದಿಗೆ ಶಹಜಾನನ ವಿವಾಹವಾಯಿತು. ಶಹಜಾನನು ಫೆಬ್ರವರಿ 20, 1628 ಶಹಜಾನ್ ಎಂಬ ಬಿರುದಿನೊಂದಿಗೆ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದ. ಶಹಜಾನ್ ಎಂದರೆ ಜಗತ್ತಿನ ಒಡೆಯ ಅಥವಾ ಜಗತ್ತಿನ ಸಾರ್ವಭೌಮ ಎಂದರ್ಥ. ನೂರ್ ಜಹಾನಳ ಸಹೋದರ ಹಾಗೂ ಶಹಜಾನನ ಮಾವನಾದ ಅಸಫ್ ಖಾನನು ಶಹಜಾನನ ಪ್ರಧಾನಮಂತ್ರಿ ಅಥವಾ ವಜೀರನಾಗಿ ಆಯ್ಕೆಯಾದ. ಶಹಜಾನನ ಸೈನಿಕ ಸಾಧನೆಗಳು. ಬುಂದೇಲ್ಖಂಡದ ರಜಪೂತ್ ಅರಸನಾದ ಬುಜ್ ಹರ್ ಸಿಂಗನು ಮೊಘಲರ ವಿರುದ್ಧ ದಂಗೆ ಎದ್ದ. ಆಗ ಮೊಘಲರ ಪ್ರತಿದಾಳಿಗೆ ಸೋತಂತಹ ಬುಜ್ ಹರ್ ಸಿಂಗನು 15 ಲಕ್ಷ ಯುದ್ಧ ವೆಚ್ಚ, 1000 ಚಿನ್ನದ ಮೊಹರುಗಳು ಹಾಗೂ 40 ಆನೆಗಳನ್ನು ಬಿಟ್ಟುಕೊಟ್ಟ. ಕ್ರಿಸ್ತಶಕ 1635 ನಡೆದ 2ನೇ ದಾಳಿಯಲ್ಲಿ ಬುಜ್ ಹರ್ ಸಿಂಗನು ಮೊಘಲ್ ಸೈನಿಕರಿಂದ ಹತನಾದನೆಂದು ಹೇಳಲಾಗಿದೆ. ಮೊಘಲರ ದಕ್ಕನಿನ ಮುಖಂಡನಾದ ಖಾನ್ ಜಹಾನ್ ಲೂದಿಯು ಅಹಮದ್ ನಗರದ ನಿಜಾಮ್ ಉಲ್ ಮುಲ್ಕನೊಂದಿಗೆ ಕೂಡಿಕೊಂಡು ಮೊಘಲರ ವಿರುದ್ಧ ದಂಗೆ ಎದ್ದ. ಶಹಜಾನನು ಈ ದಂಗೆಯನ್ನು ಅಡಗಿಸಿ
ಲೂದಿಯ ಸ್ಥಾನಕ್ಕೆ ಮಹಬತ್ ಖಾನನ ಗವರ್ನರ್ ಆಗಿ ನೇಮಿಸಿದ. ಶಹಜಾನನ ಕಾಲದಲ್ಲಿ ಗುಜರಾತ್, ಖಾಂದೇಶ್ ಮತ್ತು ದಕ್ಕನ್ಗಳಲ್ಲಿ ಭಯಂಕರ ಕ್ಷಾಮ ತಲೆದೂರಿತು ಎಂದು ಹೇಳಲಾಗಿದೆ. ಇತಿಹಾಸಕಾರರಾದಂತಹ ಅಬ್ದುಲ್ ಹಮೀದ್ ಲಾಹೋರಿ ಹೇಳುವಂತೆ, ಜೀವವನ್ನು ತುಂಡು ರೊಟ್ಟಿಗಾಗಿ ಮಾರಲಾಗುತ್ತಿದೆ. ಮನುಷ್ಯನನ್ನು ತಿನ್ನುವಂತಹ ಪರಿಸ್ಥಿತಿ ಒದಗಿದೆ. ಮಗನ ಪ್ರೀತಿಗಿಂತ ಅವನ ಮಾಂಸವೇ ಇಷ್ಟಪಡುವಷ್ಟರ ಮಟ್ಟಿಗೆ ನಿರ್ಗತಿ ಹೆಚ್ಚಿದೆ. ಮೇಕೆಯ ಮಾಂಸಕ್ಕೆ ಬದಲಾಗಿ ನಾಯಿಯ ಮಾಂಸವನ್ನು ಮಾರಲಾಗುತ್ತಿದೆ. ಎಲುಬಿನ ಪುಡಿಯನ್ನು ಹಿಟ್ಟಿನೊಂದಿಗೆ ಬೆರೆಸಿ ಮಾರಲಾಗುತ್ತಿದೆ. ದಾನ ಧರ್ಮಗಳು ಮಾಡುತ್ತಿದ್ದ ಕೈಗಳು ಭಿಕ್ಷೆ ಬೇಡುತ್ತವೆ. ಸತ್ತವರ ಶವಗಳು ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿವೆ ಎಂದು ಕ್ಷಾಮದ ಭೀಕರತೆಯ ಕುರಿತು ತಿಳಿಸಿದ್ದಾನೆ. ಜಹಾಂಗೀರನ ಕಾಲದಲ್ಲಿ ಬ್ರಿಟಿಷರು ವ್ಯಾಪಾರ ರಿಯಾಯಿತಿಯನ್ನು ಪಡೆದು ಅದನ್ನು ದುರುಪಯೋಗಪಡಿಸಿಕೊಂಡು ಸ್ಥಳೀಯ ಜನರಿಗೆ ಹಿಂಸೆ ನೀಡಲಾರಂಭಿಸಿದರು. ಜೊತೆಗೆ ಮತಾಂತರಕ್ಕೆ ಪ್ರೇರಣೆಯನ್ನ ಮಾಡ್ತಾ ಇದ್ರು. ಆಗ ಬಂಗಾಳದ ಮೊಘಲರ ಗವರ್ನರ್ ಆಗಿದ್ದಂತಹ ಖಾಸಿಂ ಖಾನನು ಹೂಗ್ಲಿಯನ್ನ ಮುತ್ತಿ 3 ತಿಂಗಳಲ್ಲಿ ಅದನ್ನು ವಶಪಡಿಸಿಕೊಂಡ. ಶಹಜಾನನ ಪ್ರೀತಿಯ ಮಡದಿಯಾದ ಮಮತಾಜಳು 1631ರಲ್ಲಿ ಮರಣ ಹೊಂದಿದ್ದು. ಕ್ರಿಸ್ತಶಕ 1634ರಲ್ಲಿ ಮೊಘಲ್ ಸೇನೆ ಟಿಬೆಟ್ ಅನ್ನ ಆಕ್ರಮಿಸಿ ಅಲ್ಲಿನ ಅರಸನಾದಂತಹ ಅಬ್ದುಲ್ಲಾನನ್ನ ಸೋಲಿಸಿ ನಂತರ ಬಿಹಾರ್ ಹಾಗೂ ಕಾಮರೂಪಗಳನ್ನು ವಶಪಡಿಸಿಕೊಂಡಿತು. ಸಿಯಾ ರಾಜ್ಯಗಳನ್ನು ನಿರ್ನಾಮ ಮಾಡುವುದು ಮತ್ತು ದಕ್ಕನ್ನಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದು ಶಹಜಾನನ ದಕ್ಕನ್ ನೀತಿಯ ಪ್ರಮುಖ ಉದ್ದೇಶವಾಗಿತ್ತು. ಅಹಮದ್ ನಗರದ ದಕ್ಷ ಮಂತ್ರಿಯಾದ ಮಲಿಕ್ ಅಂಬರ್ನ ಮರಣದ ನಂತರ ಆತನ ಆಸ್ಥಾನದಲ್ಲಿ ಅಂಬರ್ನ ಮಗನಾದ ಫತೇ ಖಾನನು ಅಧಿಕಾರಕ್ಕೆ ಬಂದ. ಈ ಫತೇ ಖಾನನು ಹೇಡಿಯು ಮತ್ತು ದುರ್ಬಲನೂ ಆಗಿದ್ದು, ಮೊಘಲರ ಸಲಹೆಯಂತೆ ಅಹಮದ್ ನಗರದ ಸುಲ್ತಾನನಾದ 2ನೇ ಮುರ್ತುಜನನ್ನ ಕೊಂದು ಅವನ ಆಸ್ಥಾನದಲ್ಲಿ 10 ವರ್ಷದ ಬಾಲಕ ನಿಜಾಮ್ ಹುಸೇನನನ್ನ ಅಧಿಕಾರಕ್ಕೆ ತಂದ. ಕೊನೆಗೆ ಕ್ರಿಸ್ತಶಕ 1632ರಲ್ಲಿ ಅಹಮದ್ ನಗರ ಮೊಘಲರ ಸಾಮ್ರಾಜ್ಯಕ್ಕೆ ಸೇರಿತು. ಶಹಜಾನನು ದಕ್ಕನಿನ ಸಿಯಾ ರಾಜ್ಯಗಳಾದ ಗೋಲ್ಖಂಡ್ ಮತ್ತು ಬಿಜಾಪುರ ಮೇಲೆ ಕ್ರಿಸ್ತಶಕ 1636ರಲ್ಲಿ ದಾಳಿ ಮಾಡಿದ. ಗೋಲ್ಕೊಂಡ್ ಸುಲ್ತಾನ ಅಬ್ದುಲ್ ಕುತುಬ್ ಶಾನು ಮೊಘಲರ ಸಾರ್ವಭೌಮತ್ವ ಒಪ್ಪಿ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಟ್ಟ. ಬಿಜಾಪುರದ ಆದಿಲ್ ಶಾನು ಕೂಡ ಸೋತು 20 ಲಕ್ಷ ರೂಪಾಯಿ ವಾರ್ಷಿಕ ಕಪ್ಪು ಕಾಣಿಕೆಯನ್ನ ನೀಡಿ ಮೊಘಲರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ. ದಕ್ಕನಿನ ಖಾಂದೇಶ, ಬಿರಾರ್, ತೆಲಂಗಾಣ, ದೌಲತಾಬಾದ್ಗಳು ಮೊಘಲರ ಅಧೀನಕ್ಕೆ ಬಂದವು. ಔರಂಗಜೇಬನನ್ನ ದಕ್ಕನಿನ ವೈಸ್ರಾಯನನ್ನಾಗಿ ನೇಮಿಸಲಾಯಿತು. ಹಿಂದೆ ಕಳೆದುಕೊಂಡಿದ್ದ ಕಂದಹಾರವನ್ನ ಮರಳಿ ಪಡೆಯುವ ಉದ್ದೇಶದಿಂದ ಶಹಜಾನನು ಪರ್ಷಿಯಾದ ಚಕ್ರವರ್ತಿಯಾದ ಶಾ ಅಬ್ಬಾಸನ ಗವರ್ನರ್ ಆದಂತಹ ಅಲಿಮರ್ದ್ ಖಾನನನ್ನ ಸೋಲಿಸಿ ಕಂದಹಾರವನ್ನ ವಶಪಡಿಸಿಕೊಂಡ. ಆದರೆ ಕ್ರಿಸ್ತಶಕ 1648ರಲ್ಲಿ ಕಂದಹಾರವು ಪುನಃ ಮೊಘಲರಿಂದ ಕೈತಪ್ಪಿ ಹೋಯಿತು. ಶಹಜಾನನು ಮಧ್ಯ ಏಷ್ಯಾದ ಬಲ್ಕ್, ಬುಖಾರಾ, ಬದಕ್ಷ ಮತ್ತು ಟ್ರಾನ್ಸ್ ಆಸ್ಕಿಯಾಗಳನ್ನು ಗೆಲ್ಲುವ ಯೋಜನೆಯಿಂದ ಮುರಾದನ ನಾಯಕತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದ. ಮೊಘಲರ ಸೈನ್ಯವು ಬದಕ್ಷ ಮತ್ತು ಬಲ್ಕ್ಗಳನ್ನು ವಶಪಡಿಸಿಕೊಂಡಿತು. ಅಲ್ಲಿನ ಅರಸನಾದಂತಹ ನಜೀರ್ ಮಹಮ್ಮದನು ಮೊಘಲ್ ಸೈನಿಕರಿಂದ ಸೋತು ಪರ್ಷಿಯಾಕ್ಕೆ ಓಡಿ ಹೋದ. ಆದರೆ ಸ್ಥಳೀಯ ಉಜ್ಬೇಗರು ನಜೀರ್ ಮಹಮ್ಮದನ ಮಗನಾದಂತಹ ಅಜೀಜನ ನಾಯಕತ್ವದಲ್ಲಿ ಹೋರಾಟ ಆರಂಭಿಸಿ ಮೊಘಲ್ ಸೈನ್ಯಕ್ಕೆ ನಷ್ಟವನ್ನುಂಟು ಮಾಡಿದರು. ಶಹಜಾನನ ಸಾಂಸ್ಕೃತಿಕ ಕೊಡುಗೆಗಳು. ವಿದೇಶಿ ಪ್ರವಾಸಿಗರಾದ ಟ್ರೈವೇರಿಯರ್, ಬರ್ನಿಯರ್, ಮುನ್ಸಿ, ಲೇನ್ಫುಲ್ ಅವರು ಶಹಜಾನನ ಕಾಲವು ಸುವರ್ಣ ಯುಗವಾಗಿತ್ತು ಎಂದಿದ್ದಾರೆ. ಶಹಜಾನನ ಆಸ್ಥಾನದಲ್ಲಿ ರಾಮದಾಸ, ಸುಕಲ್ಸೇನ, ಲಾಲ್ ಖಾನ್, ಜಗನ್ನಾಥ್ ಮತ್ತು ಸುರಸೇನ ಎಂಬ ಸಂಗೀತಗಾರರಿದ್ದರು. ಶಹಜಾನನ ಕಾಲದಲ್ಲಿ ನಾದಿರ್ ಮಹಮ್ಮದ್ ಮತ್ತು ದಾರಾ ಶಿಕೋರು ಪ್ರಸಿದ್ಧ ಚಿತ್ರಕಾರರಾಗಿ ಹೆಸರುವಾಸಿಯಾಗಿದ್ದರು. ಶಹಜಾನನು ದೆಹಲಿಯ ಜಾಮಿ ಮಸೀದಿ ಬಳಿ ಮದರ್ಸಾ ಕಾಲೇಜನ್ನು ಸ್ಥಾಪನೆ ಮಾಡಿದನೆಂದು ಹೇಳಲಾಗಿದೆ. ಕಾಫಿ ಖಾನ್, ಅಬ್ದುಲ್ ಹಮೀದ್ ಲಾಹೋರಿ, ಇನಾಯಿತ್ ಖಾನ್, ಅಬ್ದುಲ್ ಖಾಸಿಂ ಎಂಬ ಚಿತ್ರಕಾರರು ಶಹಜಾನನ ಆಸ್ಥಾನದಲ್ಲಿದ್ದರು. ಸುಂದರ್ ರಾಜ್, ವಿಂದ್ರಾಚಾರ್ಯ, ಜಗನ್ನಾಥರು ಶಹಜಾನನ ಕಾಲದ ಪ್ರಸಿದ್ಧ ಹಿಂದಿ ಕವಿಗಳಾಗಿದ್ದರು. ಶಹಜಾನನ ಮಗ ದಾರಾ ಶಿಕೋನು
ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಇತಿಹಾಸಕಾರರಾದಂತಹ ಎ.ಎಲ್. ಶ್ರೀವಾಸ್ತವ್ ಅವರು ಹೇಳುವಂತೆ, ಮಧ್ಯಯುಗದ ಭಾರತದ ಚರಿತ್ರೆಯಲ್ಲಿ ಶಹಜಾನನ ಕಾಲ ಸುವರ್ಣ ಯುಗವಾಗಿತ್ತು ಎಂದಿದ್ದಾರೆ. ವಾಸ್ತುಶಿಲ್ಪದ ಪ್ರಗತಿಯ ದೃಷ್ಟಿಯಿಂದ ಶಹಜಾನನ ಕಾಲವನ್ನು ರೋಮಿನ ಅಗಸ್ಟಸ್ ಸೀಸರ್ನ ಆಳ್ವಿಕೆಗೆ ಹೋಲಿಸಲಾಗಿದೆ. ಮೊಘಲರ ಇತಿಹಾಸದಲ್ಲಿ ಶಹಜಾನನ ಕಾಲವನ್ನು ಬಿಳಿ ಅಮೃತಶಿಲೆಗಳ ಯುಗ ಎಂತಲೂ ಕೂಡ ಕರೆಯುತ್ತಾರೆ. ದೆಹಲಿಯಲ್ಲಿನ ಮೋತಿ ಮಹಲ್, ರಂಗ್ ಮಹಲ್, ಹೀರಾ ಮಹಲ್, ಜಾಮಿ ಮಸೀದಿ, ದಿವಾನ್ ಇ ಆಮ್ಗಳು ಶಹಜಾನನ ಪ್ರಸಿದ್ಧ ಕಟ್ಟಡಗಳಾಗಿವೆ. ದೆಹಲಿಯಲ್ಲಿನ ಕೆಂಪು ಕೋಟೆಯು ಐತಿಹಾಸಿಕ ಮಹತ್ವವನ್ನು ಪಡೆದಿದ್ದು, ಕೋಟೆಯಲ್ಲಿನ ದಿವಾನ್ ಇ ಖಾಸ್ ಎಂಬ ಅರಮನೆಯನ್ನು ಪ್ರಪಂಚದ ಮೇಲಿನ ಸ್ವರ್ಗ ಎಂದು ಕರೆಯಲಾಗಿದೆ. ದೆಹಲಿಯಲ್ಲಿನ ಜಾಮಿ ಮಸೀದಿಯು ಇಡೀ ಭಾರತದಲ್ಲಿಯೇ ಅತ್ಯಂತ ದೊಡ್ಡದಾದ ಮಸೀದಿಯಾಗಿದೆ. ಶಹಜಾನನು ದೆಹಲಿ ಬಳಿ ಶಹಜಾನಾಬಾದ್ ಎಂಬ ಹೊಸ ರಾಜಧಾನಿಯನ್ನು ಕ್ರಿಸ್ತಶಕ 1638ರಲ್ಲಿ ನಿರ್ಮಾಣ ಮಾಡಿದ. ಇನ್ನು ಶಹಜಾನನು ಆಗ್ರಾದಿಂದ ರಾಜಧಾನಿಯನ್ನು ದೆಹಲಿಗೆ ವರ್ಗಾಯಿಸಿದ. ಶಹಜಾನನು ಆಗ್ರಾದಲ್ಲಿ ಹವಳ ಮಸೀದಿ ಅಥವಾ ಮೋತಿ ಮಸೀದಿ, ದಿವಾನ್ ಇ ಆಮ್, ದಿವಾನ್ ಇ ಖಾಸ್, ಅಂಗೂರಿ ಭಾಗ್, ಮಚ್ಚಿ ಭವನ್, ಜಾಮಿ ಮಸೀದಿ, ಮುಜುಮನ್ ಬುರುಜ್, ಆಗ್ರಾ ಕೋಟೆ, ಸೀಸ್ ಮಹಲ್ಗಳನ್ನು ನಿರ್ಮಾಣ ಮಾಡಿದ್ದಾನೆ. ದೆಹಲಿಯಲ್ಲಿಯ ನಿಜಾಮುದ್ದೀನ್ ಔಲಿಯಾ ಗೌರಿ, ಆಗ್ರಾದ ಝರೋಕ್ ಇ ದರ್ಶನ್ ಮತ್ತು ನಗೀನಾ ಮಸೀದಿ, ಅಜ್ಮೀರ್ನ ಜಾಮಿ ಮಸೀದಿ, ಲಾಹೋರ್ನ ಮಚ್ಚಿ ಭವನ, ಜಹಾಂಗೀರ್ ಗೋರಿ ಹಾಗೂ ಶಾಲಿಮಾರ್ ತೋಟಗಳು ಮತ್ತು ಕಾಶ್ಮೀರ್ನ ವಜಿರ್ ಭಾಗ್ಗಳು ಶಹಜಾನನ ಕಾಲದಲ್ಲಿ ನಿರ್ಮಾಣಗೊಂಡವುಗಳಾಗಿವೆ. ತಾಜ್ ಮಹಲ್ ಕ್ರಿಸ್ತಶಕ 1632ರಿಂದ 1653. ಶಹಜಾನನು ತಾಜ್ಮಹಲ್ ಅನ್ನು ತನ್ನ ಪ್ರೀತಿ ಪಾತ್ರಳಾದ ಮಡದಿಯಾದಂತಹ ಮಮ್ತಾಜ್ ಮಹಲ್ಳ ನೆನಪಿಗಾಗಿ ಆಗ್ರಾದ ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಾಣ ಮಾಡಿದ. ಈ ತಾಜ್ ಮಹಲ್ ಪೂರ್ಣ ಪರ್ಷಿಯನ್ ಶೈಲಿಯಲ್ಲಿದ್ದು, ಅದರ ರಚನಾ ವಿನ್ಯಾಸ ಮಾತ್ರ ಭಾರತೀಯದಾಗಿದೆ. ತಾಜ್ ಮಹಲ್ ರಚನೆಗೆ ಬಿಳಿ ಅಮೃತಶಿಲೆಯನ್ನು ಬಳಸಲಾಗಿದ್ದು, 6.6 ಮೀಟರ್ ಎತ್ತರದ ಜಗತಿಯ ಮೇಲೆ ಸುಮಾರು 187 ಅಡಿ ಎತ್ತರವಿದ್ದು, 4 ದಿಕ್ಕುಗಳಿಗೂ 4 ಮಿನಾರ್ಗಳನ್ನು ಈ ತಾಜ್ ಮಹಲ್ ಒಳಗೊಂಡಿದೆ. ಈ ತಾಜ್ ಮಹಲ್ನ ನಕ್ಷೆ ತಯಾರಕ ವೆನಿಸಿಯಾದ ವೆಕಿನಿಯೋ ಎಂದು ಹೇಳಲಾಗಿದೆ. ಇದರ ನಿರ್ಮಾಪಕ ಸಿರಾಜಿ ಆಗಿದ್ದ. ತಾಜ್ ಮಹಲ್ ನಿರ್ಮಾಣದ ಶಿಲ್ಪಿ ಉಸ್ತಾದ್ ಇಸಾಕ್. ತಾಜ್ ಮಹಲ್ ಅನ್ನು ಸುಮಾರು 20,000 ಜನ 22 ವರ್ಷಗಳ ಕಾಲ ನಿರ್ಮಾಣ ಮಾಡಿದರು. ತಾಜ್ ಮಹಲ್ನ ಒಟ್ಟು ನಿರ್ಮಾಣ ವೆಚ್ಚ 3 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ತಾಜ್ ಮಹಲ್ನ ಮುಂದಿರುವ ತೋಟವನ್ನು ನಿರ್ಮಿಸಿದವರು ರಣಮಲ್ಲ ಆಗಿದ್ದಾನೆ. ಪರ್ಸಿ ಬ್ರೌನ್ ಹೇಳುವಂತೆ, ತಾಜ್ ಮಹಲ್ ಭಾರತದ ಶ್ರೇಷ್ಠ ಕಲಾಕೃತಿಗಳಲ್ಲಿ ಒಂದು ಎಂದು ಹೇಳಿದ್ದಾರೆ. ತಾಜ್ ಮಹಲ್ ಅನ್ನ ಶಿಲೆಯಲ್ಲಿನ ಭಾವಗೀತೆ, ಸೌಂದರ್ಯ ನಿಧಿ, ವಾಸ್ತುಶಿಲ್ಪದ ರಾಣಿ, ಸೌಂದರ್ಯ ರಾಣಿ ಅಂತಲೂ ಕೂಡ ವರ್ಣಿಸಲಾಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ತಾಜ್ ಮಹಲ್ ಅನ್ನ ಕೆನ್ನೆಯ ಮೇಲಿನ ಚಿರತನ ಹನಿ ಎಂದು ಕರೆದಿದ್ದಾರೆ. ಮಯೂರ್ ಸಿಂಹಾಸನ. ಈ ಮಯೂರ್ ಸಿಂಹಾಸನವನ್ನು 7 ವರ್ಷಗಳ ಪರಿಶ್ರಮದಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು. ಇದು 9 ಅಡಿ ಉದ್ದ, 7.5 ಅಡಿ ಅಗಲ ಹಾಗೂ 15 ಅಡಿ ಎತ್ತರವನ್ನು ಒಳಗೊಂಡಿದೆ. ಇದನ್ನು ತಯಾರಿಸಲು 1 ಲಕ್ಷ ಬಂಗಾರದ ತೊಲೆಗಳನ್ನು ಬಳಸಿಕೊಳ್ಳಲಾಗಿದೆ. ಇತಿಹಾಸಕಾರರಾದಂತಹ ಅಬ್ದುಲ್ ಲಾಹೋರಿ ಹೇಳುವಂತೆ, ಶಹಜಾನನು ಇಸ್ಲಾಂ ಧರ್ಮದ ರಕ್ಷಕನಾಗಿದ್ದ ಎಂದು ಕರೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಟನಾದ ಔರಂಗಜೇಬನ ಜೀವನ, ಸೈನಿಕ ಸಾಧನೆಗಳು ಹಾಗೂ ಧಾರ್ಮಿಕ ನೀತಿಯನ್ನು ಗಮನಿಸೋಣ. ಔರಂಗಜೇಬ್ ಕ್ರಿಸ್ತಶಕ 1658ರಿಂದ 1707. ಔರಂಗಜೇಬನು ಮೊಘಲ್ ಸಾಮ್ರಾಜ್ಯದ ಕಡೆಯ ಸಮರ್ಥ ದೊರೆಯಾಗಿದ್ದಾನೆ. ಭಾರತದ ಇತಿಹಾಸದಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲವನ್ನು ಇಸ್ಲಾಮಿಕ್ ಯುಗ ಎಂದು ಕರೆಯಲಾಗಿದೆ. ಔರಂಗಜೇಬನ ಆರಂಭಿಕ ಜೀವನ. ಮುಹಿಯುದ್ದೀನ್ ಔರಂಗಜೇಬನು ನವೆಂಬರ್ 3, 1618ರಂದು ಜನಿಸಿದ. ತಂದೆ ಶಹಜಾನ್, ತಾಯಿ ಮಮ್ತಾಜ್ ಮಹಲ್ ಆಗಿದ್ಲು. ಔರಂಗಜೇಬನು
ತನ್ನ ಗುರುಗಳಾದಂತಹ ಮೀರ್ ಮೊಹಮ್ಮದ್ ಹಸೀಮನಿಂದ ಪರ್ಷಿಯಾ, ಅರೇಬಿಕ್ ಮತ್ತು ಹಿಂದಿಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡ. ಔರಂಗಜೇಬನು ಗಜವೊಂದನ್ನು ಪಳಗಿಸಿ ತನ್ನ ತಂದೆಯಿಂದ ಬಹದ್ದೂರ್ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ. ಔರಂಗಜೇಬನಿಗೆ ಕ್ರಿಸ್ತಶಕ 1637ರಲ್ಲಿ ದಿಲ್ರಾಸ್ ಬೇಗಂಳೊಂದಿಗೆ ಮದುವೆಯಾಯಿತು. ಔರಂಗಜೇಬನು ತಂದೆಯಾದ ಶಹಜಾನನ ಕಾಲದಲ್ಲಿ ಗುಜರಾತ್, ಸಿಂಧ್, ಮುಲ್ತಾನ್, ದಕ್ಕನ್ ರಾಜ್ಯಗಳ ರಾಜ್ಯಪಾಲನಾಗಿ ಆಡಳಿತದ ಅನುಭವವನ್ನು ಪಡೆದುಕೊಂಡ. ಶಹಜಾನನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಆತನ 4 ಮಕ್ಕಳಲ್ಲಿ ಹಂಚಿಕೆ ಮಾಡಲಾಯಿತು. ಧಾರಾನಿಗೆ ಪಂಜಾಬ್, ಔರಂಗಜೇಬನಿಗೆ ದಕ್ಕನ್, ಸುಜಾನಿಗೆ ಬಂಗಾಳ, ಮುರಾದನಿಗೆ ಗುಜರಾತ್ ಪ್ರಾಂತ್ಯಗಳ ಅಧಿಪತ್ಯ ದೊರೆಯಿತು. ಸಿಂಹಾಸನವನ್ನು ಪಡೆಯುವ ಉದ್ದೇಶದಿಂದ ಔರಂಗಜೇಬನು ಶೂಜಾನೊಂದಿಗೆ ಸಾಮ್ರಾಜ್ಯವನ್ನು ತಮ್ಮಿಬ್ಬರಲ್ಲಿ ಹಂಚಿಕೊಳ್ಳುವ ಒಪ್ಪಂದ ಮಾಡಿಕೊಂಡ. ಈ ಒಪ್ಪಂದದ ಪ್ರಕಾರ ಶೂಜಾನು ಬಂಗಾಳದ ಮೂಲಕ ಆಗ್ರಾದ ಮೇಲೂ ಹಾಗೂ ಔರಂಗಜೇಬನು ದಕ್ಕನ್ನ ಮೂಲಕ ಆಗ್ರಾದ ಮೇಲೆ ದಾಳಿ ಮಾಡಿದರು. 1658ರಲ್ಲಿ ಬಹದ್ದೂರ್ಗಢ್ ಮತ್ತು ಧರ್ಮಾತ ಕದನಗಳಲ್ಲಿ ಸಹೋದರನಾದ ಧಾರನನ್ನ ಸೋಲಿಸಿದರು. ಸಮುಘರ್ನಲ್ಲಿ ನಡೆದ ಮತ್ತೊಂದು ಕದನದಲ್ಲಿ ಧಾರನು ಔರಂಗಜೇಬನಿಂದ ಸೋತು ಪಂಜಾಬ್ಗೆ ಓಡಿಹೋದ. ಗೆದ್ದ ಔರಂಗಜೇಬನು ತಂದೆಯಾದ ಶಹಜಾನನನ್ನು ಬಂಧಿಸಿ ಜುಲೈ 21, 1658ರಂದು ಸಿಂಹಾಸನವನ್ನು ಅಲಂಕರಿಸಿದ. ಅಬ್ದುಲ್ ಮುಜಾಫರ್, ಮುಹಿಯುದ್ದೀನ್ ಮಹಮ್ಮದ್, ಬಹದ್ದೂರ್ ಆಲಂಗೀರ್, ಬಾದ್ಶಾ ಗಾಜಿ ಎಂಬ ಬಿರುದಿನೊಂದಿಗೆ ಅಧಿಕಾರವನ್ನು ಪಡೆದುಕೊಂಡ. ಔರಂಗಜೇಬನು ಸಹೋದರರಾದಂತಹ ಧಾರಾ, ಸುಜಾ, ಮುರಾದರನ್ನ ಬಂಧಿಸಿ ವಿಷ ಕೊಟ್ಟು ಕೊಲ್ಲಿಸಿದ. ಔರಂಗಜೇಬನು ತನ್ನ ಪ್ರತಿಸ್ಪರ್ಧಿಗಳನ್ನು ಹತ್ತಿಕ್ಕಿ ಮತ್ತೊಮ್ಮೆ ಜೂನ್ 16, 1659ರಂದು ಪಟ್ಟಾಭಿಷೇಕ ಮಾಡಿಕೊಂಡ. ಹೀಗೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ 2 ಬಾರಿ ಪಟ್ಟಾಭಿಷೇಕ ಮಾಡಿಕೊಂಡ ಏಕೈಕ ಸುಲ್ತಾನ ಎಂದರೆ ಔರಂಗಜೇಬ್ ಆಗಿದ್ದಾನೆ. ಔರಂಗಜೇಬನ ಆಡಳಿತದ ನೀತಿಗಳು: 1. ಈಶಾನ್ಯ ಗಡಿ ನೀತಿ. ಬರ್ಮಾದಿಂದ ವಲಸೆ ಬಂದ ಮಂಗೋಲೈಡ್ ಮೂಲದ ಅಹೋಮರು ಆಸಾಮಿನಲ್ಲಿ ನೆಲೆಸಿದ್ದು ಮೊಘಲರ ಕಾಮರೂಪವನ್ನು ವಶಪಡಿಸಿಕೊಂಡಿದ್ರು. ಆಗ ಮೊಘಲರ ಗವರ್ನರ್ ಆದ ಮೀರ್ ಜುಮ್ಲಾನು ಅಹೋಮರನ್ನ ಸೋಲಿಸಿ ಬಿಹಾರ್ ಮತ್ತು ಅವರ ರಾಜಧಾನಿಯಾದ ಗರ್ಗಾಂವ್ ಅನ್ನ ವಶಪಡಿಸಿಕೊಂಡ. ಮೀರ್ ಜುಮ್ಲಾನ ಮರಣದ ನಂತರ ಅಹೋಮರು ಚಕ್ರಧ್ವಜನ ನೇತೃತ್ವದಲ್ಲಿ ಪುನಃ ದಂಗೆ ಎದ್ದರು. ಆಗ ಶೈಸ್ತಾ ಖಾನನು ಅವರನ್ನ ಸೋಲಿಸಿ ಗೌಹಾತಿ, ರಂಗಪುರ, ಚಿತ್ತಗಾಂಗ್ಗಳನ್ನು ಗೆದ್ದುಕೊಂಡ. ವಾಯವ್ಯ ಗಡಿ ನೀತಿ. ಅಫ್ಘನ್ನರಾದ ಯೂಸುಫ್ ಜಾಯಿಗಳು ದಂಗೆಕೋರರಾಗಿದ್ದು ಭಾಗೂನ ನಾಯಕತ್ವದಲ್ಲಿ ದಂಗೆ ಎದ್ದು ಮೊಘಲರ ಅಧೀನದಲ್ಲಿದ್ದ ಪೇಶಾವರ್ ಮತ್ತು ಅಟೋಕಾ ಜಿಲ್ಲೆಗಳನ್ನು ವಶಪಡಿಸಿಕೊಂಡರು. ಆಗ ಮೊಘಲರ ಗವರ್ನರ್ ಆದ ಮೊಹಮ್ಮದ್ ಅಮೀನ್ ಖಾನನು ಈ ದಂಗೆಯನ್ನು ಸದೆಬಡಿದ. ಆಫ್ರಿದಿಗಳು ಅಕ್ಮಲ್ ಖಾನನ ನಾಯಕತ್ವದಲ್ಲಿ ಮತ್ತು ಠಕಕರು ಕುಸ್ಲು ಖಾನನ ನಾಯಕತ್ವದಲ್ಲಿ ದಂಗೆ ಎದ್ದರು. ಔರಂಗಜೇಬನು ಅವರಿಗೆ ಜಹಗೀರು, ಪಿಂಚಣಿ ಮತ್ತು ಸರ್ಕಾರಿ ನೌಕರಿಗಳನ್ನು ನೀಡಿ ಸಮಾಧಾನ ಪಡಿಸಿದ. ಔರಂಗಜೇಬನ ರಜಪೂತ ನೀತಿ. ಔರಂಗಜೇಬನು ರಜಪೂತರ ವಿರೋಧ ನೀತಿಯನ್ನು ಅನುಸರಿಸಿದ. 1678ರಲ್ಲಿ ರಜಪೂತರ ಮಾರ್ವಾಡದ ರಾಠೋಡ್ ದೊರೆಯಾದಂತಹ ಜಸ್ವಂತ್ ಸಿಂಗನು ಮರಣ ಹೊಂದಿದಾಗ ಔರಂಗಜೇಬನು ಜಸ್ವಂತ್ ಸಿಂಗನ ಮಗನಾದ ಅಜಿತ್ ಸಿಂಗನನ್ನ ರಾಜನೆಂದು ಒಪ್ಪದೆ ಜಸ್ವಂತ್ ಸಿಂಗನ ಅಣ್ಣನ ಮೊಮ್ಮಗನಾದ ಇಂದ್ರ ಸಿಂಹನಿಗೆ ಮಾರ್ವಾಡವನ್ನ 36 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ. ಅಲ್ಲದೆ ಅಜಿತ್ ಸಿಂಗನು ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಮಾತ್ರ ರಾಜನನ್ನಾಗಿ ಮಾಡುವುದಾಗಿ ಔರಂಗಜೇಬ್ ಹೇಳಿದ. ಈ ಹೇಳಿಕೆಯು ರಜಪೂತರು ಮೊಘಲರ ವಿರುದ್ಧ ದಂಗೆ ಏಳುವಂತೆ ಮಾಡಿತು. ರಾಠೋಡರ ಪ್ರಮುಖ ನಾಯಕರಾದ ವೀರನಾರಾಯಣ, ದುರ್ಗದಾಸ, ರಾಜಸಿಂಗರು ಔರಂಗಜೇಬನ ವಿರುದ್ಧ ದಂಗೆ ಎದ್ದರು. ಔರಂಗಜೇಬನು ರಜಪೂತರನ್ನ ಸದೆ ಬಡಿಯಲು ಅಕ್ಬರ್ನ ನಾಯಕತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದ. ಆದರೆ ಈ ಅಕ್ಬರ್ನು ರಜಪೂತರಿಂದ ಸೋತು ಹೋದನೆಂದು ಹೇಳಲಾಗಿದೆ. ಜೂನ್ 24, 1681ರಂದು ಮೊಘಲರು ಮತ್ತು ರಜಪೂತರ ನಡುವೆ ಉದಯ್ಪುರ್ ಒಪ್ಪಂದ ಏರ್ಪಟ್ಟಿತು. ಈ ಒಪ್ಪಂದದ ಪ್ರಕಾರ ಜಯಸಿಂಗನು ಮಾರ್ವಾಡದ ರಾಜನಾಗಿ ಆಯ್ಕೆಯಾದ. ಮೊಘಲರಿಗೆ ಜಸಿಯಾ ಕಂದಾಯ ಕೊಡುವ ಬದಲು ಮಂಡಲ, ಪೋರಾ
ಮತ್ತು ಬಿದನೂರು ಎಂಬ ಪರಗಣಗಳನ್ನು ಬಿಟ್ಟುಕೊಡಲಾಯಿತು. ಔರಂಗಜೇಬನ ದಕ್ಕನ್ ನೀತಿ 1681 1707. ಔರಂಗಜೇಬನ ದಕ್ಕನ್ ನೀತಿಯ ಉದ್ದೇಶಗಳು ಇಂತಿವೆ. 1. ಸುನ್ನಿಯಾದ ಔರಂಗಜೇಬನಿಗೆ ಸಿಯಾ ರಾಜ್ಯಗಳಾದ ಗೋಲ್ಕಂಡ್ ಮತ್ತು ಬಿಜಾಪುರಗಳ ಏಳಿಗೆ ಸಹಿಸಲಾಗಲಿಲ್ಲ. 2. ಹಿಂದೂ ಧರ್ಮದ ಏಳಿಗೆಗಾಗಿ ಹುಟ್ಟಿಕೊಂಡ ಮರಾಠ ಸಾಮ್ರಾಜ್ಯದ ಅವನತಿ. 3. ದಕ್ಕನ್ನಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದು. 4. ಬರಿದಾದ ಮೊಘಲ್ ಖಜಾನೆಯನ್ನು ದಕ್ಷಿಣ ಭಾರತದ ಸಂಪತ್ತಿನಿಂದ ತುಂಬುವುದು. 5. ದಕ್ಕನ್ನಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದಾಗಿತ್ತು. ಔರಂಗಜೇಬನು ಶಿವಾಜಿಯನ್ನ ಸದೆಬಡಿಯಲು ತನ್ನ ಸೇನಾನಿಯಾದಂತಹ ಶಾಯಿಸ್ತ ಖಾನನನ್ನು ಕಳುಹಿಸಿದ. ಈ ಶಾಯಿಸ್ತ ಖಾನನು ಪುನಾ ಬಿಡಾರದಲ್ಲಿ ಶಿವಾಜಿಯಿಂದ ಪೆಟ್ಟು ತಿಂದು ಜೀವ ಭಯದಿಂದ ಓಡಿ ಹೋದ. ಮತ್ತೊಬ್ಬ ನಾಯಕನಾದ ಮುಜುಮನು ಕೂಡ ಅದೇ ರೀತಿ ಹಿಂದಿರುಗಿದ. ಮೊಘಲರಿಗೆ ಸೇರಿದ ಸೂರತ್ ಶಿವಾಜಿಯಿಂದ ಧ್ವಂಸಗೊಂಡಿತು. ನಂತರ ಬಂದ ಜಯಸಿಂಗನು ಶಿವಾಜಿಯೊಂದಿಗೆ ಪುರಂದರಗಡ ಒಪ್ಪಂದ ಮಾಡಿಕೊಂಡು ಉಪಾಯದಿಂದ ಶಿವಾಜಿಯನ್ನ ಆಗ್ರಾಕ್ಕೆ ಆಹ್ವಾನಿಸಿ ಬಂಧಿಸುವ ಕುತಂತ್ರ ಮಾಡಿದ. ಆದರೆ ಶಿವಾಜಿಯು ಚಾತುರ್ಯದಿಂದ ಪಾರಾದ. ಕ್ರಿಸ್ತಶಕ 1680 ತನ್ನ ಮರಣದವರೆಗೂ ಶಿವಾಜಿಯು ಔರಂಗಜೇಬನಿಗೆ ಹೆಬ್ಬುಲಿಯಾಗಿ ಕಾಡಿದನೆಂದು ಹೇಳಲಾಗಿದೆ. ಅಕ್ಬರನಿಗೆ ಆಶ್ರಯ ಕೊಟ್ಟ ಕಾರಣಕ್ಕಾಗಿ ಔರಂಗಜೇಬನು ಶಿವಾಜಿಯ ಮಗನಾದ ಸಂಭಾಜಿಯನ್ನ ಬಂಧಿಸಿ ಅವನ ನಾಲಿಗೆಯನ್ನು ಕತ್ತರಿಸಿ ಕೊಂದು ಹಾಕಿದ. ಇದು ಮುಂದೆ ಮರಾಠ ನಾಯಕರು ಮೊಘಲರ ವಿರುದ್ಧ ದಂಗೆ ಏಳುವಂತೆ ಮಾಡಿತು. ಬಿಜಾಪುರವು ಆದಿಲ್ ಶಾಹಿಯ ಕಡೆಯ ಸುಲ್ತಾನನಾದ ಸಿಕಿಂದರ್ ಆದಿಲ್ ಶಾನ ಆಳ್ವಿಕೆಯಲ್ಲಿತ್ತು. ಔರಂಗಜೇಬನು ಸಿಕಿಂದರನು ಮರಾಠರಿಗೆ ಬೆಂಬಲ ನೀಡುತ್ತಿದ್ದಾನೆ ಎಂದು ಆಪಾದಿಸಿ ದಿಲೀರ್ ಖಾನ್ ಮತ್ತು ಅಜಮಾರನ್ನ ಬಿಜಾಪುರ ದಾಳಿಗೆ ಕಳುಹಿಸಿದ. ಆರಂಭದಲ್ಲಿ ಸೋಲು ಕಂಡ ಮೊಘಲ್ ಸೈನ್ಯವು ಸೆಪ್ಟೆಂಬರ್ 22, 1686 ಬಿಜಾಪುರವನ್ನು ವಶಪಡಿಸಿಕೊಂಡಿತು. ಕೊನೆಗೆ ಸಿಕಿಂದರ್ ಆದಿಲ್ ಶಾನಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ವಿಶ್ರಾಂತಿ ವೇತನ ನೀಡಿ ದೌಲತಾಬಾದಿನ ಬಂಧನದಲ್ಲಿರಿಸಲಾಯಿತು. ಔರಂಗಜೇಬನು ಕುತುಬ್ ಶಾಹಿ ಸುಲ್ತಾನ ಅಬ್ದುಲ್ ಹಸನನ ಆಳ್ವಿಕೆಯಲ್ಲಿದ್ದ ಗೋಲ್ಕೊಂಡವನ್ನು ಗೆಲ್ಲಲು 1687 ದಾಳಿ ಮಾಡಿದ. ಕೊನೆಗೆ ಅಬ್ದುಲ್ ಹಸನನ ಮಂತ್ರಿಯಾದ ಅಬ್ದುಲ್ ಫನಿಯ ದ್ರೋಹದಿಂದಾಗಿ ಗೋಲ್ಕೊಂಡ್ ಮೊಘಲರ ವಶವಾಯಿತು. ಇತಿಹಾಸಕಾರರಾದಂತಹ JN ಸರ್ಕಾರ್ ಅವರು ಹೇಳುವಂತೆ ಸ್ಪೇನಿನ ಹುಣ್ಣು ನೆಪೋಲಿಯನ್ ಅನ್ನು ಹಾಳು ಮಾಡಿದಂತೆ ದಕ್ಕನಿನ ಹುಣ್ಣು ಔರಂಗಜೇಬನನ್ನ ಹಾಳು ಮಾಡಿತು ಎಂದಿದ್ದಾರೆ. ಔರಂಗಜೇಬನ ಧಾರ್ಮಿಕ ನೀತಿ. ಭಾರತವನ್ನು ಧಾರ್ ಉಲ್ ಇಸ್ಲಾಂ ಅಂದರೆ ಇಸ್ಲಾಮಿಕ್ ನಾಡನ್ನಾಗಿ ಸ್ಥಾಪಿಸುವುದು ಔರಂಗಜೇಬನ ಪ್ರಮುಖ ಆಸೆಯಾಗಿತ್ತು. ಈತ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಖುರಾನ್ ಮತ್ತು ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಮಹತಾಸಿಬ್ಸ್ ಎಂಬ ಧರ್ಮಾಧಿಕಾರಿಗಳನ್ನು ನೇಮಕ ಮಾಡಿದ. ಜನ್ಮದಿನ ಮತ್ತು ಸಿಂಹಾಸನಾರೋಹಣ ದಿನಾಚರಣೆಗಳನ್ನು ರೂಢಿಗೆ ತಂದ. ಸ್ತ್ರೀಯರಿಗೆ ಕಡ್ಡಾಯವಾಗಿ ಪರ್ದಾ ಪದ್ಧತಿ ಪಾಲಿಸುವಂತೆ ಆದೇಶ ಮಾಡಿದ. ಗಾಂಜಾ, ಅಫೀಮು, ಮದ್ಯಪಾನ, ಜೂಜುಗಾರಿಕೆ, ಸಂಗೀತ, ಸತಿ ಪದ್ಧತಿ, ಚಿತ್ರಕಲೆಗಳನ್ನು ನಿಷೇಧ ಮಾಡಿದ. ಆಸ್ಥಾನದ ನರ್ತಕಿಯರು ಮತ್ತು ವೇಶ್ಯೆಯರು ಕಡ್ಡಾಯವಾಗಿ ಮದುವೆಯಾಗಬೇಕಿತ್ತು, ಇಲ್ಲವೇ ಆಸ್ಥಾನ ತೊರೆಯಬೇಕು ಎಂದು ಆದೇಶಿಸಿದ. ಆದ್ದರಿಂದ ಔರಂಗಜೇಬನನ್ನ ಜಿಂದಾಪೀರ್ ಅಥವಾ ಜೀವಿಸುವ ಸಂತ ಎಂದು ಕರೆಯುತ್ತಾರೆ. 1671 ಹಿಂದೂಗಳನ್ನ ಆಡಳಿತದಿಂದ ತೆಗೆಯುವಂತೆ ಆಜ್ಞೆ ಮಾಡಿದ. 1668 ಧಾರ್ಮಿಕ ಜಾತ್ರೆಗಳನ್ನು ನಿಷೇಧ ಮಾಡಿದ. ಹಿಂದೂಗಳು ಕುದುರೆ ಸವಾರಿ ಮತ್ತು ಆನೆ ಸವಾರಿಯನ್ನು ಮಾಡುವಂತಿರಲಿಲ್ಲ ಹಾಗೂ ಮುಸ್ಲಿಮರ ಮುಂದೆ ವೀಳ್ಯದೆಲೆ ತಿನ್ನುವಂತಿರಲಿಲ್ಲ. ಔರಂಗಜೇಬನು ಕ್ರಿಸ್ತಶಕ 1679 ಹಿಂದೂಗಳ ಮೇಲೆ ಪುನಃ ಜೆಸಿಯಾ ತೆರಿಗೆಯನ್ನ ಹೇರಿದ. ಶ್ರೀಮಂತರು 48, ಮಧ್ಯಮ ವರ್ಗದವರು 24 ಮತ್ತು ಬಡವರು 12 ದಿರ್ಹಂಗಳನ್ನು ಜೆಸಿಯಾ ಕಂದಾಯವನ್ನಾಗಿ ಕೊಡಬೇಕಿತ್ತು. 1 ದಿರ್ಹಂ 4 ರೂಪಾಯಿಗೆ ಸಮಾನವಾಗಿತ್ತು. ಔರಂಗಜೇಬನ ಕಾಲದಲ್ಲಾದ ಕೆಲವು ದಂಗೆಗಳು. ಮಥುರಾದ ಜಾಟರು ಗೋಕುಲನ ನೇತೃತ್ವದಲ್ಲಿ ದಂಗೆ ಎದ್ದರು. ಮಥುರಾದ ಕೇಶವ ದೇವಾಲಯದ ನಾಶ ಹಾಗೂ ಅಧಿಕ ಕಂದಾಯವೇ ಈ ದಂಗೆಗೆ ಪ್ರಮುಖ ಕಾರಣ ಎಂದು ಹೇಳಲಾಗಿದೆ. ಪಾಟಿಯಾಲ ಬಳಿಯ ನಾರ್ನೂಲು ಮತ್ತು ಮೇವಾಡದ ಕೃಷಿಕರಾದ ಸಾತ್ನಾಮಿಗಳು ಔರಂಗಜೇಬನ ಧಾರ್ಮಿಕ ನೀತಿಯ ವಿರುದ್ಧ ದಂಗೆ ಎದ್ದರು.
ಸತ್ನಾಮಿಗಳು ಎಂದರೆ ಉತ್ತಮ ಚಾರಿತ್ರ್ಯವುಳ್ಳವರು ಎಂದರ್ಥ. ಸಿಖ್ಖರ ಗುರು ತೇಜ್ ಬಹದ್ದೂರ್ನ ಮರಣದಿಂದಾಗಿ ಸಿಖ್ಖರು ಖಾಲ್ಸಾ ಎಂಬ ಸೈನ್ಯವನ್ನ ಕಟ್ಟಿಕೊಂಡು ಮೊಘಲರ ವಿರುದ್ಧ ಹೋರಾಟಕ್ಕೆ ನಿಂತರು. ಮಾರವಾಡದ ಅಜಿತ್ ಸಿಂಗನಿಗೆ ಸಿಂಹಾಸನದ ಹಕ್ಕು ಪಡೆಯಲು ಇಸ್ಲಾಂ ಸ್ವೀಕರಿಸುವ ಆಮಿಷ ಒಡ್ಡಿದ್ರಿಂದ ರಜಪೂತರು ಸಹಜವಾಗಿ ಮೊಘಲರ ವಿರುದ್ಧ ದಾಳಿಗೆ ನಿಂತರು. ಔರಂಗಜೇಬನ ಸಾಮ್ರಾಜ್ಯವು ಕಾಬೂಲ್ನಿಂದ ಚಿತ್ತಗಾಂಗ್ ಮತ್ತು ಕಾಶ್ಮೀರನಿಂದ ಕಾವೇರಿಯವರೆಗೂ ಹಬ್ಬಿಕೊಂಡಿತು. ಔರಂಗಜೇಬನ ಸಾಮ್ರಾಜ್ಯದಲ್ಲಿ 21 ಪ್ರಾಂತ್ಯಗಳಿದ್ದವೆಂದು ಹೇಳಲಾಗಿದೆ. ಔರಂಗಜೇಬನು ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನಾದಂತಹ ಅಂಜುಮನಿಗೆ ಹೀಗೆ ಹೇಳಿದ: ನಾನು ಒಬ್ಬನೇ ಬಂದೆ, ಒಬ್ಬನೇ ಹೋಗುತ್ತಿದ್ದೇನೆ. ದೇಶಕ್ಕೆ ಮತ್ತು ಜನತೆಗೆ ನಾನು ಉತ್ತಮವಾದುದನ್ನು ಮಾಡಿಲ್ಲ. ಭವಿಷ್ಯದ ಬಗ್ಗೆ ನನಗೇನು ಭರವಸೆ ಇಲ್ಲ. ನಾನು ನನ್ನ ಪಾತಕಗಳನ್ನು ಹೊತ್ತು ಹೋಗುತ್ತಿದ್ದೇನೆ. ಏನೇ ಬರಲಿ, ನಾನು ನನ್ನ ದೋಣಿಯನ್ನು ನೀರಿಗೆ ಇಳಿಸಿದ್ದೇನೆ ಎಂದಿದ್ದಾನೆ. ಔರಂಗಜೇಬನು ಮಾರ್ಚ್ 3, 1717ರಂದು ಮರಣ ಹೊಂದಿದ. ಈತನ ಸಮಾಧಿ ದೌಲತಾಬಾದ್ನಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಿರು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲರ ಆಡಳಿತ ವ್ಯವಸ್ಥೆಯನ್ನು ಗಮನಿಸೋಣ. ಮೊಘಲರ ಆಡಳಿತ ವ್ಯವಸ್ಥೆ. ಮೊಘಲರ ಆಡಳಿತವು ಪರ್ಸೋ ಅರಬಿಕ್ ಅಂಶಗಳಿಂದ ಕೂಡಿತು. ಇನ್ನು ಮೊಘಲರ ಸರ್ಕಾರವನ್ನು ಕಾಗಜಿ ರಾಜ್ ಅಥವಾ ಕಾಕತ ಸರ್ಕಾರ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮೊಘಲ್ ಸುಲ್ತಾನರು ಬಾದ್ಶಾ ಎಂಬ ಪದವಿಯೊಂದಿಗೆ ಆಳ್ವಿಕೆಯನ್ನು ಆರಂಭಿಸಿದರು. ಜೊತೆಗೆ ಬಾದ್ಶಾನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಥವಾ ದೇವರ ಪ್ರತಿಛಾಯೆ ಎಂದು ನಂಬಲಾಗಿತ್ತು. ಮೊಘಲ್ ಸುಲ್ತಾನರು ಪ್ರಜಾ ಕಲ್ಯಾಣಕ್ಕಾಗಿ ಝರೋಕ್ ಇ ದರ್ಶನ್ ಹಾಗೂ ತುಲಾದಾನಗಳನ್ನು ರೂಢಿಸಿಕೊಂಡಿದ್ರು. ಝರೋಕ್ ಇ ದರ್ಶನ್ ಎಂದರೆ ಮುಂಜಾನೆಯ ಸಮಯದಲ್ಲಿ ಬಾದ್ಶಾಗಳು ಉಪ್ಪರಿಗೆಯ ಮೇಲೆ ನಿಂತು ಪ್ರಜಾ ದರ್ಶನ ನೀಡುವಂತಹ ಪದ್ಧತಿಯಾಗಿತ್ತು. ತುಲಾದಾನ ಎಂದರೆ ಸುಲ್ತಾನನ ಹುಟ್ಟು ಹಬ್ಬದಂದು ಚಿನ್ನ ಬೆಳ್ಳಿ ನಾಣ್ಯಗಳೊಂದಿಗೆ ತೂಗಿ ಅದನ್ನು ದಾನ ಮಾಡುವಂತಹ ಪದ್ಧತಿಯಾಗಿತ್ತು. ಮೊಘಲ್ ಬಾದ್ಶಾಗಳು ಪ್ರತಿನಿತ್ಯ ಘುಸ್ಲು ಖಾನ್ ಎಂಬ ಪ್ರತ್ಯೇಕ ಕಚೇರಿಯಲ್ಲಿ ಪ್ರಜೆಗಳ ದೈನಂದಿನ ಕುಂದುಕೊರತೆಗಳನ್ನು ಆಲಿಸ್ತಾ ಇದ್ರು. ರಾಜಾಜ್ಞೆಗಳನ್ನು ಫಾರ್ಮಾನುಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮೊಘಲರ ಆಳ್ವಿಕೆಯ ಅವಧಿಯಲ್ಲಿದ್ದ ಕುಲೀನ ವರ್ಗದವರನ್ನ ಮಾಲಿಕ್ಸ್, ಅಮೀರ್, ವಿರ್ಜಾಸ್ ರಾಜ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಈ ಕುಲೀನ ವರ್ಗದಲ್ಲಿ ಟರ್ಕರು, ಇರಾನಿಯನ್ನರು, ಪರ್ಷಿಯನ್ನರು, ಅಫ್ಘಾನರು, ಜಾಟರು, ರಜಪೂತ್ ಜನಾಂಗಗಳಿಂದ ಕೂಡಿತು. ಮೊಘಲರ ಆಳ್ವಿಕೆಯ ಅವಧಿಯಲ್ಲಿ ವಿವಿಧ ಇಲಾಖೆಗಳ ಒಳಗೊಂಡ ಆಡಳಿತಾಂಗವನ್ನು ದಿವಾನ್ ಇ ಆಲ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮೊಘಲರ ಕಾಲದಲ್ಲಿ ಇದ್ದಂತಹ ಪ್ರಮುಖ ಇಲಾಖೆಗಳು ಹಾಗೂ ಮಂತ್ರಿಗಳು: ವಜೀರ್, ಈತ ಪ್ರಧಾನಮಂತ್ರಿಯಾಗಿದ್ದ. ದಿವಾನ್ ಇ ಆಲ್, ಈತ ಹಣಕಾಸಿನ ಮಂತ್ರಿಯಾಗಿದ್ದ. ಖಾನ್ ಇ ಸಮನ್, ಈತ ಗೃಹ ಮಂತ್ರಿಯಾಗಿದ್ದ. ಮೀರ್ ಬಕ್ಷಿ, ಈತ ಸೈನಿಕರ ವೇತನಾಧಿಕಾರಿಯಾಗಿದ್ದ. ಸದರ್ ಉಸ್ ಸಾದರ್, ಈತ ರಾಜಪುರೋಹಿತನಾಗಿದ್ದ. ಖಾಜಿ ಉಲ್ ಖಾಜತ್, ಈತ ಮುಖ್ಯ ನ್ಯಾಯಾಧೀಶನಾಗಿದ್ದ. ಮಹಾತಾಸಿಬ್, ಈತ ಸಾರ್ವಜನಿಕ ನೀತಿ ಬೋಧಕನಾಗಿದ್ದ. ದರೋಗ್ ಇ ಡಾಕ್ ಚೌಕಿ, ಈತ ಅಂಚೆ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಮೀರ್ ಅತೀಶ್, ಈತ ಫಿರಂಗಿ ದಳದ ಮುಖ್ಯಸ್ಥನಾಗಿದ್ದ. ಶಹಾಬಂದರ್, ಈತ ಬಂದರು ಆಡಳಿತಾಧಿಕಾರಿಯಾಗಿದ್ದ. ವಾಕ್ ಇ ನವೀಸ್, ಈತ ಸುದ್ದಿವಾಹಕನಾಗಿದ್ದ. ಖ್ವಾನ್ ಸಿಲಾರ್, ಈತ ಅರಮನೆಯ ಅಡುಗೆಯ ಮೇಲ್ವಿಚಾರಕನಾಗಿದ್ದ. ಖೂಫಿಯಾ ನವೀಸ್, ಈತ ರಹಸ್ಯ ಪತ್ರ ಲೇಖಕನಾಗಿದ್ದ. ಬರೀದ್ ಇ ಮುಮಾಲಿಕ್, ಈತ ಗೂಢಾಚಾರ ಇಲಾಖೆಯ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಜಾಗೀರ್, ಈತ ಜಹಾಗೀರು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ. ದಿವಾನ್ ಇ ಖಲೀಸ್, ಈತ ಚಕ್ರವರ್ತಿಗೆ ಸೇರಿದ ಭೂಮಿಯ ಮೇಲ್ವಿಚಾರಕನಾಗಿದ್ದ. ದಿವಾನ್ ಇ ಕುಲ್, ಈತ ಕೇಂದ್ರೀಯ ಖಜಾನೆಯ ಮುಖ್ಯಸ್ಥನಾಗಿದ್ದ. ಖಾನ್ ಇ ಸಮನ್, ಈತ ಅರಮನೆಯ ಸರಕುಗಳ ಮೇಲ್ವಿಚಾರಕನಾಗಿದ್ದ. ಮೀರ್ ಬಾರ್, ಈತ ಅರಣ್ಯಗಳ ಮೇಲ್ವಿಚಾರಕನಾಗಿದ್ದ. ಮುಸ್ತೌಫಿ, ಈತ ಲೆಕ್ಕ ತಪಾಸಣಾಧಿಕಾರಿಯಾಗಿದ್ದ.
ಮುಸ್ರಿಫ್ ನೌಕಾಧಿಪತಿಯಾಗಿದ್ದ. ಮೀರ್ ತೋಜಕ್ ಆಚರಣೆಗಳ ಅಧಿಕಾರಿಯಾಗಿದ್ದ. ಮೀರ್ ಆರಿಜ್ ಚಕ್ರವರ್ತಿಗೆ ಜನರ ಕುಂದುಕೊರತೆಗಳನ್ನು ತಿಳಿಸುವಂತ ಅಧಿಕಾರಿಯಾಗಿದ್ದ. ದಿವಾನ್ ಇ ಬಯತಾತ್ ಈತ ಸತ್ತವರ ಆಸ್ತಿಯನ್ನು ನೋಂದಾಯಿಸುವ ಅಧಿಕಾರಿಯಾಗಿದ್ದ. ದರೋಗ್ ಇ ಮೀರ್ಮಾಲ್ ಈತ ರಾಜಮುದ್ರೆ ಮತ್ತು ರಹಸ್ಯ ಪತ್ರಗಳ ರಕ್ಷಕನಾಗಿದ್ದ. ಚಕ್ರವರ್ತಿಗಳು ಖಾಸಗಿ ದರ್ಬಾರನ್ನ ದಿವಾನ್ ಇ ಖಾಸ್ನಲ್ಲಿ ನಡೆಸ್ತಾ ಇದ್ರು. ಮೊಘಲರ ಕಾಲದಲ್ಲಿ ಸಾಮ್ರಾಜ್ಯವನ್ನ ಅನೇಕ ಪ್ರಾಂತಗಳಾಗಿ ವಿಂಗಡಿಸಲಾಗ್ತಾ ಇತ್ತು. ಅವುಗಳನ್ನ ಸುಬಾಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಸುಬೇದಾರ ಅವುಗಳ ಮುಖ್ಯಸ್ಥನಾಗಿದ್ದ. ಸುಬೇದಾರನಿಗೆ ಸಿಫಹಾ ಸಲರ್, ನಿಜಾಮ್, ಸಾಹಿಬ್ ಇ ಸುಬಾ ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ಅಕ್ಬರ್ನ ಕಾಲದಲ್ಲಿ 15, ಜಹಾಂಗೀರ್ನ ಕಾಲದಲ್ಲಿ 17, ಶಹಜಾನನ ಕಾಲದಲ್ಲಿ 22 ಮತ್ತು ಔರಂಗಜೇಬನ ಕಾಲದಲ್ಲಿ 21 ಸುಬಾಗಳು ಇದ್ದವೆಂದು ಹೇಳಲಾಗಿದೆ. ಆಗ್ರಾ, ದೆಹಲಿ, ಅಹಮದಾಬಾದ್, ಬಿಹಾರ್, ಬಂಗಾಳ, ಗುಜರಾತ್, ಬೆರಾರ್, ಖಾಂದೇಶ್, ಅಹಮದ್ ನಗರ್, ಸಿಂಧ್, ಮಾಳ್ವಾ, ಔದ್, ಲಾಹೋರ್, ಮುಲ್ತಾನ್ಗಳು ಮೊಘಲರ ಕಾಲದ ಪ್ರಸಿದ್ಧ ಪ್ರಾಂತಗಳಾಗಿದ್ವು. ಪ್ರತಿ ಪ್ರಾಂತವನ್ನ ಅನೇಕ ಜಿಲ್ಲೆಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು ಸರ್ಕಾರಗಳು ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ಫೌಜುದಾರ ಅಥವಾ ದಳವಾಯು ಸರ್ಕಾರದ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಈ ಫೌಜುದಾರನ ನೆರವಿಗೆ ಬತಿಕ್ಷಿ, ಅಮುಲ್ ಗುಜಾರ್, ಖಜಾನುದಾರ ಎಂಬ ಅಧಿಕಾರಿಗಳು ನೆರವಾಗ್ತಾ ಇದ್ರು. ಇನ್ನು ಪ್ರತಿ ಜಿಲ್ಲೆಯನ್ನ ಅನೇಕ ತಾಲೂಕುಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳಿಗೆ ಪರಗಣ ಅಥವಾ ಮಹಲ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಸಿಖ್ ಧಾರನು ಇವುಗಳ ಮುಖ್ಯಸ್ಥನಾಗಿದ್ದ. ಈ ಸಿಖ್ ಧಾರನಿಗೆ ಅಮಿಲ್, ಖನುಂಗೋ, ಬತಿಕ್ಸಿ, ಪಟ್ವಾರಿ, ಕಾರಕೂನರ್ಗಳು ನೆರವಾಗ್ತಾ ಇದ್ರು. ಗ್ರಾಮಾಡಳಿತವು ಗ್ರಾಮ ಪಂಚಾಯಿತಿಗೆ ಸೇರಿತ್ತು. ಮುಕ್ದಮನು ಇದರ ಮುಖ್ಯಸ್ಥನಾಗಿದ್ದ. ಈ ಮುಕ್ದಮನ ನೆರವಿಗೆ ಕಾರಕೂನ, ಪಟ್ವಾರಿ, ಚೌಕಿದಾರ, ಶಾನುಭೋಗ, ಖನುಂಗೋ ಎಂಬ ಅಧಿಕಾರಿಗಳು ನೆರವಾಗ್ತಾ ಇದ್ರು. ಇನ್ನು ಗ್ರಾಮಗಳಲ್ಲಿ ಮುಕ್ದಮರು, ಪರಗಣಗಳಲ್ಲಿ ಸಿಖ್ದಾರರು, ಸರ್ಕಾರಗಳಲ್ಲಿ ಫೌಜುದಾರರು, ಪ್ರಾಂತ್ಯಗಳಲ್ಲಿ ಸುಬೇದಾರರು ಶಾಂತಿ ಪಾಲನೆ ಮತ್ತು ಭದ್ರತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಹೊಂದಿದ್ರು. ಕೋತ್ವಾಲನು ನಗರ ರಕ್ಷಕನಾಗಿದ್ದು ಈತ ಪೊಲೀಸ್ ಅಧಿಕಾರಿಯಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಐನ್ ಇ ಅಕ್ಬರಿಯಲ್ಲಿ ವಿವರಿಸಿದಂತೆ ಕೋತ್ವಾಲನ ಕರ್ತವ್ಯಗಳು ಇಂತಿವೆ. 1. ಕಳ್ಳತನ, ದರೋಡೆಗಳನ್ನು ತಡೆಗಟ್ಟುವುದು ಹಾಗೂ ಕಳ್ಳರನ್ನ ಪತ್ತೆ ಹಚ್ಚುವುದು. 2. ಅಳತೆ ಮತ್ತು ತೂಕಗಳನ್ನು ಪರಿಶೀಲಿಸಿ ಬೆಲೆಯನ್ನು ನಿಯಂತ್ರಿಸುವುದು. 3. ರಾತ್ರಿ ವೇಳೆ ಪಹರೆ ನಡೆಸುವುದು. 4. ಜನಸಂಖ್ಯೆ ದಾಖಲೆಗಳನ್ನು ಇಡುವುದು ಮತ್ತು ಪ್ರಾಣಿ ವಧೆಯನ್ನು ತಡೆಗಟ್ಟುವುದು. ವಾಕಿಯಾ ನವೀಸನು ಪ್ರಾಂತಗಳಲ್ಲಿ ಆಗುತ್ತಿದ್ದ ದಂಗೆ, ಪಿತೂರಿಗಳ ಕುರಿತು ಕೇಂದ್ರಕ್ಕೆ ವರದಿಯನ್ನ ಮಾಡುವಂತಹ ಅಧಿಕಾರಿಯಾಗಿದ್ದ. ಸುಲ್ತಾನನ ಆಸ್ಥಾನವೇ ಸರ್ವೋಚ್ಚ ನ್ಯಾಯಾಲಯವಾಗಿತ್ತು. ಇದನ್ನ ಇಂಪೀರಿಯಲ್ ಸದರ್ ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ಅಕ್ಬರ್ನು ನ್ಯಾಯದಾನದ ಕುರಿತು ಈ ರೀತಿಯಾಗಿ ಹೇಳಿದ್ದಾನೆ: ನಾನು ಯಾವುದಾದರೂ ಅನ್ಯಾಯ ಕಾರ್ಯದಿಂದ ತಪ್ಪಿತಸ್ಥನಾದಲ್ಲಿ ನನ್ನ ವಿರುದ್ಧವೇ ತೀರ್ಪು ಕೊಟ್ಟುಕೊಳ್ಳುತ್ತೇನೆ ಎಂದಿದ್ದಾನೆ. ಪ್ರತಿ ಬುಧವಾರ ನ್ಯಾಯದಾನಕ್ಕೆ ಮೀಸಲಾಗಿತ್ತು. ಬಾದ್ಶಾನನ್ನ ಬಿಟ್ಟರೆ ಖಾಜಿ ಉಲ್ ಖಜತ್ ಅಥವಾ ಮುಖ್ಯ ಖಾಜಿಯು ನ್ಯಾಯದಾನವನ್ನ ಮಾಡ್ತಾ ಇದ್ದ. ಈತನಿಗೆ ಮುಫ್ತಿಗಳು ಮತ್ತು ಮೀರ್ ಅದಲರು ನೆರವಾಗ್ತಾ ಇದ್ರು. ಮೀರ್ ಅದಲನು ಖಾಜಿಯ ತೀರ್ಪುಗಳನ್ನ ಜಾರಿಗೆ ತರುತ್ತಿದ್ದ ನ್ಯಾಯಿಕ ಅಧಿಕಾರಿಯಾಗಿದ್ದ. ಖುರಾನ್ ಮತ್ತು ಶರಿಯತ್ ಎಂಬ ಇಸ್ಲಾಂ ಕಾನೂನುಗಳನ್ನು ನ್ಯಾಯಾಂಗದಲ್ಲಿ ಅಳವಡಿಸಲಾಗಿತ್ತು. ಅಕ್ಬರ್ನು ಪ್ರಥಮ ಬಾರಿಗೆ ಹಿಂದೂ ಕಾನೂನುಗಳನ್ನು ಹಾಗೂ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ಹಿಂದೂ ನ್ಯಾಯಾಧೀಶರನ್ನ ನೇಮಿಸಿಕೊಂಡ. ದಿವಾನಿ ಕೋರ್ಟ್ಗಳಲ್ಲಿ ಹಿಂದೂ ನೀತಿ ಸಂಹಿತೆಯನ್ನ, ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಇಸ್ಲಾಂ ಕಾನೂನುಗಳನ್ನು ಅನುಸರಿಸಲಾಗ್ತಾ ಇತ್ತು. ಔರಂಗಜೇಬನ ಕಾಲದಲ್ಲಿ ಫತ್ವಾ ಇ ಆಲಂಗೀರ್ ಎಂಬ ಹೊಸ ನ್ಯಾಯ ಸಂಹಿತೆಯನ್ನು ಪರಿಚಯಿಸಲಾಯಿತು. ಮೊಘಲರ ಕಾಲದಲ್ಲಿ ಕೋರ್ಟುಗಳನ್ನು ಪ್ರಮುಖವಾಗಿ ರಾಜಕೀಯ,
ಧಾರ್ಮಿಕ, ಜಾತ್ಯತೀತ ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಜೊತೆಗೆ ಅಪರಾಧಗಳನ್ನು ಕೂಡ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ದೇವರ ವಿರುದ್ಧದ ಅಪರಾಧಗಳು. 2. ರಾಜ್ಯದ ವಿರುದ್ಧದ ಅಪರಾಧಗಳು. 3. ವ್ಯಕ್ತಿಗಳ ವಿರುದ್ಧದ ಅಪರಾಧಗಳು. ಮೊಘಲರ ಕಾಲದಲ್ಲಿ 4 ವಿಧದ ಶಿಕ್ಷೆಗಳು ರೂಢಿಯಲ್ಲಿದ್ದವು. ಹಾದ್ ಇದು ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡವರಿಗೆ ನೀಡುವಂತಹ ಶಿಕ್ಷೆಯಾಗಿತ್ತು. ತಜೀರ್ ಇದು ಸಾರ್ವಜನಿಕ ನಿಂದನೆಗೆ ಸಂಬಂಧಪಟ್ಟಂತಹ ಶಿಕ್ಷೆಯಾಗಿತ್ತು. ಕಿಸಾಸ್ ಇದು ಸೇಡಿನ ಕ್ರಮಕ್ಕೆ ಒಳಪಟ್ಟ ಶಿಕ್ಷೆಯಾಗಿತ್ತು. ತಹಸೀರ್ ಎಂಬುದು ಅಪರಾಧಿಯನ್ನ ತಲೆಬೋಳಿಸಿ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡುವಂತಹ ಶಿಕ್ಷೆಯಾಗಿತ್ತು. ಮೊಘಲರ ಸೈನ್ಯವನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಅಹಾದಿ ಇದು ಚಕ್ರವರ್ತಿಯ ಅಂಗರಕ್ಷಕ ಸೈನಿಕರನ್ನ ಒಳಗೊಂಡಿತು. ದಾಖಲಿ ಇದು ಮನ್ಸಬ್ದಾರರಿಂದ ಬರುತ್ತಿದ್ದ ಪೂರಕ ಸೈನ್ಯವಾಗಿತ್ತು. ಸ್ಥಾಯಿ ಸೈನ್ಯ ಇದು ಚಕ್ರವರ್ತಿಯಿಂದ ನೇಮಕಗೊಂಡ ಖಾಯಂ ಸೇನೆಯಾಗಿತ್ತು. ರಾಜ್ಯರ ಸೇನೆ ಇದು ಚಕ್ರವರ್ತಿಗೆ ಅಗತ್ಯ ಬಿದ್ದಾಗ ಸಾಮಂತ ರಾಜರು ಪೂರೈಸುವಂತಹ ಸೈನ್ಯವಾಗಿತ್ತು. ಮೊಘಲರ ಅಶ್ವಪಡೆಯಲ್ಲಿ 2 ವಿಧಗಳಿದ್ದವು. 1. ಬಾಗಿರ್ಸ್ ಈ ಸೈನಿಕರು ರಾಜ್ಯರಿಂದಲೇ ಕುದುರೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಪಡೆಯುವಂತಹ ಸೈನಿಕರಾಗಿದ್ದರು. 2. ಸಿಲೆದಾರ್ಸ್ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಶಸ್ತ್ರಾಸ್ತ್ರಗಳು ಹಾಗೂ ಕುದುರೆಗಳನ್ನು ಹೊಂದಿದ್ದು ವೇತನಕ್ಕಾಗಿ ಅರಸನ ಅಧೀನದಲ್ಲಿ ದುಡಿಯುವಂತಹ ಸೈನಿಕರಾಗಿದ್ದರು. ಇನ್ನು ಮೊಘಲರ ಅಶ್ವಪಡೆಯಲ್ಲಿ 3 ವಿಧಗಳಿದ್ವು. 1. ಏಕ ಅಶ್ವ ಅಂದರೆ ಒಂದೇ ಕುದುರೆಯನ್ನ ಹೊಂದಿದಾತ. 2. ದ್ವಿ ಅಶ್ವ ಅಂದರೆ 2 ಕುದುರೆಯನ್ನ ಹೊಂದಿದಾತ. 3. ನಿಮ್ ಅಶ್ವ ಅಂದರೆ 2 ಸೈನಿಕರು ಮತ್ತು 1 ಕುದುರೆಯನ್ನ ಹೊಂದಿದಾತ. ಮೊಘಲರ ಕಾಲುಪಡೆಯಲ್ಲಿ ಪ್ರಮುಖವಾಗಿ 2 ವಿಧಗಳಿದ್ವು. 1. ಬಂದೂಕ್ಷಿ ಅಂದರೆ ಬಂದೂಕುದಾರಿಗಳು. 2. ಶನ್ಸಿರ್ಬಾಜ್ ಅಂದರೆ ಖಡ್ಗಧಾರಿಗಳು ಎಂದರ್ಥ. ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಕಂದಾಯ ಆಡಳಿತವನ್ನ ನೋಡಿಕೊಳ್ಳಲು ದಿವಾನ್ ಇ ಆಲ್ ಎಂಬ ಕಂದಾಯ ಇಲಾಖೆ ಇತ್ತು ಎಂದು ಹೇಳಲಾಗಿದೆ. ದಿವಾನ್ ಇ ಆಶ್ರಫನು ಈ ದಿವಾನ್ ಇ ಆಲ್ನ ಮೇಲ್ವಿಚಾರಕನಾಗಿದ್ದ. ಮೊಘಲರ ಕಾಲದಲ್ಲಿ ಭೂಮಿಯನ್ನ ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಜಹಗೀರುದಾರರ ಭೂಮಿ. 2. ರಾಜರ ಭೂಮಿ. 3. ಉಚಿತ ಅನುಭೋಗಕ್ಕೆ ಕೊಟ್ಟಂತಹ ಭೂಮಿ ಎಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೊಘಲ್ ಕಾಲದ ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ಮೊಘಲರ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಜೀವನ. ಮೊಘಲರ ಸಮಾಜದಲ್ಲಿ ನಾವು ಉಳಿಗಮಾನ್ಯ ವ್ಯವಸ್ಥೆಯ ಸ್ವರೂಪವನ್ನು ಕಾಣಬಹುದು. ಮೊಘಲ್ ಸಮಾಜವು ಪ್ರಮುಖವಾಗಿ ಟರ್ಕರು, ಅಫ್ಘನ್ನರು, ಪರ್ಷಿಯನ್ನರು, ಮಂಗೋಲರು, ಹಿಂದೂಗಳು, ಜಾಟರು, ರಜಪೂತರು ಹಾಗೂ ಸಿಖ್ ಪಂಗಡಗಳಿಂದ ಕೂಡಿತು. ಮೊಘಲ್ ಸಮಾಜವನ್ನು ಪ್ರಮುಖವಾಗಿ 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1. ಆಳುವ ವರ್ಗ. 2. ಕುಲೀನ ವರ್ಗ. 3. ಮಧ್ಯಮ ವರ್ಗ. 4. ಕೆಳವರ್ಗ. ಆಳುವ ವರ್ಗವು ಸಾಮಾನ್ಯವಾಗಿ ಚಕ್ರವರ್ತಿಗಳು, ರಾಜಕುಟುಂಬ, ಕುಲೀನರು, ಸರ್ದಾರರು, ಜಮೀನ್ದಾರರು ಹಾಗೂ ಮನ್ಸಬ್ದಾರರನ್ನ ಒಳಗೊಂಡಿತು. ಕುಲೀನ ವರ್ಗವು ಶ್ರೀಮಂತ ಸರ್ದಾರರು, ಮನ್ಸಬ್ದಾರರು, ಜಹಗೀರುದಾರರು ಹಾಗೂ ಗಣ್ಯ ಅಧಿಕಾರಿಗಳಿಂದ ಕೂಡಿತು. ಮಧ್ಯಮ ವರ್ಗವು ವರ್ತಕರು, ಸಣ್ಣ ಮನ್ಸಬ್ದಾರರು, ಸರ್ಕಾರಿ ನೌಕರರು, ಅಕ್ಕಸಾಲಿಗರು, ಕಮ್ಮಾರರು, ನೇಕಾರರು, ಗಾಣಿಗರು, ಚಮ್ಮಾರರು, ಬಣ್ಣಗಾರರು ಹಾಗೂ ದರ್ಜಿಗಳಿಂದ ಕೂಡಿತು. ಇನ್ನು ಕೆಳವರ್ಗವು ರೈತರು, ಕೃಷಿ ಕಾರ್ಮಿಕರು, ಕುಶಲಕರ್ಮಿಗಳು, ಸಣ್ಣ ವರ್ತಕರು, ಗಾರೆ ಕೆಲಸದವರು, ಅಂಗಡಿ ಮಾಲೀಕರು ಹಾಗೂ ಗುಲಾಮರಿಂದ ಕೂಡಿತು. ಮೊಘಲರ ಕಾಲದಲ್ಲಿ ಜಮೀನುದಾರರನ್ನ ಪಟೇಲರು, ನಾಯಕರು, ದೇಶ್ಮುಖರು ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಈ ಜಮೀನ್ದಾರರಲ್ಲಿ ಮಧ್ಯವರ್ತಿ ಜಮೀನ್ದಾರರು,
ಸ್ವಾಯತ್ತತೆಯ ಜಮೀನ್ದಾರರು ಹಾಗೂ ಪ್ರಾಥಮಿಕ ಜಮೀನ್ದಾರರು ಎಂಬ 3 ವರ್ಗಗಳಿದ್ದವು. ಮೊಘಲರ ಕಾಲದ ರೈತರನ್ನ ಖುದ್ ಕಾಸ್ಟ್, ಪಾಡಿ ಕಾಸ್ಟ್ ಹಾಗೂ ಹಿಸ್ಸೆದಾರರು ಎಂದು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಖುದ್ ಕಾಸ್ಟ್ ರೈತರು ಸ್ವಂತ ಜಮೀನು ಸಾಗುವಳಿ ಮಾಡುತ್ತಿದ್ದ ಭೂಮಾಲೀಕರಾಗಿದ್ದರು. ಇವರುಗಳು ಸಹಿಗಳು ಎಂದು ಕರೆಯುವ ಕೃಷಿ ಕಾರ್ಮಿಕರಿಂದ ಸಾಗುವಳಿಯನ್ನ ಮಾಡಿಸ್ತಾ ಇದ್ರು. ಇನ್ನು ಪಾಡಿ ಕಷ್ಟರು ಬೇರೆ ಕಡೆಯಿಂದ ವಲಸೆ ಬಂದಂತಹ ಬೇಸಾಯದಲ್ಲಿ ತೊಡಗಿದ ರೈತಾಪಿ ವರ್ಗವಾಗಿತ್ತು. ಹಿಸ್ಸೆದಾರರು ಖುದ್ ಕಾಸ್ಟ್ ರೈತರಿಂದ ಜಮೀನನ್ನ ಪಡೆದು ಗೇಣಿಗಾಗಿ ದುಡಿಯುವಂತಹ ಒಂದು ವರ್ಗವಾಗಿತ್ತು. ಅಬ್ದುಲ್ ಗಫೂರ್, ಮಲ್ಲಯ್ಯ ಶೆಟ್ಟಿ, ಕಾಶಿ ವೀರಣ್ಣ, ಸಂಕರಾಮಣ್ಣ, ಶಾಂತಿದಾಸರು ಮೊಘಲರ ಕಾಲದ ಪ್ರಸಿದ್ಧ ವರ್ತಕರಾಗಿದ್ದರು. ಮೊಘಲರ ಕಾಲದಲ್ಲಿ ಶ್ರೀ ಸಾಮಾನ್ಯರು ಚಪ್ಪಲಿಯನ್ನ ಧರಿಸುವುದಿಲ್ಲ ಎಂದು ಬಾಬರ್ನು ತನ್ನ ಬಾಬರ್ನಾಮ್ ಗ್ರಂಥದಲ್ಲಿ ತಿಳಿಸಿದ್ದಾನೆ. ಗೋಧಿ, ಭತ್ತ, ಬಾರ್ಲಿ, ಜೋಳ, ಆಲೂಗಡ್ಡೆ, ನೆಲಗಡಲೆ, ಕಬ್ಬು, ರೇಷ್ಮೆ, ಸೆಣಬು, ಹತ್ತಿ, ತಂಬಾಕು, ನೀಲಿ, ಅಫೀಮು, ದ್ರಾಕ್ಷಿ, ವೀಳ್ಯದೆಲೆ ಮೊಘಲರ ಕಾಲದ ಮುಖ್ಯ ಬೆಳೆಗಳಾಗಿದ್ವು. ಭತ್ತವನ್ನ ಬಂಗಾಳ, ಕಾಶ್ಮೀರ್, ಔಧ್, ಅಸ್ಸಾಂ, ಒರಿಸ್ಸಾ, ಬಿಹಾರ್, ಪಶ್ಚಿಮ ಹಾಗೂ ಪೂರ್ವ ಕರಾವಳಿಯಲ್ಲಿ ಬೆಳೆಯಲಾಗ್ತಾ ಇತ್ತು. ಕಬ್ಬನ್ನ ಪ್ರಮುಖವಾಗಿ ಬಿಹಾರ್, ಬಂಗಾಳ, ಔಧ್, ಮಾಳ್ವಾ, ಲಾಹೋರ್, ಮುಲ್ತಾನ್ ಹಾಗೂ ಅಜ್ಮೀರ್ಗಳಲ್ಲಿ ಬೆಳೆಯಲಾಗ್ತಾ ಇತ್ತು. ಯಮುನಾ ಕಣಿವೆ ಹಾಗೂ ಮಧ್ಯ ಭಾರತದಲ್ಲಿ ಬೃಹತ್ ಪ್ರಮಾಣದಲ್ಲಿ ನೀಲಿಯನ್ನ ಬೆಳೆಯಲಾಗ್ತಾ ಇತ್ತು ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಕಾಶ್ಮೀರವು ಚೇರಿ ಹಣ್ಣುಗಳಿಗೆ ಹೆಸರುವಾಸಿಯಾಗಿತ್ತು. ಇನ್ನು ನೇರಳೆ ಹಣ್ಣು ಮೊಘಲರಿಂದ ಜನಪ್ರಿಯತೆಗೆ ಬಂತು ಎಂದು ಹೇಳಲಾಗಿದೆ. ಐನ್ ಇ ಅಕ್ಬರಿ ಗ್ರಂಥದಲ್ಲಿ 16 ಬಗೆಯ ರಾಬಿ, 25 ಬಗೆಯ ಖಾರಿಫ್ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಮೊಘಲರ ಕಾಲದಲ್ಲಿ ಮೆರ್ತಾ ಎಂಬ ಪರಗಣದಲ್ಲಿ ಸುಮಾರು 600 ಬಾವಿಗಳು ಇದ್ದವೆಂದು ಹೇಳಲಾಗಿದೆ. ದೇಬಲ್ ಸರೋವರ, ಉದಯ ಸಾಗರ, ರಾಜಸಾಗರಗಳಿಂದ ನೀರಾವರಿಗೆ ಸಹಾಯ ಮಾಡಲಾಗಿತ್ತು. ಶಹಜಾನನು ಯಮುನಾ ನದಿಯಿಂದ ದೆಹಲಿವರೆಗಿನ 150 ಮೈಲಿ ಉದ್ದದ ನಹರ್ ಇ ಫೈಜ್ ಎಂಬ ಕಾಲುವೆ ಹಾಗೂ ಲಾಹೋರಿನಿಂದ ಶಹನಾರ್ ಎಂದು ಕರೆಯುವ 100 ಮೈಲಿ ಉದ್ದದ ಕಾಲುವೆಯನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಮೊಘಲರ ಕಾಲದಲ್ಲಿ ಯಮುನಾ ನದಿಯ ಕಾಲುವೆಯನ್ನು ನಹರ್ ಇ ಬಿಹಸ್ತೆ ಎಂದು ಕರೆಯಲಾಗಿದೆ. ತೋಡರಮಲ್ಲನು ಬಂದೋಬಸ್ತ್ ಪದ್ಧತಿಯನ್ನ ಜಾರಿಗೆ ತಂದಿದ್ದು, ಇದು ಸರಾಸರಿ 10 ವರ್ಷಗಳ ಉತ್ಪನ್ನದ ಆದಾಯದಂತೆ 1/3 ಭೂಕಂದಾಯವನ್ನು ನಿಗದಿಪಡಿಸಲಾಗಿತ್ತು. ಕ್ರಿಸ್ತಶಕ 1556 ಹಾಗೂ 57ರಲ್ಲಿ ಸಿಂಧ್, ಬಿಯಾನ್, ಆಗ್ರಾದಲ್ಲಿ ಸಂಭವಿಸಿದ ಕ್ಷಾಮದ ಕುರಿತು ಇತಿಹಾಸಕಾರರಾದಂತಹ ಬದೋನಿಯು ಈ ರೀತಿಯಾಗಿ ಹೇಳಿದ್ದಾರೆ. ಮನುಷ್ಯನನ್ನೇ ತಿನ್ನುವುದನ್ನ ಕಂಡೆ. ಉಪವಾಸದಿಂದ ನರಳುತ್ತಿರುವವರ ದೃಶ್ಯ ಅವರನ್ನ ನೋಡಲಾಗದಷ್ಟು ವಿಕಾರ ರೂಪ ತಾಳುತ್ತಿತ್ತು. ಇಡೀ ದೇಶವೇ ಪಾಳು ಬಿದ್ದಿತು ಮತ್ತು ಭೂಮಿಯನ್ನು ಉಳಲು ರೈತರೇ ಇರಲಿಲ್ಲ ಎಂದಿದ್ದಾನೆ. ಸಾಮ್ರಾಜ್ಯದ ಸಮಸ್ತ ಭೂಮಿಗೆ ಚಕ್ರವರ್ತಿಯೇ ಒಡೆಯನಾಗಿದ್ದು, ಅವನ ಒಡೆತನಕ್ಕೆ ಒಳಪಟ್ಟ ಭೂಮಿಯನ್ನ ಖಲೀಸ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಲಾಹೋರ್, ಆಗ್ರಾ, ಫತೇಪುರ್ ಸಿಕ್ರಿ, ಗುಜರಾತ್ಗಳು ರೇಷ್ಮೆ ನೇಯ್ಗೆಗೆ ಹೆಸರುವಾಸಿಯಾಗಿದ್ದವು. ಬಂಗಾಳ ರೇಷ್ಮೆ ಉತ್ಪಾದನೆ ಹಾಗೂ ತಯಾರಿಕೆಗೆ ಹೆಸರುವಾಸಿಯಾಗಿತ್ತು. ಢಾಕಾವು ಇಡೀ ದೇಶದಲ್ಲಿಯೇ ಮಸ್ಲಿನ್ ಬಟ್ಟೆಯ ಉತ್ಪಾದನೆಗೆ ಹೆಸರುವಾಸಿಯಾಗಿತ್ತು. ಭಾರತದ ಬಟ್ಟೆಯನ್ನ ಚೀನಾ, ಇರಾನ್, ಇರಾಕ್, ಅರೇಬಿಯಾ, ಜಪಾನ್, ಟರ್ಕಿ, ಬರ್ಮಾ, ಜಾವಾ, ಮಲಯ ಹಾಗೂ ಯುರೋಪ್ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಅಕ್ಬರನು ಲಾಹೋರಿನಲ್ಲಿ 1000 ಉಣ್ಣೆ ಬಟ್ಟೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದನೆಂದು ಹೇಳಲಾಗಿದೆ. ದೆಹಲಿ ಮತ್ತು ಬನಾರಸ್ಗಳಲ್ಲಿ ಕಂಚಿನ ಕೈಗಾರಿಕೆಗಳಿದ್ದುವು. ಗುಜರಾತ್ ಚರ್ಮದ ಉದ್ದಿಮೆಗೆ ಹೆಸರುವಾಸಿಯಾಗಿತ್ತು. ಫತೇಪುರ್ ಸಿಕ್ರಿ ಮತ್ತು ಬಿರಾರ್ಗಳಲ್ಲಿ ಗಾಜಿನ ಕೈಗಾರಿಕೆಗಳು ಇದ್ದವೆಂದು ಹೇಳಲಾಗಿದೆ. ಆಗ್ರಾ, ಸಿಯಾಲ್ಕೋಟೆ, ಕಾಶ್ಮೀರ್ ಹಾಗೂ ಗಯಾದಲ್ಲಿ
ಕಾಗದದ ಕಾರ್ಖಾನೆಗಳಿದ್ವು. ಜಗತ್ ಪ್ರಸಿದ್ಧವಾದ ಕೊಹಿನೂರು ವಜ್ರ ದೊರೆತದ್ದು ಗೋಲ್ಕಂಡ್ ಗಣಿಯಲ್ಲಿ. ಬುಂದೇಲ್ಖಂಡ್, ಗೋಲ್ಕಂಡ್, ವಜ್ರಕೆರೂರು, ಛೋಟಾ ನಾಗ್ಪುರ್ಗಳಲ್ಲಿ ವಜ್ರದ ಗಣಿಗಳಿದ್ವು. ದೆಹಲಿ, ಬನಾರಸ್, ಚುನಾರ್ಗಳು ಆಟದ ಸಾಮಾನುಗಳ ತಯಾರಿಕೆಗೆ ಹೆಸರುವಾಸಿಯಾಗಿದ್ವು. ರಾಯಚೂರಿನ ಹಟ್ಟಿ, ಕೋಲಾರದಲ್ಲಿ ಚಿನ್ನದ ಗಣಿಗಳಿದ್ವು. ಜೊತೆಗೆ ರಾಜಸ್ಥಾನಿನಲ್ಲಿ ತಾಮ್ರ ಹಾಗೂ ಅಮೃತ ಶಿಲೆಗಳ ನಿಕ್ಷೇಪಗಳು ಇದ್ದವೆಂದು ಹೇಳಲಾಗಿದೆ. ಆಗ್ರಾ, ದೆಹಲಿ, ಫತೇಪುರ್ ಸಿಕ್ರಿ, ಲಾಹೋರ್, ಮುಲ್ತಾನ್, ಪಾಟ್ನಾ, ಕಾಶಿ, ಅಹಮದಾಬಾದ್, ದೇವಗಿರಿಗಳು ಆಂತರಿಕ ವ್ಯಾಪಾರದ ಕೇಂದ್ರಗಳಾಗಿದ್ವು. ಸೂರತ್, ಕ್ಯಾಬೆ, ಬಾಂಬೆ, ಕ್ಯಾಲಿಕಟ್, ನಾಗಪಟ್ಟಣಂ, ಬ್ರೋಚ್, ಕಲ್ಕತ್ತಾ, ಮದ್ರಾಸ್, ಗೋವಾಗಳು ಪ್ರಸಿದ್ಧ ಬಂದರು ಪ್ರದೇಶಗಳಾಗಿದ್ವು. ಮೊಘಲರು ಪ್ರಮುಖವಾಗಿ ಮಧ್ಯ ಏಷ್ಯಾ, ಆಫ್ರಿಕಾ ಹಾಗೂ ಯುರೋಪ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಚೀನಾದಿಂದ ಕಚ್ಚಾ ರೇಷ್ಮೆ ಹಾಗೂ ಪಿಂಗಾಣಿ ಪಾತ್ರೆಗಳನ್ನು, ಅರೇಬಿಯಾದಿಂದ ಕುದುರೆಗಳು, ಜಲತಾರಿ ಬಟ್ಟೆಗಳು ಹಾಗೂ ಸುಗಂಧ ದ್ರವ್ಯಗಳನ್ನು, ಯುರೋಪಿನಿಂದ ಮಾದಕ ಪಾನೀಯಗಳನ್ನು, ಪರ್ಷಿಯಾದಿಂದ ರತ್ನಗಂಬಳಿಗಳನ್ನು, ಆಫ್ರಿಕಾದಿಂದ ಗುಲಾಮರನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಹತ್ತಿ ಬಟ್ಟೆ, ರೇಷ್ಮೆ, ಮಸ್ಲಿನ್ ಬಟ್ಟೆ, ಸಕ್ಕರೆ, ಉಪ್ಪು, ಮೆಣಸು, ಶುಂಠಿ, ನೀಲಿ, ಅಫೀಮು, ರತ್ನಗಂಬಳಿಗಳು, ಸಾಂಬಾರ್ ಪದಾರ್ಥಗಳು, ಬೆಳ್ಳಿಯ ರೇಖೆಯ ಪಾತ್ರೆಗಳು, ಹೂಸಿಗಳನ್ನು ಮೊಘಲರ ಕಾಲದಲ್ಲಿ ರಫ್ತು ಮಾಡಲಾಗ್ತಾ ಇತ್ತು. ಅಕ್ಬರನು ಪ್ರಮುಖವಾಗಿ ಮೊಹರ್ ಎಂಬ ಚಿನ್ನದ ನಾಣ್ಯ, ಜಿತಾಲ್ ಹಾಗೂ ದಾಮ್ ಎಂಬ ತಾಮ್ರದ ನಾಣ್ಯ, ಜಲಾಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದ. ಮೊಘಲರ ಕಾಲದಲ್ಲಿ ಸರ್ಫಾಗಳು ಎಂಬ ಲೇವಾದೇವಿಗಾರರು ಇದ್ದರೆಂದು ಹೇಳಲಾಗಿದೆ. ಬಾಬರ್ ಮತ್ತು ಹುಮಾಯೂನರು ಶಾರುಖಿ ಎಂಬ ಬೆಳ್ಳಿಯ ನಾಣ್ಯವನ್ನು ಆಗ್ರಾ, ಕಾಬೂಲ್ ಹಾಗೂ ಲಾಹೋರ್ಗಳಲ್ಲಿ ಚಲಾವಣೆಗೆ ತಂದರು. ಮಾಣಿಕ್ ಚಂದ್, ಫತೇ ಚಂದ್, ಮಿರ್ಜಾ ಓರ್, ಮಲ್ಲೈ ಶೆಟ್ಟಿ, ಅಬ್ದುಲ್ ಗಫೂರರು ಮೊಘಲರ ಕಾಲದ ಪ್ರಸಿದ್ಧ ಬ್ಯಾಂಕರುಗಳಾಗಿದ್ದರು. ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು. ಮೊಘಲರು ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿದ್ದು ಮಕ್ತಾಬ್ಗಳು ಹಾಗೂ ಮದರ್ಸಗಳು ಆಗಿನ ಶಿಕ್ಷಣದ ಕೇಂದ್ರಗಳಾಗಿದ್ವು. ಪರ್ಷಿಯನ್ ಭಾಷೆಯು ಶಿಕ್ಷಣದ ಮಾಧ್ಯಮವಾಗಿತ್ತು. ಅಕ್ಬರ್ನು ಫತೇಪುರ್ ಸಿಕ್ರಿ, ಆಗ್ರಾಗಳಲ್ಲಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಪ್ರಥಮ ಬಾರಿಗೆ ಹಿಂದೂಗಳಿಗೆ ಮದರ್ಸಗಳಿಗೆ ಪ್ರವೇಶವನ್ನು ದೊರಕಿಸಿಕೊಟ್ಟ. ಇಸ್ಲಾಮಿಕ್ ಪದ್ಧತಿಯ ಅನ್ವಯ ತತ್ವಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಫಜಲ್, ಧರ್ಮಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಆಲಿಮ್ ಹಾಗೂ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರಿಗೆ ಕಬೀಲ್ ಎಂಬ ಪದವಿಯನ್ನು ನೀಡಿ ಗೌರವಿಸಲಾಗ್ತಾ ಇತ್ತು. ಸಾಹಿತ್ಯದ ಪ್ರಗತಿಯ ದೃಷ್ಟಿಯಿಂದ ಮೊಘಲರ ಕಾಲವನ್ನು ರೋಮಿನ ಅಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡಿನ ಎಲಿಜಬೆತಳ ಆಳ್ವಿಕೆಗೆ ಹೋಲಿಸಲಾಗಿದೆ. ಮೊಘಲರ ಕಾಲದಲ್ಲಿ ಇದ್ದಂತಹ ಕೆಲವು ಪ್ರಸಿದ್ಧ ಕವಿಗಳು ಹಾಗೂ ಅವರಿಂದ ರಚನೆಯಾದಂತಹ ಗ್ರಂಥಗಳು: ಬಾಬರ್ನ ತುಜಿಕ್ ಇ ಬಾಬರಿ, ಗುಲ್ಬದಂ ಬೇಗಮಳ ಹುಮಾಯೂನ್ ನಾಮ, ಜಹಾಂಗೀರನ ತುಜಿಕ್ ಇ ಜಹಾಂಗೀರಿ, ಅಬುಲ್ ಫಜಲನ ಅಕ್ಬರ್ ನಾಮ ಹಾಗೂ ಐನ್ ಇ ಅಕ್ಬರಿ, ಅಬ್ದುಲ್ ಹಮೀದ್ ಲಾಹೋರಿಯ ಬಾದ್ಶಾ ನಾಮ್, ನಿಜಾಮುದ್ದೀನ್ ಮಹಮ್ಮದನ ತಬಕತ್ ಇ ಅಕ್ಬರಿ, ಮುಲ್ಲಾ ದಾವೂದನ ತಾರಿಕ್ ಇ ಅಲ್ಫಿ, ಬದೌನಿಯ ಮಕ್ತಾಬ್ ಉಲ್ ತವಾರಿಕ್, ಜಹಾನ್ ಆರಾಳ ತಜ್ಕಿರಾತ್ ಉಲ್ ವಾಕಿಯತ್, ಅಬ್ಬಾಸ್ ಸರ್ವಾನಿಯ ತೌಫಿ ಇ ಅಕ್ಬರ್ ಶಾಹಿ, ಅಬ್ದುಲ್ ಬಾಕಿಯ ಮಾನ್ಸಿರ್ ಇ ರಹೀಮಿ, ಫಿರ್ದೋಸಿಯ ಶಾನಾಮ ಮತ್ತು ಮುಂತಾದವುಗಳು. ಅಕ್ಬರ್ನ ಆಸ್ಥಾನದಲ್ಲಿ ತುಳಸಿದಾಸ್, ಸೂರ್ದಾಸ್, ರಾಸ್ ಖಾನ್, ಬೀರ್ಬಲ್, ರಾಮ ಮಾನ್ಸಿಂಗ, ಭಗವಾನ್ ದಾಸ್, ಹರಿನಾಥ್ ಗಂಜ್, ನರಹರಿ ಎಂಬ ಹಿಂದಿ ಕವಿಗಳಿದ್ದರು. ಜಗನ್ನಾಥ ಡಿಮಡಿಮನ ರಸಗಂಗಾಧರ ಹಾಗೂ ಗಂಗಾಲಹರಿ, ಬಿಹಾರಿ ಕೃಷ್ಣದಾಸರ ಪಾರ್ಸಿ ಪ್ರಕಾಶ, ರಾಮಚಂದ್ರನ ರಾಮ ವಿನೋದ, ಮುನೀಶ್ವರನ ಸಿದ್ಧಾಂತ ಸಾರ್ವಭೌಮ,
ಪದ್ಮಶಂಕರ್ನ ಅಕ್ಬರ್ ಶಾಹಿ, ಚೈತನ್ಯರ ಕೃಷ್ಣನ ಕೀರ್ತನೆಗಳು, ವೈಜಯಂತಿಯ ಆನಂದ ತಿಲಕಗಳು ಆಗಿನ ಕಾಲದಲ್ಲಿ ರಚನೆಯಾದಂತಹ ಪ್ರಸಿದ್ಧ ಕೃತಿಗಳಾಗಿವೆ. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪ. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಇಂತಿವೆ. 1. ಕೆಂಪು ಮರಳುಗಲ್ಲಿನ ಬಳಕೆ. 2. ಅಮೂಲ್ಯ ರತ್ನಾಭರಣಗಳು ಹಾಗೂ ಅಮೃತ ಶಿಲೆಗಳ ಬಳಕೆ. ಸಮಾಧಿ ಮತ್ತು ಮಸೀದಿಗಳ ಜಂಟಿ ನಿರ್ಮಾಣ. 4. ಎತ್ತರದ ಮಿನಾರ್ಗಳು ಹಾಗೂ ಗುಮ್ಮಟಗಳ ನಿರ್ಮಾಣ. 5. ತೆರೆದ ಪ್ರಾರ್ಥನಾ ಮಂದಿರಗಳು. 6. ಭಾರತೀಯ ಕಾರ್ಯತಂತ್ರದ ಬಳಕೆ. 7. ಕಟ್ಟಡಗಳ ಮುಂದೆ ತೋಟ, ಕಾರಂಜಿ ಹಾಗೂ ಈಜುಕೊಳಗಳ ನಿರ್ಮಾಣ. ಮೊಘಲರ ಕಾಲದ ಕೆಲವು ಪ್ರಸಿದ್ಧವಾದ ಕಟ್ಟಡಗಳು. ಪಾಣಿಪತ್ ಬಳಿಯ ಕಾಬೂಲಿಬಾಗ್ ಮಸೀದಿ, ಸಂಬಾಲದ ಜಾಮಿ ಮಸೀದಿಗಳು ಬಾಬರ್ನಿಂದ ರಚನೆಯಾಗಿವೆ. ಹಿಸಾರ್ ಜಿಲ್ಲೆಯ ಫತೇಬಾದ್ ಮಸೀದಿ, ಲಾಹೋರ್ನ ಶಾಲಿಮಾರ್ ತೋಟ, ದೆಹಲಿಯ ದೀನಪನ್ನ ಅರಮನೆಗಳು ಹುಮಾಯೂನನಿಂದ ರಚನೆಯಾಗಿವೆ. ಫತೇಪುರ್ ಸಿಕ್ರಿ, ಬುಲಂದ್ ದರ್ವಾಜಾ, ಆಗ್ರಾದ ಅಲೈಕೋಟೆ, ಪಂಚ್ ಮಹಲ್, ಜೋಧಾಬಾಯಿ ಅರಮನೆ, ಶೇಖ್ ಸಲೀಂ ಚಿಸ್ತಿಯ ಸಮಾಧಿ, ದಿವಾನ್ ಇ ಖಾಸ್ಗಳು ಅಕ್ಬರ್ನಿಂದ ರಚನೆಯಾಗಿವೆ. ದೆಹಲಿಯ ಕೆಂಪುಕೋಟೆ, ಜಾಮಿ ಮಸೀದಿ, ಆಗ್ರಾದ ತಾಜ್ ಮಹಲ್, ಮಯೂರ್ ಸಿಂಹಾಸನಗಳು ಶಹಜಾನನಿಂದ ರಚನೆಯಾಗಿವೆ. ಮೊಘಲರ ಕಾಲದಲ್ಲಿ ಮುಕುಂದ, ಕೇಶುಲಾಲ್, ಹರಿಬನ್ಸ್, ಜಗನ್ನಾಥ, ತಾರಾಚಂದ್, ಬಿಸ್ನದಾಸ, ಗೋವರ್ಧನ ದಾಸ, ಮಹೇಶ್ ಜಗ್ಗನರು ಆಗಿನ ಕಾಲದ ಪ್ರಸಿದ್ಧ ಚಿತ್ರಕಾರರಾಗಿದ್ದರು. ತಾನ್ಸೇನ್, ಬಾಜ್ ಬಹದ್ದೂರ್, ಬಾಬಾ ರಾಮದಾಸ್, ಸೂರ್ದಾಸ್, ಅಬ್ದುಲ್ ರಹೀಂ, ರಾಮಮಾನ್ ಸಿಂಗರು ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರರಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಜಾರಿಯಲ್ಲಿದ್ದಂತಹ ಮನ್ಸಬ್ದಾರಿ ಪದ್ಧತಿ, ಜಹಗೀರುದಾರು ಪದ್ಧತಿ ಹಾಗೂ ಜಮೀನ್ದಾರಿ ಪದ್ಧತಿಗಳ ಬಗ್ಗೆ ಗಮನಿಸೋಣ. ಮೊದಲನೇದಾಗಿ ಮನ್ಸಬ್ದಾರಿ ಪದ್ಧತಿ. ಸಿವಿಲ್ ಮತ್ತು ಮಿಲಿಟರಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ವಿವಿಧ ಹುದ್ದೆಗಳನ್ನು ಪಡೆದಂತಹ ಮೊಘಲ್ ಅಧಿಕಾರಿಗಳ ವರ್ಗಕ್ಕೆ ಮನ್ಸಬ್ದಾರಿ ಎಂದು ಕರೆಯಲಾಗಿದೆ. ಮನ್ಸಬ್ ಎಂದರೆ ಶ್ರೇಣಿ ಅಥವಾ ದರ್ಜೆ ಎಂದರ್ಥ. ಮನ್ಸಬ್ ಸೈನಿಕ ಕುದುರೆಗಳನ್ನು ಇಟ್ಟುಕೊಳ್ಳುವಂತಹ ದರ್ಜೆಯನ್ನು ಸೂಚಿಸುವಂತಹ ಪದವಿಯಾಗಿತ್ತು. ಮನ್ಸಬ್ದಾರನು ತನ್ನ ಸೇವಾ ಅವಧಿಯಲ್ಲಿ ಸಿವಿಲ್ ಹಾಗೂ ಮಿಲಿಟರಿ ಕಾರ್ಯಗಳನ್ನು ನಿರ್ವಹಿಸಬೇಕಿತ್ತು. ಮನ್ಸಬ್ದಾರನು ಚಕ್ರವರ್ತಿಯು ನಿಗದಿಪಡಿಸಿದ್ದ ಸೈನಿಕರನ್ನ, ಒಂಟೆಗಳನ್ನು ಹಾಗೂ ಆನೆಗಳನ್ನು ಮತ್ತು ಕುದುರೆಗಳನ್ನು ಪೂರೈಸಬೇಕಿತ್ತು. ಪರ್ಷಿಯಾದಲ್ಲಿ ಜಾರಿಯಲ್ಲಿದ್ದಂತಹ ಈ ಮನ್ಸಬ್ದಾರಿ ಪದ್ಧತಿಯನ್ನು ಅಕ್ಬರ್ನು ತನ್ನ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೆ ತಂದ. ಕ್ರಿಸ್ತಶಕ 1573ರಲ್ಲಿ ಮನ್ಸಬ್ದಾರಿ ಪದ್ಧತಿಯು ಜಹಗೀರುದಾರಿ ಪದ್ಧತಿಯಾಗಿ ರೂಪಾಂತರಗೊಂಡಿತು. ಇತಿಹಾಸಕಾರರಾದಂತಹ ಅಬುಲ್ ಫಜಲ್ ಹೇಳುವಂತೆ ಮನ್ಸಬ್ದಾರರಲ್ಲಿ ಒಟ್ಟು 66 ಶ್ರೇಣಿಗಳು ಇದ್ದವು ಎಂದಿದ್ದಾರೆ. ಆದರೆ ವಾಸ್ತವವಾಗಿ ರೂಢಿಯಲ್ಲಿದ್ದದ್ದು ಕನಿಷ್ಠ 10ರಿಂದ 10,000 ವರೆಗಿನ 33 ದರ್ಜೆಯ ಮನ್ಸಬ್ದಾರರೆಂದು ಹೇಳಲಾಗಿದೆ. 7,000ರಿಂದ 10,000 ದರ್ಜೆಯ ಮನ್ಸಬ್ದಾರರು ಶ್ರೀಮಂತ ಮನ್ಸಬ್ದಾರರಾಗಿದ್ದು ಇವರಿಗೆ ಖಾನ್ ಇ ಜಹಾನ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. 2,500ರಿಂದ 7,000 ದರ್ಜೆಯ ಮನ್ಸಬ್ದಾರರಿಗೆ ಅಮೀರ್ ಉಲ್ ಉಮ್ರಾ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಮತ್ತು 500ರಿಂದ 2,500 ದರ್ಜೆಯ ಮನ್ಸಬ್ದಾರರಿಗೆ ಅಮೀರರ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. 2,500 ದರ್ಜೆಗಿಂತ ಮೇಲ್ಮಟ್ಟದ ಮನ್ಸಬ್ದಾರರನ್ನ ಅಮೀರ್ ಇ ಅಜಮ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು 1,000 ದರ್ಜೆಯ ಮೇಲ್ಮಟ್ಟದ ಎಲ್ಲ ಮನ್ಸಬ್ದಾರರನ್ನ ಉಮ್ರಾಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಅಕ್ಬರ್ನ ಆಳ್ವಿಕೆಯ ಅವಧಿಯಲ್ಲಿ 1,803 ಹಾಗೂ ಔರಂಗಜೇಬನ ಕಾಲದಲ್ಲಿ 14,449 ಮನ್ಸಬ್ದಾರರು ಇದ್ದರೆಂದು ಹೇಳಲಾಗಿದೆ. ಈ ಮನ್ಸಬ್ದಾರಿ ಪದ್ಧತಿಯಲ್ಲಿ
ಪ್ರಮುಖವಾಗಿ ಎರಡು ಶ್ರೇಣಿಗಳು ಜಾರಿಯಲ್ಲಿದ್ದವು. ಒಂದು ಜಾಟ್ ಶ್ರೇಣಿ, ಎರಡನೇದು ಸವಾರ ಶ್ರೇಣಿ. ಜಾಟ್ ದರ್ಜೆಯ ಮನ್ಸಬ್ದಾರರು ನಿರ್ವಹಿಸಬೇಕಾದ ಸೈನಿಕರ ಸಂಖ್ಯೆಯನ್ನು ಸೂಚಿಸುವಂತಹ ದರ್ಜೆಯಾಗಿತ್ತು. ಸವಾರ್ ದರ್ಜೆಯ ಮನ್ಸಬ್ದಾರರು ರಾಜನಿಗೆ ಒಪ್ಪಿಸುವ ಕುದುರೆಗಳ ಸಂಖ್ಯೆಯನ್ನು ಸೂಚಿಸುವಂತಹ ದರ್ಜೆಯಾಗಿತ್ತು. ಈ ಮನ್ಸಬ್ದಾರರು ಎರಡು ವಿಧಗಳಲ್ಲಿ ವೇತನವನ್ನ ಪಡಿತಾ ಇದ್ರು. ಒಂದು ಜಹಗೀರು ಪದ್ಧತಿ, ಮತ್ತೊಂದು ನಗದು ವೇತನ ಪದ್ಧತಿ. ಜಹಗೀರು ಪದ್ಧತಿಯಲ್ಲಿ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ವೇತನಕ್ಕೆ ಬದಲಾಗಿ ವೇತನದಷ್ಟೇ ಆದಾಯ ತರುವಂತಹ ಕಂದಾಯ ಭೂಮಿಯನ್ನು ನೀಡುವಂತಹ ಪದ್ಧತಿಯಾಗಿತ್ತು. ಇನ್ನು ನಗದು ವೇತನ ಮನ್ಸಬ್ದಾರರು ಸರ್ಕಾರದಿಂದ ಅವರ ದರ್ಜೆಯ ಅನುಸಾರ ನಗದು ವೇತನವನ್ನು ಪಡಿತಾ ಇದ್ರು. ಮನ್ಸಬ್ದಾರರ ಹುದ್ದೆಯು ಆನುವಂಶಿಕವಾಗಿರಲಿಲ್ಲ. ಅವರು ಸತ್ತ ನಂತರ ಅವರ ಕುದುರೆಗಳು, ಆಸ್ತಿ ಪಾಸ್ತಿ ಸರ್ಕಾರಕ್ಕೆ ಸೇರುತ್ತಿತ್ತು. ಇನ್ನು ಮನ್ಸಬ್ದಾರರ ನೇಮಕಾತಿ, ರದ್ದು, ಬಡ್ತಿ ಎಲ್ಲವೂ ಚಕ್ರವರ್ತಿಗೆ ಸೇರಿತು. ಜಮೀನ್ದಾರಿ ಪದ್ಧತಿ. ಜಮೀನ್ದಾರ ಎಂಬ ಪದವು ಪರ್ಷಿಯನ್ ಪದವಾಗಿದ್ದು, ಜಮೀನ್ದಾರ ಎಂದರೆ ಜಮೀನು ಹೊಂದಿದವನು ಎಂದರ್ಥ. ದೆಹಲಿ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿ ಹುಟ್ಟಿಕೊಂಡ ಜಮೀನ್ದಾರಿ ಪದ್ಧತಿಯು ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ಪ್ರಬಲ ವರ್ಗವಾಗಿ ಬೆಳೆಯಿತು. ರೈತನ ಫಸಲಿನಲ್ಲಿ ನೇರ ಪಾಲುದಾರನಾಗಿರುವ ಯಾವುದೇ ತರಹದ ಆನುವಂಶಿಕ ಹಕ್ಕನ್ನ ಪಡೆದ ವ್ಯಕ್ತಿಗೆ ಜಮೀನ್ದಾರ ಎಂದು ಕರೀತಾ ಇದ್ರು. ಈ ಜಮೀನ್ದಾರನು ಆನುವಂಶಿಕ ಕಂದಾಯ ಸಂಗ್ರಹಿಸುವ ಹಕ್ಕನ್ನ ಪಡೆದಿದ್ದ. ಅದಕ್ಕೆ ಪ್ರತಿಯಾಗಿ 25% ಕಮಿಷನ್ ಅನ್ನು ಕೂಡ ಈತ ಪಡಿತಾ ಇದ್ದ. ಜಮೀನ್ದಾರರು ತಮ್ಮ ಜಮೀನ್ದಾರಿ ಹಕ್ಕನ್ನ ತಮ್ಮ ಗಂಡು ಮಕ್ಕಳಿಗೆ ವರ್ಗಾಯಿಸುವ ಮತ್ತು ಮಾರಾಟ ಮಾಡುವ ಹಕ್ಕನ್ನು ಕೂಡ ಇವರು ಹೊಂದಿದ್ರು. ನಂತರ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿಯು ವಂಶಪಾರಂಪರ್ಯವಾಗಿ ಬೆಳೆಯಿತು. ಕೆಲವು ಸಂದರ್ಭದಲ್ಲಿ ವಾಸಗೃಹ ಹೊಂದಿದ ಆನುವಂಶಿಕ ಜಮೀನ್ದಾರರಿಗೆ ಜಹಗೀರುಗಳನ್ನು ನೀಡಲಾಗ್ತಾ ಇತ್ತು. ಇವುಗಳನ್ನು ವತನ ಜಹಗೀರುಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಜಮೀನ್ದಾರರು ಸರ್ಕಾರ ನಿಗದಿಪಡಿಸಿದ ಮೊತ್ತವನ್ನ ರೈತರಿಂದ ಕಂದಾಯ ವಸೂಲಿ ಮಾಡುತ್ತಿದ್ದರು. ಕೆಲವು ಸಂದರ್ಭದಲ್ಲಿ ಸಾಂಪ್ರದಾಯಿಕ ತೆರಿಗೆಗಳನ್ನು ಕೂಡ ಇವರು ವಸೂಲು ಮಾಡುವ ಹಕ್ಕನ್ನು ಪಡೆದಿದ್ದರು. ಜಮೀನ್ದಾರನು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲನಾದರೆ ಅವನನ್ನ ಪದವಿಯಿಂದ ತೆಗೆದು 10% ಕಂದಾಯವನ್ನ ಮಾಲಿಕಾನಾ ಎಂಬ ರೂಪದಲ್ಲಿ ನೀಡಲಾಗ್ತಾ ಇತ್ತು. ಐನ್ ಇ ಅಕ್ಬರಿ ಗ್ರಂಥದಲ್ಲಿ ಹೇಳಿರುವಂತೆ ಜಮೀನ್ದಾರರು ಕುದುರೆ ಮತ್ತು ಕಾಲಾಳುಗಳನ್ನು ಹೊಂದಿದ್ದು ಮಣ್ಣಿನ ಕೋಟೆಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಇರುತ್ತಿದ್ದರೆಂದು ಹೇಳಲಾಗಿದೆ. ಜಮೀನ್ದಾರರು ಮೊಘಲರ ಕೃಷಿ ವ್ಯವಸ್ಥೆಯ ಬೆನ್ನೆಲುಬಾಗಿದ್ರು. ಇವರು ಒಂದು ರೀತಿಯ ಆಳುವ ವರ್ಗಕ್ಕೆ ಸೇರಿದವರಾಗಿದ್ದರೆಂದು ಹೇಳಲಾಗಿದೆ. ಮೊಘಲರ ಕಾಲದಲ್ಲಿ ಜಮೀನ್ದಾರರನ್ನ ಪಟೇಲರು, ನಾಯಕರು ಹಾಗೂ ದೇಶಮುಖಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ಮೊಘಲರ ಆಳ್ವಿಕೆ ಅವಧಿಯಲ್ಲಿ ಜಮೀನ್ದಾರಿ ಪದ್ಧತಿಯಲ್ಲಿ 3 ವರ್ಗಗಳು ಇದ್ದವೆಂದು ಹೇಳಲಾಗಿದೆ. ಅವುಗಳೆಂದರೆ 1. ಮಧ್ಯವರ್ತಿ ಜಮೀನ್ದಾರರು, 2. ಸ್ವಾಯತ್ತತೆಯ ಜಮೀನ್ದಾರರು, 3. ಪ್ರಾಥಮಿಕ ಜಮೀನ್ದಾರರು. ಜಹಗೀರುದಾರು ಪದ್ಧತಿ. ಮಧ್ಯಯುಗೀನ ಮುಸ್ಲಿಂ ರಾಜ್ಯ ಪ್ರಭುತ್ವ ಸಂದರ್ಭದಲ್ಲಿ ಈ ಜಹಗೀರುದಾರ ಪದ್ಧತಿಯು ಹುಟ್ಟಿಕೊಂಡಿತು. ಈ ಪದ್ಧತಿಯಲ್ಲಿ ರಾಜ್ಯಕ್ಕೆ ಮಿಲಿಟರಿ ಮತ್ತು ಸಿವಿಲ್ ಸೇವೆಯನ್ನ ಸಲ್ಲಿಸುತ್ತಿದ್ದ ಅಧಿಕಾರಿಗಳಿಗೆ ನಗದು ರೂಪದ ವೇತನಕ್ಕೆ ಬದಲಾಗಿ ವೇತನದಷ್ಟೇ ಆದಾಯ ಕೊಡುವಂತಹ ಭೂಮಿಯನ್ನ ನೀಡಲಾಗ್ತಾ ಇತ್ತು. ನಗದು ವೇತನಕ್ಕೆ ಬದಲಾಗಿ ಕಂದಾಯ ಕೊಡುವ ಪ್ರದೇಶವನ್ನ ನೀಡುವುದೇ ಜಹಗೀರುದಾರು ಪದ್ಧತಿಯಾಗಿದೆ. ಈ ಜಹಗೀರು ಪದ್ಧತಿಯ ಮೂಲವನ್ನ ಇಲ್ತಮಶನು ಗವರ್ನರ್ಗಳಿಗೆ ನೀಡುತ್ತಿದ್ದ ಇಕ್ತಾ ಭೂಮಿಯೊಂದಿಗೆ ಹೋಲಿಸಲಾಗಿದೆ. ಈ ಜಹಗೀರು ಪದ್ಧತಿಯು ಅಕ್ಬರ್ನ ಕಾಲದ ಮನ್ಸಬ್ದಾರಿ ಪದ್ಧತಿಯ ಹುಟ್ಟಿನೊಂದಿಗೆ ಪ್ರಬಲವಾಗಿ ಬೆಳೆಯಿತು. ಹಿಂದೂ ಅರಸರು ಬ್ರಾಹ್ಮಣರಿಗೆ ನೀಡುತ್ತಿದ್ದ ಭೂದತ್ತಿಗಳನ್ನು ಕೂಡ ಈ ಜಹಗೀರು ಪದ್ಧತಿಯೊಂದಿಗೆ ಹೋಲಿಸಲಾಗಿದೆ. ಮೊಘಲ್ ಸಾಮ್ರಾಜ್ಯಕ್ಕೆ ಮಿಲಿಟರಿ ಸೇವೆ ಸಲ್ಲಿಸುತ್ತಿದ್ದ ಮನ್ಸಬ್ದಾರರಿಗೆ ವೇತನಕ್ಕೆ ಬದಲಾಗಿ ಅದರಷ್ಟೇ ಭೂ ಕಂದಾಯ ನೀಡುವ ಭೂಮಿಯನ್ನ ಜಹಗೀರು ಎಂದು ಕರೀತಾ ಇದ್ರು. ಜಹಗೀರು ಪ್ರದೇಶದ ಪೂರ್ಣ ಭೂ ಕಂದಾಯವು ವಹಿಸಿಕೊಂಡ ಜಹಗೀರ್ದಾರನಿಗೆ ಸೇರುತ್ತಿತ್ತು. ಅಕ್ಬರ್ನು ಜಾರಿಗೆ ತಂದಿರುವ ಮನ್ಸಬ್ದಾರಿ ಪದ್ಧತಿಯಲ್ಲಿ ಮನ್ಸಬ್ದಾರರು 2 ರೀತಿಯಲ್ಲಿ ವೇತನವನ್ನ ಪಡಿತಾ ಇದ್ರು.
ಒಂದು, ನಗದು ರೂಪದಲ್ಲಿ ವೇತನ ಪಡೆಯುತ್ತಿದ್ದ ಮನ್ಸಬ್ದಾರರನ್ನ ನಖಾದಿ ಎಂಬ ಹೆಸರಿನಿಂದಲೂ ಕರೀತಾ ಇದ್ರು. 2, ಇನ್ನೂ ಕೆಲವು ಮನ್ಸಬ್ದಾರರಿಗೆ ವೇತನಕ್ಕೆ ಸಮಾನವಾದ ಆದಾಯ ತರುವಂತಹ ಭೂಮಿಯನ್ನು ಜಹಗೀರುಗಳಾಗಿ ನೀಡಲಾಗ್ತಾ ಇತ್ತು. ಜಹಗೀರುದಾರನಿಗೆ ಜಹಗೀರು ಒಡೆತನ ಮಾತ್ರ ಸೇರಿತ್ತು. ಕೇವಲ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಮಾತ್ರ ಆತ ಹೊಂದಿದ್ದ. ಈ ಜಹಗೀರು ಪದ್ಧತಿಯು ಆನುವಂಶಿಕವಾಗಿರಲಿಲ್ಲ. ಒಮ್ಮೆ ಜಹಗೀರಾಗಿ ಪಡೆದ ಭೂಮಿಯನ್ನ 3 ಅಥವಾ 4 ವರ್ಷಗಳಿಗಿಂತ ಹೆಚ್ಚು ಕಾಲ ಹೊಂದಿರುವಂತಿರಲಿಲ್ಲ. ಜಹಗೀರುದಾರರು ಭೂ ಕಂದಾಯದ ಜೊತೆಗೆ ಇತರ ಮೇಲ್ಮಟ್ಟದ ತೆರಿಗೆಗಳನ್ನು ಕೂಡ ವಸೂಲಿ ಮಾಡುವಂತಹ ಅಧಿಕಾರವನ್ನು ಹೊಂದಿದ್ರು. ಮನ್ಸಬ್ದಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಹಾಗೂ ಜಹಗೀರು ಪದ್ಧತಿಗಳ ಗುಣಗಳು. 1. ದಕ್ಷವಾದ ಅಧಿಕಾರಿಗಳ ವರ್ಗ ಸೃಷ್ಟಿಸಿತು. 2. ಅಧಿಕಾರದ ವಿಕೇಂದ್ರೀಕರಣ. 3. ಕೃಷಿಯಲ್ಲಿ ಹೆಚ್ಚಳ. 4. ರಾಜ್ಯದ ಆದಾಯದಲ್ಲಿ ಏರಿಕೆ. 5. ಬಲಾಢ್ಯ ಸೈನ್ಯದ ನಿರ್ಮಾಣ. 6. ಪಾಳುಭೂಮಿಯ ಉಪಯೋಗ. 7. ಹೊಂದಾಣಿಕೆ ಮತ್ತು ಸಾಮರಸ್ಯದ ಬೆಳವಣಿಗೆ. 8. ಬಲಿಷ್ಠ ಸಾಮ್ರಾಜ್ಯದ ಉಳುವಿಗೆ ಸಹಾಯಕವಾದವು. ಮನ್ಸಬ್ದಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಹಾಗೂ ಜಹಗೀರ್ದಾರಿ ಪದ್ಧತಿಗಳ ಅವಗುಣಗಳು. 1. ರೈತರ ಶೋಷಣೆ. 2. ಅಧಿಕಾರಿಗಳನ್ನ ವಿಲಾಸ ಹಾಗೂ ಭೋಗಜೀವಿಯನ್ನಾಗಿಸಿತು. 3. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. 4. ಈ ಪದ್ಧತಿಯು ಆನುವಂಶಿಕವಾಗಿಲ್ಲವಾದ್ದರಿಂದ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರವನ್ನು ಹೆಚ್ಚಿಸಿತು. 5. ಗುಲಾಮಗಿರಿ ಪದ್ಧತಿಯ ಬೆಳವಣಿಗೆಗೆ ಕಾರಣವಾಯಿತು. 6. ಸಾಮ್ರಾಜ್ಯದಲ್ಲಿ ಗಲಭೆ, ದಂಗೆಗಳಿಗೆ ಕಾರಣವಾಯಿತು. 7. ಕೆಳವರ್ಗದವರ ಶೋಷಣೆಗೆ ಕಾರಣವಾಯಿತು.